Hi students, I am back with our next chapter, Bharatavarsha, Geographical Features and Prehistoric Period. Okay, it will be very interesting. Let's start it. Before starting our lesson, let me explain what it means. Okay. ಈ ಲೆಸನ್ನಿನ ಹೆಸರಲ್ಲಿ ಏನ್ ಮೀನಿಂಗ್ ಇದೆ, ಈ ಲೆಸನ್ ಏನಿರುತ್ತೋ ಅದೇ ನಾವು ಲೆಸನ್ ಅಲ್ಲಿ ಕಲಿತೀವಿ, ಹೌದಲ್ವಾ? ವಾಟ್ ಡು ಯು ಮೀನ್ ಬೈ ಭಾರತ ವರ್ಷ? ಮಕ್ಕಳೇ, ಭಾರತ ವರ್ಷ ಅಂದ್ರೆ ದ ಲ್ಯಾಂಡ್ ಆಫ್ ಭಾರತ್. ಓಕೆನಾ? ಭಾರತ ವರ್ಷ ಅಂದ್ರೆ ದ ಲ್ಯಾಂಡ್ ಆಫ್ ಭಾರತ್. ಓಕೆನಾ? ಈಗ ಭಾರತ ವರ್ಷ ಅಂದ್ರೆ ಏನಂತ ಗೊತ್ತಾಯ್ತು. ದ ಲ್ಯಾಂಡ್ ಆಫ್ ಭಾರತ್ ಅಂದ್ರೆ ದ ಲ್ಯಾಂಡ್ ಆಫ್ ಇಂಡಿಯಾ ಆರ್ ಇಂಡಿಯಾ ಅಂತ ಬರೀತೀನಿ, ಅರ್ಥ ಆಗ್ಲಿ ಅಂತ. ಆಯ್ತಾ? ಈಗ ಇಲ್ಲಿ ನಾವು ಜಿಯೋಗ್ರಫಿಕಲ್ ಫೀಚರ್ಸ್ ಅಂತ ಕೊಟ್ಟಿದ್ದೀವಿ. ಲ್ಯಾಂಡ್ ಬಗ್ಗೆ ಕಲಿತಿದ್ದೀವಿ. ಯಾವ್ದ ಲ್ಯಾಂಡ್ ಬಗ್ಗೆ? ನಮ್ಮ ಇಂಡಿಯಾದ ಲ್ಯಾಂಡ್ ಬಗ್ಗೆ ಕಲಿತಿದ್ದೀವಿ. ಆಯ್ತಾ ಮಕ್ಕಳೇ? ಜಿಯೋಗ್ರಫಿಕಲ್ ಫೀಚರ್ಸ್, ಜಿಯೋಗ್ರಫಿ ಅಂದ್ರೆ ಏನು ಮಕ್ಕಳೇ? ಅಬೌಟ್ ಅರ್ತ್, ಅರ್ತಿನ ಲ್ಯಾಂಡ್ ಬಗ್ಗೆ, ಅರ್ತಿನ ಪ್ರೆಷರ್ ಬಗ್ಗೆ, ಅರ್ತಿನ ಟೆಂಪರೇಚರ್ ಬಗ್ಗೆ, ಅರ್ಥಲ್ಲಿ ಏನೇನ್ ನಡೀತಿದೆ ಇದನ್ನೆಲ್ಲ ಕಲಿತೀವಲ್ಲ ಮಕ್ಕಳೇ, ಅದು ಜಿಯೋಗ್ರಫಿ ಒಳಗ್ ಬರುತ್ತೆ. ಆಯ್ತಾ? ಈಗ ನಾವು ಇಲ್ಲಿ ಜಿಯೋಗ್ರಫಿ ಕಲಿತಿದ್ದೀವಿ, ಆದ್ರೆ ಯಾವ್ದ್ ಬಗ್ಗೆ? ಅರ್ತ್ ಬಗ್ಗೆ ಅಲ್ಲ, ನಮ್ಮ ಇಂಡಿಯಾದ ಬಗ್ಗೆ. ಅರ್ಥಲ್ಲಿರುವಂತಹ ಒಂದು ಸಣ್ಣ ಪಾರ್ಟ್ ನಮ್ಮ ಇಂಡಿಯಾದ ಬಗ್ಗೆ ಜಿಯೋಗ್ರಫಿಕಲ್ ಫೀಚರ್ಸ್ ನ ಕಲಿತಿದ್ದೀವಿ, ಏನೇನ್ ಫೀಚರ್ಸ್ ಇದೆ ಅಂತ. ಮತ್ತೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದ್ರೆ ಮಕ್ಕಳೇ, ಬರೆಯೋದು ಕಲಿಯೋದು ಬರೋದ್ಕಿಂತ ಮುಂಚೆ ಏನ್ ಹಿಸ್ಟ್ರಿ ಇತ್ತು ನಮ್ಮ ಇಂಡಿಯಾದ್ದು ಅದನ್ನ ಕಲಿತಿದ್ವಿ. ಆಯ್ತಾ? ಇದ್ರ ಮುಂಚೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದ್ರೆ ಹಿಸ್ಟ್ರಿ ಅಂದ್ರೆ ಹಿಸ್ಟಾರಿಕ್ ಪೀರಿಯಡ್ ಅಂದ್ರೆ ನಮಗೊಂಚೂರು ಲಿಟ್ರೇಚರ್ ಅದು ಇದು ರಿಟರ್ನ್ ಡಾಕ್ಯುಮೆಂಟ್ ಸಿಗತ್ತೆ. ಆದ್ರೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಲ್ಲಿ ಮಕ್ಕಳೇ ನಮಗೆ ರಿಟರ್ನ್ ಡಾಕ್ಯುಮೆಂಟ್ಸ್ ಯಾವುದು ಸಿಗಲ್ಲ. ಓಕೆನಾ? ಇದು ಪ್ರೀ ಹಿಸ್ಟಾರಿಕ್ ಪೀರಿಯಡ್. ನೇಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈಗ ನಾವು ಲೆಸನ್ ಗೆ ಮೂವ್ ಆನ್ ಹೋಗೋಣ. The geographical environment has influenced the history and the formation of culture of every country and race in the world. ಮಕ್ಕಳೇ, ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ನನ್ನ ವಿಡಿಯೋಸ್ ಲಾಂಗ್ ಆಗಿದೆ. ಯಾಕೆ ಹೇಳಿ? ನನ್ನ ಟೆಕ್ಸ್ಟ್ ಬುಕ್ ನ ಲೈನ್ ಬೈ ಲೈನ್ ಅರ್ಥ ಮಾಡಿಸ್ತಿದ್ದೀನಿ. ಆಯ್ತಾ? ನನ್ನ ವಿಡಿಯೋನ ಶಾರ್ಟ್ ಮಾಡ್ಬೋದು, 10-20 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೋದು. ಆಯ್ತಾ? ಆದ್ರೆ ನಿಮಗೆ ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅದಷ್ಟು ಅರ್ಥ ಆಗ್ಬೇಕಂದ್ರೆ ಸಾಧ್ಯ ಆಗಲ್ಲ. ನೀವು ಅಷ್ಟು ಅರ್ಥ ಮಾಡ್ಕೊಳ್ಬೇಕಂದ್ರೆ ಫುಲ್ ವಿಡಿಯೋ ನೋಡ್ಬೇಕಾಗತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಸಿ ಇನ್ 2x. ಓಕೆ, 2x ಆರ್ 1.5x. ಓಕೆ, ಇಫ್ ಯು ನೀಡ್. ಓಕೆ, ನಿಮಗೆ ಬೇಡ ನಾವು ಫುಲ್ ವಿಡಿಯೋ ಹೀಗೆ ನೋಡ್ತೀವಿ ಅಂದ್ರೆ ಓಕೆ, ಇಲ್ಲ ಟೈಮ್ ಕಮ್ಮಿ ಇದೆ, ಶಾರ್ಟೇಜ್ ಇದೆ ಅಂದಾಗ 2x ಅಲ್ಲಿ 1.5x ಅಲ್ಲಿ ನೋಡಿ, ಅರ್ಥ ಆಗತ್ತೆ, ಏನೋ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಆಮೇಲೆ ಈ ಲೆಸನ್ ಅಲ್ಲಿ ನಾವ್ ಏನೇನ್ ಕಲಿತೀವಿ? ಇಂಡಿಯಾ ಇಸ್ ಅ ಸಬ್ ಕಾಂಟಿನೆಂಟ್ ಅಂಡ್ ಪೆನಿನ್ಸುಲಾ. ಇಂಡಿಯಾನ ಸಬ್ ಕಾಂಟಿನೆಂಟ್ ಅಂತ ಹೇಳ್ತಾರೆ, ಮತ್ತೆ ಪೆನಿನ್ಸುಲಾ ಅಂತ ಹೇಳ್ತಾರೆ. ಇದೇನಂತ ಮೀನಿಂಗ್ ನಾವು ನೆಕ್ಸ್ಟ್ ಕಲಿತೀವಿ. ಮತ್ತೆ ಈ ಲೆಸನ್ ಅಲ್ಲಿ ಏನ್ ಕಲಿತೀವಿ? ದ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಇಂಡಿಯಾದ್ರಲ್ಲಿ ಯಾವ್ಯಾವ ಫಿಸಿಕಲ್ ಫೀಚರ್ಸ್ ಇದಾವೆ? ಫಿಸಿಕಲ್ ಅಂದ್ರೆ ಮಕ್ಕಳೇ ನಮಗೆ ಮುಂದೆ ಕಾಣಿಸ್ತಿರತ್ತಲ್ಲ ಅದು. ಆ ಫಿಸಿಕಲ್ ಫೀಚರ್ಸ್, ನಮಗೆ ಕಾಣಿಸೋ ಫೀಚರ್ಸ್ ಏನೇನಿದಾವೆ ಅದನ್ನ ನೋಡ್ತೀವಿ. ಲೊಕೇಟಿಂಗ್ ದ ನೈಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ. ಇಂಡಿಯಾದ ನೈಬರಿಂಗ್ ಕಂಟ್ರೀಸ್. ನೈಬರ್ ಅಂದ್ರೆ ಮಕ್ಕಳೇ ಅಕ್ಕಪಕ್ಕಂದಿರು. ಅಕ್ಕಪಕ್ಕ ಯಾರು ಇರ್ತಾರಲ್ಲ, ಮನೆ ಅಕ್ಕಪಕ್ಕ ಇದ್ದವ್ರನ್ನ ನೈಬರ್ಸ್ ಅಂತ ಹೇಳ್ತೀವಿ, ನೇಬರ್ಸ್ ಅಂತ ಹೇಳ್ತೀವಿ. ಈಗ ಇಂಡಿಯಾದ ಅಕ್ಕಪಕ್ಕ ಯಾರಿದ್ದಾರೆ ಅಂತ ಇದ್ರಲ್ಲಿ ನಾವು ಕಲಿತೀವಿ. ದ ಲೈಫ್ ಸ್ಟೈಲ್ ಆಫ್ ಮ್ಯಾನ್ ಇನ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಹೇಳ್ದೆ ಅಲ್ವಾ, ರಿಟರ್ನ್ ಡಾಕ್ಯುಮೆಂಟ್ಸ್ ಏನು ಇಲ್ವಲ್ಲ, ಆ ಪೀರಿಯಡ್ ಅಲ್ಲಿ ಮ್ಯಾನ್ ನ ಲೈಫ್ ಹೇಗಿತ್ತು ಅಂತ ಕಲಿತೀವಿ ನಮ್ ಇಂಡಿಯಾದ್ರಲ್ಲಿ. ಓಕೆನಾ ಮಕ್ಕಳೇ? ದ ಸ್ಟೋನ್ ಏಜಸ್ ಆಫ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಇನ್ ಇಂಡಿಯಾ. ಸ್ಟೋನ್ ಏಜ್ ಎರಾ ಹೇಗಿತ್ತು, ಸ್ಟೋನ್ ಏಜ್ ಪೀರಿಯಡ್ ಹೇಗಿತ್ತು ಅಂತ ಕಲಿತೀವಿ ಇನ್ ಇಂಡಿಯಾದ್ರಲ್ಲಿ ಹೇಗಿತ್ತು ಅಂತ ಕಲಿತೀವಿ ಮಕ್ಕಳೇ. ಆಯ್ತಾ? ಇದಿಷ್ಟು ಕಲಿತೀವಿ ಅಂತ ನಿಮಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ನಾವು ಚಾಪ್ಟರ್ ಅಲ್ಲಿ ಮೂವ್ ಆನ್ ಆಗೋಣ. ದ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಹ್ಯಾಸ್ ಇನ್ಫ್ಲೂಯೆನ್ಸ್ ದ ಹಿಸ್ಟ್ರಿ ಅಂಡ್ ಫಾರ್ಮೇಶನ್ ಆಫ್ ಕಲ್ಚರ್ ಆಫ್ ಎವ್ರಿ ಕಂಟ್ರಿ ಅಂಡ್ ರೇಸ್ ಇನ್ ದ ವರ್ಲ್ಡ್. ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಏನಾಗುತ್ತೆ ಇಲ್ಲಿ? ಇನ್ಫ್ಲೂಯೆನ್ಸ್ ಆಗುತ್ತೆ. ಇನ್ಫ್ಲೂಯೆನ್ಸ್ ಮೀನ್ಸ್ ಒಂದು ನಮಗೆ ಇದು ತರ್ತಾರಲ್ಲ, ನಾವು ಡೆವಲಪ್ ಆಗ್ಬೇಕು ಹಾಗೆ ಹೀಗೆ ಅಂತ ಇನ್ಫ್ಲೂಯೆನ್ಸರ್ಸ್ ನ ನೋಡ್ತೀವಲ್ಲ, ಹಾಗೆ
ಈ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಕೂಡ ನಮಗೆ ಮುಂದೆ ತರುತ್ತೆ. ಏನು ಫಾರ್ಮೇಶನ್ ಆಫ್ ಕಲ್ಚರ್, ಬೇರೆ ಬೇರೆ ಕಲ್ಚರ್ ನ ಕ್ರಿಯೇಟ್ ಮಾಡ್ಕೊಳಕ್ಕೆ, ಕಂಟ್ರಿನ ಡೆವಲಪ್ ಮಾಡಕ್ಕೆ ವರ್ಲ್ಡ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ದೇರ್ ಈಸ್ ಅನ್ ಇಂಟಿಮೇಟ್ ರಿಲೇಶನ್ಶಿಪ್ ಬಿಟ್ವೀನ್ ಹ್ಯೂಮನ್ ಲೈಫ್ ಅಂಡ್ ಎನ್ವಿರಾನ್ಮೆಂಟ್. ಮಕ್ಕಳೇ, ಹ್ಯೂಮನ್ ಲೈಫ್ಗೂ ಎನ್ವಿರಾನ್ಮೆಂಟಿಗೂ ಏನ್ ಹೇಳಿ ರಿಲೇಶನ್ಶಿಪ್ ಇದ್ದೇ ಇದೆ. ನಾವು ಉಸಿರು ತಗೊಂತೀವಿ, ಯಾವ್ದ್ರಿಂದ ತಗೊಂತೀವಿ? ಟ್ರೀಸ್ ಇಂದ ತಗೊಂತೀವಿ, ಹೌದಲ್ವಾ? ಟ್ರೀ ಏನು ಎನ್ವಿರಾನ್ಮೆಂಟಿನ ಒಂದು ಪಾರ್ಟ್. ಓಕೆನಾ? ಒಂದ್ ಥಿಂಗ್ ಆಯ್ತಾ? ಟ್ರೀಸ್ ಇದ್ದಿದ್ದಿಲ್ಲ ಅಂದ್ರೆ ನಾವು ಹೇಗೆ ಉಸಿರು ತಗೊಂತಿದ್ವಿ ಮಕ್ಳೆ? ಹೇಗೆ ಆಕ್ಸಿಜನ್ ಸಿಗ್ತಿತ್ತು ನಮಗೆ, ಹೌದಲ್ವಾ? ನಮ್ಮ ಸ್ಮಾಲ್ ಲೈಫಿನ ಪಾರ್ಟ್ಸ್ ಅಲ್ಲೂ ನಮಗೆ ಎನ್ವಿರಾನ್ಮೆಂಟ್ ತುಂಬಾ ಮುಖ್ಯ ಮಕ್ಳೆ. ಎನ್ವಿರಾನ್ಮೆಂಟ್ ಇರ್ತಿದ್ದಿಲ್ಲ ಅಂದ್ರೆ ನಾವು ಹೇಗ್ ಜೀವನ ಮಾಡ್ತಿದ್ವಿ ಮಕ್ಳೆ, ಹೌದಲ್ವಾ? ಎನ್ವಿರಾನ್ಮೆಂಟ್ ಅಂಡ್ ಹ್ಯೂಮನ್ ಲೈಫ್ ಹ್ಯಾಸ್ ಅ ವೆರಿ ಬಿಗ್ ರಿಲೇಶನ್ಶಿಪ್. ಓಕೆ, hence it is necessary to learn about the geographical environment in order to know about human history. ನೋಡಿ, ಇದು ಯಾಕೆ ಈ ಲೆಸನ್ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ನಾವು ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ನ ಕಲಿಬೇಕು. ಯಾಕೆ? ಹ್ಯೂಮನ್ ಹಿಸ್ಟ್ರಿನ ತಿಳ್ಕೊಳ್ಳೋಕೋಸ್ಕರ ನಾವು ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ನ ಕಲಿಬೇಕು. ಎನ್ವಿರಾನ್ಮೆಂಟ್ ಬಗ್ಗೆ ಕಲಿತ್ರೆ ನಮಗೆ ಗೊತ್ತಾಗತ್ತೆ ಯಾವ್ಯಾವ ಪಾರ್ಟ್ ಅಲ್ಲಿ, ಯಾವ್ಯಾವ ಜಾಗದಲ್ಲಿ ಹ್ಯೂಮನಿನ ಲೈಫ್ ಹೇಗಿದೆ, ಅದ್ ಯಾಕೆ ಹ್ಯೂಮನಿನ ಲೈಫ್ ಹಾಗಾಗಿ ಚೇಂಜ್ ಆಗಿದೆ. ಯಾಕಂದ್ರೆ ಅಲ್ಲಿನ ಪಾರ್ಟ್ಸ್ ನ ವೆದರ್ ಬೇರೆ ಇರುತ್ತೆ. ಈಗ ಇಂಡಿಯಾದ್ರಲ್ಲೇ ನೋಡಿ, ಒಂದ್ ಕಡೆ ತುಂಬಾ ಮಳೆ ಆಗ್ತಿರುತ್ತೆ, ಒಂದ್ ಕಡೆ ತುಂಬಾ ಬಿಸಿಲಿರುತ್ತೆ, ಒಂದ್ ಕಡೆ ತುಂಬಾ ಚಳಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಹಿಮಾಲಯ ತುಂಬಾ, ಯಾವ ಕಡೆ ಈಸ್ಟ್ ಕಡೆಯಲ್ಲಿ ತುಂಬಾ ಮಳೆ ಆಗತ್ತೆ, ಹೌದಲ್ವಾ? ಮೇಘಾಲಯ, ಮಿಜೋರಂ ಅಲ್ಲೆಲ್ಲ ತುಂಬಾ ಮಳೆ ಆಗತ್ತೆ ಮಕ್ಳೆ. ಮತ್ತೆ ಈ ಕಡೆ ಬಂದ್ಬಿಟ್ರೆ ರಾಜಸ್ಥಾನ್ ಹತ್ರ ಫುಲ್ಲು ಡೆಸರ್ಟ್, ತುಂಬಾ ಶೆಕೆ, ಆಯ್ತಾ? ಮೇಲ್ ಹೋದ್ರೆ ಹಿಮಾಲಯಸ್ ಹತ್ರ ತುಂಬಾ ಚಳಿ. ಅದೇ ನಮ್ ಕರ್ನಾಟಕದಲ್ಲಿ ಎಲ್ಲ ನಾರ್ಮಲ್ ಆಗಿದೆ. ಚಳಿನೂ ನಾರ್ಮಲ್ ಆಗಿರುತ್ತೆ, ಶೆಕೆನೂ ನಾರ್ಮಲ್ ಆಗಿರುತ್ತೆ, ಆಮೇಲೆ ಮಳೆನೂ ನಾರ್ಮಲ್ ಆಗಿರುತ್ತೆ, ಹೌದಲ್ವಾ? ಸೌತ್ ಅಲ್ಲಿ ಎಲ್ಲ ನಾರ್ಮಲ್ ಆಗಿದೆ. ಹೀಗೆ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಇದೆ. ಹಾಗೆ ಅಲ್ಲಿನ ಮನುಷ್ಯರ ಜೀವನ ಕೂಡ ಬೇರೆ ಬೇರೆ ತರ ಇದೆ. ಹಿಮಾಲಯನ್ಸ್ ಅಲ್ಲಿ ನೋಡಿ, ಹಿಮಾಲಯದ್ರಲ್ಲಿ ಯಾರ್ಯಾರು ಇರ್ತಾರಲ್ಲ ಅವ್ರ ಬಟ್ಟೆಗಳೇ ಬೇರೆ ತರ ಇರುತ್ತೆ, ನಮ್ ಬಟ್ಟೆಗಳೇ ಬೇರೆ ತರ ಇರುತ್ತೆ. ರಾಜಸ್ಥಾನ್ ಅಲ್ಲಿ ಇರ್ತಾರಲ್ಲ ಅವ್ರ ಬಟ್ಟೆಗಳೇ ಬೇರೆ ತರ ಇರುತ್ತೆ. ಈ ಕಡೆ ಈಸ್ಟ್ ಅಲ್ಲಿ ಇರ್ತಾರಲ್ಲ, ಮೇಘಾಲಯ, ಮಿಜೋರಂ, ಸಿಕ್ಕಿಂ ಅಲ್ಲಿ ಅವ್ರ ಬಟ್ಟೆಗಳೇ ಬೇರೆ ತರ ಇರುತ್ತೆ. ಯಾಕಂದ್ರೆ ಆ ಎನ್ವಿರಾನ್ಮೆಂಟ್ ಗೆ ಅವ್ರಿಗೆ ಹೇಗ್ ಸ್ಯೂಟ್ ಆಗುತ್ತೆ ಆ ತರ ಇರುತ್ತೆ. ಓಕೆನಾ ಮಕ್ಳೆ? ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ನಾನಿಲ್ಲಿ ನಿಮಗ್ ಬರೀ ಎನ್ವಿರಾನ್ಮೆಂಟ್ ಬಗ್ಗೆ ಮತ್ತೆ ಹ್ಯೂಮನ್ ಲೈಫ್ ಬಗ್ಗೆ ರಿಲೇಶನ್ಶಿಪ್ ನ ತೋರಿಸ್ತಿದ್ದೀನಿ. ಯಾಕೆ ಎನ್ವಿರಾನ್ಮೆಂಟ್ ಮುಖಾಂತರ ನಮ್ ಲೈಫ್ ಚೇಂಜ್ ಆಗತ್ತೆ ಅಂತ? ಯಾಕಂದ್ರೆ ಅಲ್ಲಿನ ಪ್ರೆಷರ್, ಟೆಂಪರೇಚರ್, ಅಲ್ಲಿನ ಲ್ಯಾಂಡ್, ಅಲ್ಲಿನ ಸಾಯಿಲ್, ಅದಕ್ಕೋಸ್ಕರ ಎಲ್ಲ ಅಲ್ಲಿ ನೀರ್ ಸಿಗತ್ತೋ ಇಲ್ಲೋ ಇದ್ರ ಮೇಲೆಲ್ಲ ನಮ್ ಲೈಫ್ ಡಿಪೆಂಡ್ ಆಗತ್ತೆ ಮಕ್ಳೆ, ಆಯ್ತಾ? ಆಮೇಲೆ ನೆಕ್ಸ್ಟ್ ಹೋಗೋಣ. India is a subcontinent occupying a huge area in the southern part of the Asian continent. ಇಂಡಿಯಾನ ಸಬ್ ಕಾಂಟಿನೆಂಟ್ ಅಂತ ಕರೀತಾರೆ ಮಕ್ಕಳೇ. ಯಾಕಂತ ಹೇಳ್ತೀನಿ ನೋಡಿ. ಇಂಡಿಯಾ ಇದು ಇಂಪಾರ್ಟೆಂಟ್ ಮಕ್ಕಳೇ, ಇದನ್ನ ನೆನ್ಪಿಟ್ಕೊಂಡ್ಬೇಕು ನೀವು. ಇಂಡಿಯಾ ಈಸ್ ಅ ಸಬ್ ಕಾಂಟಿನೆಂಟ್ ಅಂಡ್ ಆಲ್ಸೋ ಅ ಪೆನಿನ್ಸುಲಾ. ಓಕೆನಾ ಮಕ್ಳೇ? ಸಬ್ ಕಾಂಟಿನೆಂಟ್ ಅಂತ ಯಾಕೆ ಕರಿತೀವಿ ಮಕ್ಳೇ? ಬಿಕಾಸ್ ಆಫ್ ಡಿಫ್ರೆಂಟ್ ಫೀಚರ್ಸ್, ಬೇರೆ ಬೇರೆ ಫೀಚರ್ಸ್ ಇದೆ. ಬಿಕಾಸ್ ಆಫ್ ಡಿಫ್ರೆಂಟ್ ಏಷ್ಯನ್ ಕಂಟ್ರಿಯಲ್ಲಿ ನಮ್ ಇಂಡಿಯಾದ್ರಲ್ಲಿ ಏನಾಗತ್ತೆ, ಡಿಫ್ರೆಂಟ್ ಫೀಚರ್ಸ್ ಇದೆ ಮಕ್ಳೇ. ಈಗ ನಾನು ಹೇಳ್ದೆ ಅಲ್ವಾ, ಇಂಡಿಯಾದ ಒಂದೊಂದು ಪಾರ್ಟ್ ಅಲ್ಲಿ ಒಂದೊಂದ್ ತರ ಎನ್ವಿರಾನ್ಮೆಂಟ್ ಇದೆ. ಡ್ಯೂ ಟು ಡಿಫ್ರೆಂಟ್ ಫೀಚರ್ಸ್ ಇನ್ ಇಂಡಿಯಾ, ಇಂಡಿಯಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಸಬ್ ಕಾಂಟಿನೆಂಟ್ ಇನ್ ಏಷಿಯನ್ continent. ಓಕೆನಾ ಮಕ್ಳೇ? ಪೆನಿನ್ಸುಲಾ, ವಾಟ್ ಡು ಯು ಮೀನ್ ಬೈ ಪೆನಿನ್ಸುಲಾ? ಪೆನಿನ್ಸುಲಾ ಮೀನ್ಸ್ ಮಕ್ಳೇ, ಪೆನಿನ್ಸುಲಾ ಅಂದ್ರೆ ಇಂಡಿಯಾ ಈಸ್, ಇಲ್ಲಿ ನೋಡಿ ನಾನು ಶಾರ್ಟ್ ಆಗಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ರೆ ಇಲ್ಲಿ 3 ಸೈಡ್ಸ್ ವಾಟರ್ ಇದೆ ಮಕ್ಳೇ. ವಾಟರಿಗೆ ನಾನು ಸಿಂಪಲ್ ಆಗಿ H2O ಅಂತ ಬರಿತೀನಿ ಮಕ್ಳೇ, ಆಯ್ತಾ? H2O ಅಂದ್ರೆ ಗೊತ್ತಲ್ಲ, ವಾಟರ್ ಅಂತ. ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ಮೇಲೆ ಲ್ಯಾಂಡ್ ಇದೆ ಇಂಡಿಯಾದ್ರಲ್ಲಿ, ಹೌದಾ? ಇದು ಇಂಡಿಯಾದ ಮ್ಯಾಪ್ ಅಂತ ತಿಳ್ಕೊಳ್ಳಿ, ಅಥವಾ ಇಲ್ಲಿ ವಾಟರ್ ಹೀಗೆ ತೋರಿಸ್ತೀನಿ ಮಕ್ಳೇ. ಇದು ಇಲ್ಲಿ ಮೇಲೆ ಒಂದ್ ಸೈಡ್ ಲ್ಯಾಂಡ್ ಇದೆ, ಹೌದಾ? ಈ ವೆಸ್ಟ್ ಸೈಡ್, ಈಸ್ಟ್ ಸೈಡ್ ಮತ್ತೆ ಸೌತ್ ಸೈಡ್ 3 ಸೈಡ್ಸ್ ಏನಿದೆ ವಾಟರ್ ಇದೆ. ಡ್ಯೂ ಟು ಇಟ್ಸ್ ಕವರ್ಡ್ 3 ಸೈಡ್ಸ್, ಇಂಡಿಯಾ ಇಸ್ ಕವರ್ಡ್ ಬೈ ವಾಟರ್. ಇಟ್ ಈಸ್ ಕಾಲ್ಡ್ ಆಸ್ ಪೆನಿನ್ಸುಲಾ. ಕವರ್ಡ್ ವಿತ್ water on 3
ಸೈಡ್ಸ್. ಓಕೆನಾ ಮಕ್ಕಳೇ, ಅರ್ಥ ಆಯ್ತಾ? ಪೆನಿನ್ಸುಲಾ ಅಂದ್ರೆ ಇಂಡಿಯಾದ 3 sides ಏನಾಗಿದೆ, ವಾಟರ್ ಅಲ್ಲಿ ಕವರ್ ಆಗಿದೆ. 1 side is covered by land, so it is called as peninsula. ಮಕ್ಕಳೇ ಒಂದ್ ಡೌಟ್ ಬಂತ, ಐಲ್ಯಾಂಡ್ ಅಂತಾನು ಹೇಳ್ತಾರೆ ಮ್ಯಾಮ್, ಮತ್ತೆ ಯಾಕೆ ಇದು ಪೆನಿನ್ಸುಲಾ ಅಂತಾರೆ, ಬೇರೆ ಇದನ್ನ ಐಲ್ಯಾಂಡ್ ಅಂತಾರೆ ಅಂದ್ರೆ ಮಕ್ಕಳೇ ಐಲ್ಯಾಂಡ್ ನೋಡಿ ಹೀಗಿರುತ್ತೆ ಆಯ್ತಾ. ಅದ್ರಲ್ಲಿ ಏನಾಗುತ್ತೆ, ಐಲ್ಯಾಂಡ್ ಅಲ್ಲಿ 4 sides ವಾಟರ್ ಇರುತ್ತೆ ಮಕ್ಕಳೇ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್ 4 sides ವಾಟರ್ ಇದ್ರೆ ಮಕ್ಕಳೇ ಅದು ಐಲ್ಯಾಂಡ್. ಓಕೆನಾ, ಐಲ್ಯಾಂಡ್ ನ ಐಸ್ಲ್ಯಾಂಡ್ ಅನ್ನೋದು ಐಲ್ಯಾಂಡ್ ಇದು. ಓಕೆನಾ, ಎಸ್ ಸೈಲೆಂಟ್ ಐಲ್ಯಾಂಡ್. ಅದೇ 3 sides ವಾಟರ್ 1 side ಲ್ಯಾಂಡ್ ಇದ್ರೆ ಅದನ್ನ ಪೆನಿನ್ಸುಲಾ ಅಂತಾರೆ. ಆಯ್ತಾ ಮಕ್ಕಳೇ, ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಲೆಟ್ ಮೀ ಕಂಟಿನ್ಯೂ. ಓಕೆ, ಇಷ್ಟ ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. India shares its boundaries with Pakistan, Afghanistan, China, Nepal, Bhutan, Bangladesh and Myanmar. India ತನ್ನ ಬಾರ್ಡರ್ಸ್ ನ ಯಾರ್ಯಾರ ಜೊತೆ ಶೇರ್ ಮಾಡುತ್ತೆ? ತನ್ನ ಬಾರ್ಡರ್ಸ್ ಮೀನ್ಸ್ ಇದು ಮಕ್ಕಳೇ, ಈಗ ನಾನು ಇದು ಸೌತ್ ಇನ್ ಬಾರ್ಡರ್ಸ್ ಈಗ ನಾನು ಇದು ಸೌತ್ ಇನ್ ಬಾರ್ಡರ್ಸ್ ಬರೀತೀನಿ ಮಕ್ಕಳೇ. ಈ ಸೌತ್ ಇನ್ ಬಾರ್ಡರ್ಸ್, ಈ ಬಾರ್ಡರ್ ಇದೆಯಲ್ಲ, ಇದು ಇಂಡಿಯಾ ಯಾರ್ಯಾರ ಜೊತೆ ಶೇರ್ ಮಾಡಿದೆ ಅಂತ. ಆಯ್ತಾ, ಯಾರ್ಯಾರ ಜೊತೆ ಶೇರ್ ಮಾಡಿದೆ ಅಂದ್ರೆ ಮಕ್ಕಳೇ, ಫಸ್ಟ್ ಪಾಕಿಸ್ತಾನ್ ಜೊತೆ ಶೇರ್ ಮಾಡಿದೆ, ನಮಗೆಲ್ಲ ಗೊತ್ತಿದೆ. ನೈಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ ಇಲ್ಲಿ ಬರ್ಬಿಡ್ತೀನಿ ಮಕ್ಕಳೇ, ನೀವು ಬೇಕಂದ್ರೆ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಬಂದ್ಬಿಟ್ಟು ಪಾಕಿಸ್ತಾನ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಅಫ್ಘಾನಿಸ್ತಾನ್, ಥರ್ಡ್ ಒನ್ ಬಂದ್ಬಿಟ್ಟು ಚೈನಾ, ಫೋರ್ತ್ ಒನ್ ಬಂದ್ಬಿಟ್ಟು ನೇಪಾಳ್, ಫಿಫ್ತ್ ಒನ್ ಬಂದ್ಬಿಟ್ಟು ಭೂತಾನ್, ಸಿಕ್ಸ್ತ್ ಒನ್ ಬಂದ್ಬಿಟ್ಟು ಮಯನ್ಮಾರ್, ಸೆವೆಂತ್ ಒನ್ ಬಂದ್ಬಿಟ್ಟು ಶ್ರೀಲಂಕಾ, ಆಯ್ತಾ ಮಕ್ಕಳೇ? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೈನಾ, ನೇಪಾಳ್, ಭೂತಾನ್, ಮಯನ್ಮಾರ್, ಶ್ರೀಲಂಕಾ. ಯಾವ್ದಾದ್ರು ಬಿಟ್ಟಿದ್ದೀನ ಮಕ್ಕಳೇ? ಓಕೆ, ಬಾಂಗ್ಲಾದೇಶ್ ಬಿಟ್ಟಿದ್ದೀನಿ ನೋಡಿ. ಬಾಂಗ್ಲಾದೇಶ್. ದೀಸ್ ಆರ್ ಅವರ್ ನೈಬರಿಂಗ್ ಕಂಟ್ರೀಸ್. ಓಕೆನಾ ಮಕ್ಕಳೇ? ಯಾವ್ಯಾವ ನೈಬರಿಂಗ್ ಕಂಟ್ರೀಸ್? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೈನಾ, ನೇಪಾಳ್, ಭೂತಾನ್, ಮಯನ್ಮಾರ್, ಶ್ರೀಲಂಕಾ, ಬಾಂಗ್ಲಾದೇಶ್. ದೀಸ್ ಆರ್ ಅವರ್ ನೈಬರಿಂಗ್ ಕಂಟ್ರೀಸ್. ಓಕೆ, ನಾನಿದು ಎಲ್ಲಿದೆ ಅಂತಾನು ತೋರಿಸ್ಬಿಡ್ತೀನಿ ಬೇಕಾದ್ರೆ ಮ್ಯಾಪ್ ಅಲ್ಲಿ ನಿಮಗೆ. ಮ್ಯಾಪ್ ಆಮೇಲೆ ಅಲ್ಲಿ ಬಿಡಿಸ್ತೀನಿ ನಾನು, ಬಿಡಿಸಿ ಆಮೇಲೆ ಇದು ಎಲ್ಲಾದು ಸ್ಟೇಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಓಕೆ, ಶಾರ್ಟ್ ಆಗಿ ಬಿಡಿಸ್ಕೊಂತೀನಿ. ಮಕ್ಕಳೇ ಸಣ್ಣದಾಗಿ ಬಿಡಿಸಿದೀನಿ, ಒಂಚೂರು ಆ ಕಡೆ ಈ ಕಡೆ ಆದ್ರೆ ನೋಡ್ಕೊಳ್ಳಿ. ಓಕೆನಾ? ಈಗ ನೋಡಿ, ಈಗ ಎಲ್ಲೆಲ್ಲಿದೆ ಅಂತ ನಾನು ಸ್ಮಾಲ್ ಆಗಿ ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿ ಬಂದ್ಬಿಟ್ಟು ಪಾಕಿಸ್ತಾನ್ ಬರುತ್ತೆ, ಇದ್ರ ಮೇಲೆ ಬಂದ್ಬಿಟ್ಟು ಅಫ್ಘಾನಿಸ್ತಾನ್ ಬರುತ್ತೆ, ಇಲ್ಲಿ ಬಂದ್ಬಿಟ್ಟು ಚೈನಾ ಬರುತ್ತೆ, ಇದ್ರಲ್ಲೇ ಸಣ್ಣ ಪಾರ್ಟ್ ಇಲ್ಲಿ ನೇಪಾಳ್ ಬರುತ್ತೆ. ಆಯ್ತಾ ಮಕ್ಳೇ? ಚೈನಾ, ನೇಪಾಳ್. ಇಲ್ಲಿ ಬಂದ್ಬಿಟ್ಟು ಮಯನ್ಮಾರ್ ಬರುತ್ತೆ, ಇಲ್ಲಿ ಬಂದ್ಬಿಟ್ಟು ಬಾಂಗ್ಲಾದೇಶ್ ಬರುತ್ತೆ. ಸಾರಿ, ಹೇಳ್ತೀನಿ ತಾಳಿ. ಬಾಂಗ್ಲಾದೇಶ್ ಇಲ್ಲಿ ಬರುತ್ತೆ, ಬಾಂಗ್ಲಾದೇಶ್ ಬರುತ್ತೆ. ಮತ್ತೆ ಯಾವ್ದಾದ್ರು ಬಿಟ್ಟು ಮಕ್ಳೇ ಭೂತಾನ್ ಬಿಟ್ಟೆ ಐ ಥಿಂಕ್ ಅಲ್ಲ. ಇಲ್ಲೇ ಭೂತಾನ್ ಬರುತ್ತೆ ಮಕ್ಳೇ, ಇಲ್ಲಿ ಭೂತಾನ್ ಬರುತ್ತೆ ಮಕ್ಳೇ. ನೋಡಿ, ಇದೆಲ್ಲ ನಮ್ಮ ನೈಬರಿಂಗ್ ಕಂಟ್ರೀಸ್. ಓಕೆನಾ? ಇಲ್ಲಿ ಬಂದ್ಬಿಟ್ಟು ಈ ಬಾರ್ಡರ್ ಶೇರ್ ಮಾಡೋದು ಪಾಕಿಸ್ತಾನ್, ಇಲ್ಲಿ ಅಫ್ಘಾನಿಸ್ತಾನ್ ಶೇರ್ ಮಾಡುತ್ತೆ, ಇಲ್ಲಿ ಚೈನಾ, ಇದ್ರಲ್ಲೇ ಸಣ್ಣ ಪಾರ್ಟ್ ನೇಪಾಳ್, ಇಲ್ಲಿ ಭೂತಾನ್, ಇಲ್ಲಿ ಮಯನ್ಮಾರ್, ಇಲ್ಲಿ ಬಾಂಗ್ಲಾದೇಶ್. ಹೀಗೆ ನೆನ್ಪಿಟ್ಕೊಳ್ಳಿ ಮಕ್ಳೇ. ಇಲ್ಲಿ
ಪಕ್ಕನೆ, ಈ ಭುಜದ ಪಕ್ಕನೆ ಪಾಕಿಸ್ತಾನ್, ಇದ್ರ ಮೇಲೆ ಅಫ್ಘಾನಿಸ್ತಾನ್, ಇಲ್ಲಿ ಬಂದ್ಬಿಟ್ಟು ಚೈನಾ, ಅದ್ರಲ್ಲೇ ಸಣ್ಣ ಪಾರ್ಟ್ ನೇಪಾಳ್, ಇಲ್ಲಿ ಬಂದ್ಬಿಟ್ಟು ಮಯನ್ಮಾರ್, ಓಕೆನಾ, ಇಲ್ಲಿ ಬಂದ್ಬಿಟ್ಟು ಬಾಂಗ್ಲಾದೇಶ್, ಓಕೆ, ಇಲ್ಲೇ ಸ್ಮಾಲ್ ಪಾರ್ಟ್ ಭೂತಾನ್. ಆಯ್ತಾ ಮಕ್ಳೇ? ಎಷ್ಟು? 7 ನೈಬರಿಂಗ್ 8 ನೈಬರಿಂಗ್ ಕಂಟ್ರೀಸ್ ಇದೆ ಇಂಡಿಯಾಗೆ. ಆಯ್ತಾ? ಹೀಗೆ ನಾವು ಮುಂದೆ ಕರ್ನಾಟಕದ್ದು ಕಲಿತೀವಿ ಮಕ್ಳೇ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಶಾಲ್ ಐ ಮೂವ್ ಆನ್? ಇಂಡಿಯಾ ಸಬ್ ಕಾಂಟಿನೆಂಟ್ ಪೆನಿನ್ಸುಲಾ ಯಾಕೆ ಅಂತ ಗೊತ್ತಾಯ್ತಾ ಮಕ್ಳೇ? ಇದು ನೆನ್ಪಿಟ್ಕೊಳ್ಬೇಕು ಮಕ್ಳೇ, ಇದು ತುಂಬಾ ಇಂಪಾರ್ಟೆಂಟ್ ಹೇಳ್ತಾರೆ. ಆಯ್ತಾ? ಲೆಟ್ ಮಿ ಕಂಟಿನ್ಯೂ. Okay, now the map given below specifies what constituted Greater India was also called Bharatavarsha. Bharatavarsha anta ಹೇಳ್ದೆ, ನಾನು ಎಕ್ಸ್ಪ್ಲೇನ್ ಮಾಡಿದೆ ಇದೆಲ್ಲ. At present, India consists of 28 states and 8 union territories, including the National Capital Territory, Delhi. ಓಕೆನಾ ಮಕ್ಕಳೇ? ಇಂಡಿಯಾದ್ರಲ್ಲಿ ಟೋಟಲಿ ಎಷ್ಟು ಸ್ಟೇಟ್ಸ್ ಇದಾವೆ? 28 ಸ್ಟೇಟ್ಸ್ ಇದಾವೆ ಮಕ್ಕಳೇ. ಹಾಗೆ 8 ಯೂನಿಯನ್ ಟೆರಿಟರೀಸ್ ಇದಾವೆ. ನಾನು ಹಾಗೆ ಬರ್ದ್ಬಿಡ್ತೀನಿ, ಒಂದ್ಸತಿ ನೋಡ್ಕೊಳ್ಳಿ, ಹೇಳ್ಬಿಟ್ಟು ಬರ್ದ್ಬಿಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳು, ಇದನ್ನೆಲ್ಲ ಕಲಿಬೇಕು ನೀವು. ಅರುಣಾಚಲ್ ಪ್ರದೇಶ್, ಓಕೆ, ಇಲ್ಲಿ ಬರೀತೀನಿ, ಸ್ಟೇಟ್ಸ್ ಆಫ್ ಇಂಡಿಯಾ. ಓಕೆ, ಫಸ್ಟ್ ಒನ್ ಆಂಧ್ರ ಪ್ರದೇಶ್. ನಾನು ಇಲ್ಲಿ ನೋಡಿ, ನಾನು ಆಲ್ಫಾಬೆಟ್ ವೈಸ್ ಬರಿತಾ ಹೋಗ್ತೀನಿ, ನೀವು ಹಾಗೆ ಆಲ್ಫಾಬೆಟ್ ವೈಸ್ ಎ ಇಂದ ಇಷ್ಟು ನೇಮ್ಸ್ ಇದೆ, ಬಿ ಇಂದ ಇಷ್ಟು ನೇಮ್ಸ್ ಇದೆ, ಸಿ ಇಂದ ಇಷ್ಟಿದೆ ಅಂತ ಹಾಗೆ ಕಲ್ತ್ಕೊಳ್ಳಿ ಮಕ್ಕಳೇ, ಈಸಿ ಆಗುತ್ತೆ. ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಸಾರಿ, ಛತ್ತೀಸ್ಗಢ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಛತ್ತೀಸ್ಗಢ, ಗೋವಾ, ಗುಜರಾತ್, ಕರ್ನಾಟಕ, ಸಾರಿ, ಹರಿಯಾಣ, ಹಿಮಾಚಲ್ ಪ್ರದೇಶ್, ನಾನು ಬರೀ ಅಂತ ಬರಿತೀನಿ, ಆಯ್ತಾ? ಪ್ರದೇಶಿಗೆಲ್ಲ ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ದೆನ್ ಬಂದ್ಬಿಟ್ಟು ಕರ್ನಾಟಕ, ದೆನ್ ಬಂದ್ಬಿಟ್ಟು ಕೇರಳ, ಆಮೇಲೆ ಬರುತ್ತೆ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಮಿಜೋರಂ, ಮಣಿಪುರ್, ಮೇಘಾಲಯ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು,
ತ್ರಿಪುರ, ತೆಲಂಗಾಣ, ಉತ್ತರಾಖಂಡ್, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್, ಆಯ್ತಾ ಮಕ್ಕಳೇ? ನೋಡಿ ಮಕ್ಕಳು 28 ಇದೆಯಾ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28. ಓಕೆನಾ ಮಕ್ಕಳೇ? ಇಷ್ಟು ಸ್ಟೇಟ್ಸ್ ಇದಾವೆ ನಮ್ಮ ಇಂಡಿಯಾದ. ಓಕೆನಾ? ನೋಡಿ, ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಬರೀ 28 ಸ್ಟೇಟ್ಸ್ 8 ಯೂನಿಯನ್ ಟೆರಿಟರೀಸ್ ಅಂತ ಕೊಟ್ಟಿದ್ದಾರೆ. ಯಾಕೆ ನಂದು ಎಷ್ಟು ಟೈಮ್ ಆಗತ್ತೆ ವಿಡಿಯೋ ಅಂದ್ರೆ ಅದೇ ಕ್ಲಿಯರ್ ಆಗಿ ಯಾವ್ದಾವ್ದು 28 ಸ್ಟೇಟ್ಸ್ 8 ಯೂನಿಯನ್ ಟೆರಿಟರೀಸ್ ಯಾವ್ದಾವ್ದು ಅಂತ ಫುಲ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಮಕ್ಕಳೇ. ಆಯ್ತಾ? ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ಇದೆಲ್ಲ ಕಲ್ತಿರ್ಬೇಕು ನೀವು. ನೋಡಿ, ಎ ಇಂದ 3 ಸ್ಟೇಟ್ಸ್ ಬರುತ್ತೆ, ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ್ ಅಂಡ್ ಅಸ್ಸಾಂ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ಬಿ ಇಂದ ಒಂದೇ ಸ್ಟೇಟ್ಸ್ ಬರುತ್ತೆ, ಬಿಹಾರ್. ಸಿ ಇಂದ ಛತ್ತೀಸ್ಗಢ. ಓಕೆನಾ? ಗೋವಾ ಮತ್ತೆ ಗುಜರಾತ್. ಗೋವಾ ಗುಜರಾತ್ ಎರಡು ಮೇಲೆ ಕೆಳಗೆ ಬರುತ್ತೆ ಹೀಗೆ ಮ್ಯಾಪ್ ಅಲ್ಲಿ. ಈ ಸೈಡ್ ಹೀಗಿರುತ್ತಲ್ಲ ಮ್ಯಾಪ್ ಅಲ್ಲಿ, ಇದು ಗುಜರಾತ್. ಆಮೇಲೆ ಮಹಾರಾಷ್ಟ್ರದ ಕೆಳಗೆ, ಕರ್ನಾಟಕದ ಮೇಲೆ, ಮಹಾರಾಷ್ಟ್ರದ ಕೆಳಗೆ ಇದು ಕರ್ನಾಟಕ ಅಂದ್ರೆ ಇದು ಮಹಾರಾಷ್ಟ್ರ. ಇದು ಸಣ್ಣ ಪಾರ್ಟ್ ಅಲ್ಲಿ ಗೋವಾ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಗೋವಾ, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್. ಗುಜರಾತ್ ಮತ್ತೆ ಗೋವಾನ ತುಂಬಾ ಈಸಿಯಾಗಿ ನೆನ್ಪಿಟ್ಕೊಬಹುದು, ಅದಕ್ಕೆ ಹಾಕಿ ತೋರಿಸ್ದೆ. ಹರಿಯಾಣ, ಹಿಮಾಚಲ್ ಪ್ರದೇಶ್ ಹೆಚ್ಚಿಂದ 2 ಸ್ಟೇಟ್ಸ್ ಬರುತ್ತೆ, ಹರಿಯಾಣ ಮತ್ತೆ ಹಿಮಾಚಲ್ ಪ್ರದೇಶ್. ಓಕೆನಾ ಮಕ್ಕಳೇ? ಆಮೇಲೆ ಬರುತ್ತೆ ಜಾರ್ಖಂಡ್, ಜೆ ಇಂದ ಒಂದೇ ಬರುತ್ತೆ ಜಾರ್ಖಂಡ್. ಕರ್ನಾಟಕ, ಕೇರಳ 2 ಮೇಲ್ ಕೆಳಗಿದೆ, ಹೀಗೆ ಕರ್ನಾಟಕ ಇದ್ರೆ ಇಲ್ಲೇ ಕೇರಳ ಬರುತ್ತೆ ಸ್ಟೇಟ್ ಅಲ್ಲಿ. ಓಕೆನಾ? ಇದು ನಮ್ ಕರ್ನಾಟಕ ಅಂದ್ರೆ ಇದು ಕೇರಳ, ಇಲ್ಲೇ ಕೆಳಗೆ ಬರುತ್ತೆ ಮಕ್ಕಳು. ಆಮೇಲೆ ಎಂ ಇಂದ ನೋಡಿ 5 ಸ್ಟೇಟ್ಸ್ ಇದೆ. ಮಹಾರಾಷ್ಟ್ರ ಕರ್ನಾಟಕದ ಮೇಲ್ ಬರುತ್ತೆ, ಮಧ್ಯಪ್ರದೇಶ್ ಅದ್ರ ಮೇಲ್ ಬರುತ್ತೆ, ಮಿಜೋರಾಂ ಈ ಕಡೆ ಈಸ್ಟ್ ಅಲ್ಲಿ ಬರುತ್ತೆ ಮಕ್ಕಳೇ, ಮಣಿಪುರ ಈಸ್ಟ್ ಅಲ್ಲಿ ಬರುತ್ತೆ, ಮೇಘಾಲಯನು ಆ ಕಡೆನೆ ಬರುತ್ತೆ. ಆಯ್ತಾ? ಆಮೇಲೆ ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್ ಈ ಕಡೆ ನಾರ್ತ್ ಅಲ್ಲಿ ಬರುತ್ತೆ, ನಾಗಾಲ್ಯಾಂಡ್, ಒಡಿಶಾ ಇದು ಈಸ್ಟ್ ಅಲ್ಲಿ ಬರುತ್ತೆ ಮಕ್ಕಳೇ. ಆಮೇಲೆ ರಾಜಸ್ಥಾನ, ಪಂಜಾಬ್ ಮತ್ತೆ ರಾಜಸ್ಥಾನ್ ಒಂದೇ ಕಡೆ ಬರುತ್ತೆ, ಸಿಕ್ಕಿಮು ಆ ಕಡೆ ಈಸ್ಟ್ ಅಲ್ಲಿ ಬರುತ್ತೆ ಮಕ್ಕಳೇ, ತಮಿಳುನಾಡು ಇಲ್ಲೇ ಕರ್ನಾಟಕದ ಕೆಳಗಡೆ ಬರುತ್ತೆ, ತ್ರಿಪುರ ಈಸ್ಟ್ ಅಲ್ಲಿ ಬರುತ್ತೆ, ತೆಲಂಗಾಣ, ಆಮೇಲೆ ಉತ್ತರಾಖಂಡ್, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್. ಉತ್ತರಾಖಂಡ್, ಉತ್ತರ ಪ್ರದೇಶ್ ಯು ಇಂದ 2 ಇದೆ ಮಕ್ಕಳೇ, ಉತ್ತರಾಖಂಡ್, ಉತ್ತರ ಪ್ರದೇಶ್, ಉತ್ತರ ಖಂಡ್ ಮತ್ತೆ ಪ್ರದೇಶ್. ಓಕೆನಾ? ಆಮೇಲೆ ಟಿ ಇಂದ 3 ಬರುತ್ತೆ ಮಕ್ಕಳೇ, ತಮಿಳುನಾಡು, ತ್ರಿಪುರ ಮತ್ತೆ ತೆಲಂಗಾಣ. ಸಿಕ್ಕಿಂ ಎಸ್ ಇಂದ ಒಂದೇ, ರಾಜಸ್ಥಾನ್ 6 ಇಂದ ಒಂದೇ, ವೆಸ್ಟ್ ಬೆಂಗಾಲ್ ಒಂದೇ, ಆಮೇಲೆ ಪಂಜಾಬ್ ಒಂದೇ, ಒಡಿಶಾ ಒಂದೇ. ಓಕೆನಾ? ಈಗ ಇಲ್ಲಿ ಬರ್ಬಿಡ್ತೀನಿ. ಎ ಇಂದ 3 ಬರುತ್ತೆ, ಬಿ ಇಂದ 1 ಬರುತ್ತೆ, ಸಿ ಇಂದ 1 ಬರುತ್ತೆ, ಡಿ ಇಂದ ಬರಲ್ಲ, ಜಿ ಇಂದ 2 ಬರುತ್ತೆ, ಹೆಚ್ ಇಂದ 2 ಬರುತ್ತೆ ಮಕ್ಕಳೇ, ಜೆ ಇಂದ 1 ಬರುತ್ತೆ. ಆಯ್ತಾ? ಆಮೇಲೆ ಕೆ ಇಂದ 2 ಬರುತ್ತೆ ಮಕ್ಕಳೇ, ಎಂ ಇಂದ 5 ಬರುತ್ತೆ ಮಕ್ಕಳೇ. ಆಯ್ತಾ? ಆಮೇಲೆ ಎನ್ ಇಂದ 1 ಬರುತ್ತೆ, ಓ ಇಂದ 1 ಬರುತ್ತೆ, ಆಮೇಲೆ ಪಿ ಇಂದ 1 ಬರುತ್ತೆ, ಆರ್ ಇಂದ 1 ಬರುತ್ತೆ, ಎಸ್ ಇಂದ 1 ಬರುತ್ತೆ, ಆಮೇಲೆ ಟಿ ಇಂದ 2 ಬರುತ್ತೆ, 3 ಬರುತ್ತೆ, ಆಮೇಲೆ ಯು ಇಂದ 2 ಬರುತ್ತೆ, ಆಮೇಲೆ ಡಬ್ಲ್ಯೂ ಇಂದ 1 ಬರುತ್ತೆ. ನೋಡಿ ಮಕ್ಕಳು, ಇಲ್ಲೇ ಗೊತ್ತಾಗುತ್ತೆ. 5 7 8 9 10 11 12 13 14 15 16 17 18 19 20 21 22 23 24 25 26 27 28 28 ಸ್ಟೇಟ್ಸ್. ಎ ಇಂದ 3, ಬಿ ಇಂದ 1, ಸಿ ಇಂದ 1, ಜಿ ಇಂದ 2, ಹೆಚ್ ಇಂದ 2, ಜೆ ಇಂದ 1. ಈಗ ನಾನು ಹೇಳ್ತಾ ಬರ್ತೀನಿ ನೋಡಿ. ಎ ಇಂದ ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಅಸ್ಸಾಂ. ಬಿ ಇಂದ ಬಿಹಾರ್, ಸಿ ಇಂದ ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಿಜೋರಾಂ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಮೇಘಾಲಯ, ಮಣಿಪುರ್. ಓಕೆ. ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತೆಲಂಗಾಣ, ತಮಿಳುನಾಡು, ತ್ರಿಪುರ, ಉತ್ತರಾಖಂಡ್, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್. ಓಕೆನಾ ಮಕ್ಕಳೇ? ಇದು ಹೀಗ್ ನೆನ್ಪಿಟ್ಕೊಂಡ್ರೆ, ಹೀಗೆ 3 1 1 ಎ ಇಂದ 3 ಹೀಗ್ ನೆನ್ಪಿಟ್ಕೊಂಡ್ರೆ ನಿಮಗೆ ಹೇಳೋದಿಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತೆ
ಚೆನ್ನಾಗಿ ನೆನಪಲ್ಲೂ ಉಳಿಯತ್ತೆ. ಆಯ್ತಾ ಮಕ್ಕಳೇ, ಸ್ಟೇಟ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಲೆಟ್ ಐ ಕಂಟಿನ್ಯೂ. ಸಾರಿ, ಲೆಟ್ ಮಿ ಕಂಟಿನ್ಯೂ. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಮಕ್ಕಳೇ. ಇಲ್ಲಿ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಒಂಚೂರು ಮೇಲ್ ಬರ್ದ್ಬಿಡ್ತೀನಿ. ಆಯ್ತಾ? ಈಗ ನಾವು ಮುಂದೆ ಹೋಗೋಣ. 8 ಯೂನಿಯನ್ ಟೆರಿಟರೀಸ್ ಅಂದೆ ಅಲ್ವಾ? 28 ಸ್ಟೇಟ್ಸ್ ಅಂತೂ ಗೊತ್ತಾಯ್ತು. ಈಗ 8 ಯೂನಿಯನ್ ಟೆರಿಟರೀಸ್ ಕಲಿಯೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಅಂಡಮಾನ್ ಅಂಡ್ ನಿಕೋಬಾರ್. ಇದು ಐಲ್ಯಾಂಡ್ ಕೂಡ ಹೌದು. ಆಯ್ತಾ ಮಕ್ಕಳೇ? ಇದು ಐಲ್ಯಾಂಡ್ ಕೂಡ ಹೌದು. ಹಾಗೆ ಇದು ಏನು ಯೂನಿಯನ್ ಟೆರಿಟರಿ. ನೆಕ್ಸ್ಟ್ ಡೆಲ್ಲಿ ಬರುತ್ತೆ. ಆಮೇಲೆ ಸಾರಿ ಅಂಡಮಾನ್ ಅಂಡ್ ನಿಕೋಬಾರ್ ನಾನು ಐಲ್ಯಾಂಡ್ ಹೇಳ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಕ್ ಹೋದೆ. ಸಾರಿ, ಇದು ಯೂನಿಯನ್ ಟೆರಿಟರಿ ಅಲ್ಲ. ಸಾರಿ ಮಕ್ಕಳೇ. ಜಮ್ಮು ಈಸ್ ದ ಯೂನಿಯನ್ ಟೆರಿಟರಿ. ಓಕೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಲಡಾಖ್. ಈ ಜಮ್ಮು ಮತ್ತೆ ಲಡಾಖ್ ಏನ್ ಗೊತ್ತಾ, ಇದ್ರಲ್ಲೇ ಡಿವೈಡ್ ಆಗಿದೆ. ಹೀಗ್ ಬರುತ್ತಲ್ಲ, ಇದ್ರಲ್ಲಿ ಅರ್ಧ ಜಮ್ಮು ಬಂದ್ರೆ ಅರ್ಧ ಲಡಾಖ್ ಬರುತ್ತೆ. ಆಯ್ತಾ? ಈ ಪಾರ್ಟ್ ಅಲ್ಲೇ ಎರಡು ಇರೋದು. ಅರ್ಥ ಆಯ್ತಾ ಮಕ್ಕಳೇ? ಜಮ್ಮು ಅಂಡ್ ಲಡಾಖ್. ದೆನ್ ಡೆಲ್ಲಿ ಗೊತ್ತಲ್ಲ, ಇಂಡಿಯಾದ ಕ್ಯಾಪಿಟಲ್ ಸಿಟಿ. ಕರ್ನಾಟಕದ ಕ್ಯಾಪಿಟಲ್ ಸಿಟಿ ಬೆಂಗಳೂರು. ಓಕೆನಾ? ಚಂಡೀಗಢ. ಇದು ಕೂಡ ಯೂನಿಯನ್ ಟೆರಿಟರಿ. ನೆನ್ಪಿಟ್ಕೊಳ್ಳಿ, ಯುಟಿ ಅಂತ ಬರೆಯೋದು ನಾನು, ಯೂನಿಯನ್ ಟೆರಿಟರಿ. ಓಕೆನಾ ಮಕ್ಕಳೇ? ಇದಾದ್ಮೇಲೆ ಪುದುಚೇರಿ, ಲಕ್ಷದ್ವೀಪ್, ದೆನ್ ಇಲ್ಲಿ ಬರುತ್ತೆ ಈಗ ಅಂಡಮಾನ್ ಅಂಡ್ ನಿಕೋಬಾರ್. ನಾನು ಫಸ್ಟ್ ಅಲ್ಲೇ ಬರ್ದ್ಬಿಟ್ಟಿದ್ದೆ. ನಾನು ಲೈನ್ ಬೈ ಲೈನ್ ಯಾವ್ದು ಫಸ್ಟ್ ಬರುತ್ತೆ. ಫಸ್ಟ್ ಇದೆಲ್ಲ ಏನ್ ಗೊತ್ತಾ, ಇಂಡಿಯಾ ಮ್ಯಾಪಿನ ಹೊರಗಡೆ ಬರೋದು ಐಲ್ಯಾಂಡ್ಸ್ ಇಂಡಿಯಾದು. ಓಕೆನಾ? ಅದಕ್ಕೆ ಇದು ನಾನು ಲಾಸ್ಟಿಗೆ ಬರೀತಿದ್ದೆ, ಲಕ್ಷದ್ವೀಪ್ ಮತ್ತೆ ಅಂಡಮಾನ್ ಅಂಡ್ ನಿಕೋಬಾರ್. ಇದು ಅವಾಗ್ಲೇ ಫಸ್ಟ್ ಅಲ್ಲೇ ಬರ್ದ್ಬಿಟ್ಟಿದೆ. ಆಯ್ತಾ? ಇದು ಫಸ್ಟ್ ಇಂಡಿಯಾ ಏನದು ಬಾರ್ಡರ್ ಒಳಗ್ ಬರೋದು ಫಸ್ಟ್ ಬರ್ದಿದ್ದೀನಿ, ಆಮೇಲೆ ಬಾರ್ಡರ್ ಹೊರಗಡೆ ಬರೋದನ್ನ ಬರ್ದಿದ್ದೀನಿ. ಈಗ ದಮನ್ ಅಂಡ್ ದಿಯು ಅಂಡ್ ದಾದ್ರಾ ಅಂಡ್ ನಾಗರ್ ಹೊಳೆ ಅಂತ ಇನ್ನೊಂದು ಏನು ಯೂನಿಯನ್ ಟೆರಿಟರಿ ಇದೆ. ದಮನ್ ಅಂಡ್ ದಿಯು ಅಂಡ್ ದಾದ್ರಾ ಅಂಡ್ ನಾಗರ್ ಹವೇಲಿ. ಆಯ್ತಾ? ಇದು ಕೂಡ ಒಂದು ಯೂನಿಯನ್ ಟೆರಿಟರಿ ಮಕ್ಕಳೇ. ಆಯ್ತಾ? ನೋಡಿ, 1 2 3 4 5 6 7 8 ಯೂನಿಯನ್ ಟೆರಿಟರೀಸ್, 28 ಸ್ಟೇಟ್ಸ್. ಕನ್ಫ್ಯೂಷನ್ ಆಗೋದು ಏನು ಇಲ್ಲ, ಎರಡರಲ್ಲೂ 8 28 ಸ್ಟೇಟ್ಸ್, 8 ಯೂನಿಯನ್ ಟೆರಿಟರೀಸ್. ಇದು ಕೇಳ್ತಾರೆ ಮಕ್ಕಳೇ, ಇದು ಇಂಪಾರ್ಟೆಂಟ್. ಆಯ್ತಾ? ನೆನಪಿರುತ್ತಲ್ಲ, 26 27 ಎಲ್ಲ ಕೊಡ್ತಾರೆ MCQs ಅಲ್ಲಿ ಕನ್ಫ್ಯೂಷನ್ ಮಾಡಕ್ಕೆ. ನಾವು ಮೇನ್ ಇಂಪಾರ್ಟೆಂಟ್ ಏನು, ಸೆಕೆಂಡ್ ಲೆಸನ್ ಅಂದ್ರೆ 8 ನೆನ್ಪಿಟ್ಕೊಳ್ಬೇಕು. 28 ಸೆಕೆಂಡ್ ಲೆಸನ್ ಅಲ್ಲಿ ನಾವು ಕಲಿತಿದೀವಿ ಈ ಏನು ಸ್ಟೇಟ್ಸ್ ಬಗ್ಗೆ, ಯೂನಿಯನ್ ಟೆರಿಟರೀಸ್ ಬಗ್ಗೆ. ಸೆಕೆಂಡ್ ಲೆಸನ್ 8, ಯೂನಿಯನ್ ಟೆರಿಟರೀಸ್ 8. ಆಯ್ತಾ ಮಕ್ಕಳೇ? ಹೀಗೆ ನೆನ್ಪಿಟ್ಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ನೀವು ಈಗ ಕೇಳಿರ್ತಿರಲ್ಲ, ಇದು ಇಂಪಾರ್ಟೆಂಟ್ ಅಂತ ಹಾಗೆ ನೆನಪಾಗ್ಬಿಡತ್ತೆ. ಆಯ್ತಾ? ಈಗ ಯಾವ್ದಾವ್ದು ಅಂತ ಹೇಳ್ಬಿಟ್ಟಿದೀನಿ. ಜಮ್ಮು, ಲಡಾಖ್, ಡೆಲ್ಲಿ, ಚಂಡೀಗಢ,
ಪುದುಚೇರಿ, ಲಕ್ಷದ್ವೀಪ್, ಅಂಡಮಾನ್ ಅಂಡ್ ನಿಕೋಬಾರ್, ದಮನ್, ದಿಯು ಅಂಡ್ ದಾದ್ರಾ ನಾಗರ್ ಹವೇಲಿ. ಓಕೆ, ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈಗ ಮುಂದೆ ಹೋಗೋಣ. 28 ಸ್ಟೇಟ್ಸ್ ಕಲ್ತಾಯ್ತು, 8 ಯೂನಿಯನ್ ಟೆರಿಟರೀಸ್ ಗೊತ್ತಾಯ್ತು. ಆಯ್ತಾ ಮಕ್ಕಳೇ? ಈಗ ನಾವು ಎಂಟರ್ ಆಗ್ತಿರೋದು ಮೇನ್ ಲೆಸನ್ಗೆ. India's geographical features comprise the Himalayan ranges, mountains in the north, the Indo-Gangetic plain, the Deccan Plateau in the south and the coastal region. Geographical features ಅಂದ್ರೆ ಜಿಯೋಗ್ರಫಿಯಲ್ಲಿ ಒಂಚೂರು ಡಿಫ್ರೆನ್ಸ್ ಏನಿದೆ, ಡಿಫ್ರೆಂಟ್ ಫೀಚರ್ಸ್ ಏನಿದೆ ಇಂಡಿಯಾದ್ರಲ್ಲಿ ಮಕ್ಕಳೇ. ಆಯ್ತಾ? ಈಗ ಮ್ಯಾಪ್ ಬರ್ಬಿಟ್ಟು ಅದನ್ನ ತೋರಿಸ್ಬಿಡೋಣ ನಿಮಗೆ. ಮ್ಯಾಪ್ ಅಲ್ಲಿ ಚೂರು ಹೆಚ್ಚು ಕಮ್ಮಿ ಆದ್ರೆ ಏನೂ ಆಗಲ್ವಲ್ಲ ಮಕ್ಕಳೇ. ಆಯ್ತಾ? ಮ್ಯಾಪ್ ಒಂಚೂರು ಹೆಚ್ಚು ಕಮ್ಮಿ ಆಗ್ಬೋದು, ಇಟ್ಸ್ ಓಕೆ. ಆದ್ರೆ ಸ್ವಲ್ಪ ಗೊತ್ತಾದ್ರೂ ಆಗತ್ತೆ ಮ್ಯಾಪ್ ಇದ್ರೆ. ಇದು ನಾನು ಬುಕ್ಕಲ್ಲಿ ಬಿಡಿಸಿದ್ರೆ ಇನ್ನೂ ಸರಿಯಾಗಿ ಬರುತ್ತೆ, ಬೋರ್ಡ್ ಅಲ್ಲಿ ಚೂರು ತೊಂದರೆ ಕೊಡ್ತಿದೆ. ಇಲ್ಲಿ ಮಕ್ಕಳಿಗೆ ಇಷ್ಟೇ. ಆಯ್ತಾ? ಇಷ್ಟಿರ್ಲಿ ಅಲ್ವಾ, ಜಸ್ಟ್ ಫಿಗರಿಗೆ ನೋಡ್ಕೊಳ್ಳಿ. ಈಗ ಇಲ್ಲಿ ಬರುತ್ತೆ ಮಕ್ಕಳೇ ನಮ್ಮ ನನ್ನ ಪೆನ್ನಿಗೆ ಏನಾಯ್ತೀಗ, ಇಲ್ಲಿ ಬರುತ್ತೆ ನಮ್ಮ ಹಿಮಾಲಯನ್ ರೇಂಜಸ್ ಮಕ್ಕಳೇ. ಆಯ್ತಾ? ಹಿಮಾಲಯನ್ ರೇಂಜಸ್ ಫಿಸಿಕಲ್ ಫೀಚರ್ಸ್ ಏನ್ ಡಿಫ್ರೆಂಟ್ ಇದೆ ನಮ್ಮ ಇಂಡಿಯಾದ್ರಲ್ಲಿ. ಫಿಸಿಕಲ್ ಫೀಚರ್ಸ್, ಜಿಯೋಗ್ರಫಿಕಲ್ ಫೀಚರ್ಸ್, ಫಿಸಿಕಲ್ ಫೀಚರ್ಸ್ ಏನಿದೆ ನಮ್ಮ ಇಂಡಿಯಾದ್ರಲ್ಲಿ ಅಂದ್ರೆ ಇಲ್ಲಿ ಫಸ್ಟ್ ಬರ್ದ್ಬಿಡ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ಮೌಂಟೇನ್ ರೇಂಜಸ್, ಇದಕ್ಕೆ ನಾವು ಹಿಮಾಲಯನ್ ಮೌಂಟೇನ್ ರೇಂಜಸ್ ಅಂತಾನು ಬರಿಬಹುದು. ಇಂಡೋ ಗಂಗಾಟಿಕ್ ಪ್ಲೇನ್, Indo-Gangetic plain, Deccan Plateau, then fourth one ಬಂದ್ಬಿಟ್ಟು coastal plain. ಇದೇ 4 ಥಿಂಗ್ಸ್ ನಾವ್ ಇದ್ರಲ್ಲಿ ಫಸ್ಟ್ ಡಿಸ್ಕಸ್ ಮಾಡೋದು. ಆಯ್ತಾ? ಇಲ್ಲಿ ಜಿಯೋಗ್ರಫಿಕಲ್ ಫೀಚರ್ಸ್ ಅಂತ ಇದೆಯಲ್ಲ, ಇದು 4 ಥಿಂಗ್ಸ್ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಲ್ಲಿ ಹೇಗೆ ಇಂಡಿಯಾ ಡೆವಲಪ್ ಆಯ್ತು, ಏನೇನಾಯ್ತು ಹಿಂದೆ ಅಂತ ಕಲಿತೀವಿ ಮಕ್ಕಳೇ. ಆಯ್ತಾ? ಇದ್ ನೋಡಿ ಫಸ್ಟ್ ಒನ್, ಇದು ಇಲ್ಲಿ ಫಸ್ಟ್ ಅಂತ ಹಾಕ್ತೀನಲ್ಲ, ಇಂಡೋ ಗಂಗಾಟಿಕ್ ಮೌಂಟೇನ್ ರೇಂಜಸ್ ತೋರಿಸಿರೋದು ನಾನು ಫಸ್ಟ್ ಒನ್ ಅಲ್ಲಿ. ಆಯ್ತಾ? ಈಗ ಸೆಕೆಂಡ್ ಇಂಡೋ ಗಂಗಾಟಿಕ್ ಪ್ಲೇನ್ ಇದು ಬರುತ್ತೆ ಮಕ್ಕಳೇ. ಇದು ಸೆಕೆಂಡ್ ಒನ್ ಅಂತ ಹಾಕ್ತೀನಲ್ಲ, ಇದು ಇಂಡೋ ಗಂಗಾಟಿಕ್ ಪ್ಲೇನ್ ಬರುತ್ತೆ. ಆಯ್ತಾ? ಥರ್ಡ್ ಒನ್ ಬರುತ್ತೆ ಡೆಕ್ಕನ್ ಪ್ಲಾಟ್ಯೂ. ಹೀಗ್ ಬರುತ್ತೆ ಮಕ್ಕಳೇ ಡೆಕ್ಕನ್ ಪ್ಲಾಟ್ಯೂ. ಆಯ್ತಾ? ಇದು ಥರ್ಡ್ ಒನ್ ಅಂತ ಹಾಕ್ತೀನಿ, ಡೆಕ್ಕನ್ ಪ್ಲಾಟ್ಯೂ. ಈಗ ಇದು ಬರುತ್ತಲ್ಲ ಮಕ್ಕಳೇ, ಇದು ಕೋಸ್ಟಲ್ ಪ್ಲೇನ್. ಇದು ಕೋಸ್ಟ್ ಇದು. ಆಯ್ತಾ? ವಾಟರಿಗೆ ನಿಯರ್ ಯಾವ್ದಿರುತ್ತೆ ಅದನ್ನ ಕೋಸ್ಟ್ ಅಂತೀವಿ. ಇದು ಕೋಸ್ಟಲ್ ಪ್ಲೇನ್, ಇದು ಡೆಕ್ಕನ್ ಪ್ಲಾಟ್ಯೂ, ಇದು ಗಂಗಾಟಿಕ್ ಪ್ಲೇನ್, ಇದು ಮೌಂಟೇನ್ ರೇಂಜಸ್. ಇಂಡಿಯಾನ 4 ಫೀಚರ್ಸ್, ಜಿಯೋಗ್ರಫಿಕಲ್ ಫೀಚರ್ಸ್ ಅಲ್ಲಿ ಡಿವೈಡ್ ಮಾಡಿದೀವಿ. ಒಂದು ಮೌಂಟೇನ್ ರೇಂಜಸ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಇಂಡೋ ಗಂಗಾಟಿಕ್ ಪ್ಲೇನ್, ಥರ್ಡ್ ಒನ್ ಬಂದ್ಬಿಟ್ಟು ಡೆಕ್ಕನ್ ಪ್ಲಾಟ್ಯೂ, ಫೋರ್ತ್ ಒನ್ ಬಂದ್ಬಿಟ್ಟು ಕೋಸ್ಟಲ್ ಪ್ಲೇನ್. ಓಕೆನಾ? ಈಗ ಇದನ್ನ ಒಂದೊಂದೇ ಆಗಿ ನಾವು ಕಲಿತಾ ಹೋಗ್ತೀವಿ, ನೋಡ್ತಾ ಹೋಗ್ತೀವಿ ಇದು ಏನೇನಂತ. ಇಲ್ಲಿ ಫಸ್ಟ್ ಒನ್ ಮೌಂಟೇನ್ ರೇಂಜಸ್ ತೋರಿಸಿದ್ದೀನಿ. ಸೆಕೆಂಡ್ ಒನ್ ಇಂಡೋ ಗಂಗಾಟಿಕ್ ಪ್ಲೇನ್ ತೋರಿಸಿದ್ದೀನಿ. ಆಯ್ತಾ? ಡೆಕ್ಕನ್ ಪ್ಲಾಟ್ಯೂ ತೋರಿಸಿದ್ದೀನಿ ಈ ಪಾರ್ಟ್. ಆಯ್ತಾ? ಕೋಸ್ಟಲ್ ಪ್ಲೇನ್ ತೋರಿಸಿದ್ದೀನಿ ಮಕ್ಕಳೇ. ಆಯ್ತಾ? ಈ ಕೋಸ್ಟಲ್ ಪ್ಲೇನ್ ಮತ್ತೆ ಡಿವೈಡ್ ಆಗತ್ತೆ ಮಕ್ಕಳೇ. ಆಮೇಲೆ ಡೆಕ್ಕನ್ ಪ್ಲಾಟ್ಯೂನು ಇಲ್ಲಿ ಮತ್ತೆ ಡಿವೈಡ್ ಆಗತ್ತೆ. ಆಯ್ತಾ? ಅದೆಲ್ಲ ಚೂರು ಅದ್ ನೀವು ಇನ್ನ ಹೈಯರ್ ಸ್ಟಡೀಸ್ ಅಲ್ಲಿ ಜಾಸ್ತಿ ಗೊತ್ತಾಗತ್ತೆ. ಇಲ್ಲಿ ಅಷ್ಟು ಇನ್ಫಾರ್ಮೇಶನ್ ಇಲ್ಲ, ಇದು ಜಸ್ಟ್ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಆಯ್ತಾ?
ಈಗ ಕಂಟಿನ್ಯೂ ಮಾಡ್ತೀನಿ. The snow-capped mountains in the north include some of the tallest mountain peaks in the world. ಓಕೆನಾ? ಈಗ ಇಲ್ಲೇನು ಹಿಮಾಲಯನ್ ಮೌಂಟೇನ್ಸ್ ಅಂತ ಹೇಳಿದ್ನಲ್ಲ, ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಈ ಮೌಂಟೇನ್ಸ್ ಎಲ್ಲ ಏನು ಸ್ನೋ ಕ್ಯಾಪ್ಟ್ ಆಗಿರುತ್ತೆ. ಇದೆಲ್ಲ ಏನು ಸ್ನೋ ಇಂದ ಕವರ್ ಆಗಿರೋ ಮೌಂಟೇನ್ಸ್. ಆಯ್ತಾ? ಇಲ್ಲಿ ಈ ಮೌಂಟೇನ್ಸ್ ಅಲ್ಲಿ ವರ್ಲ್ಡ್ ನ ಟಾಲೆಸ್ಟ್ ಮೌಂಟೇನ್ಸ್ ಕೂಡ ಇದಾವೆ. ಆಯ್ತಾ? ವರ್ಲ್ಡ್ ಸೆಕೆಂಡ್ ಟಾಲೆಸ್ಟ್ ಮೌಂಟೇನ್ K2 ಅಂತ ಕರಿತೀವಿ. ನಿಮಗೆ ಮುಂದೆ ಬರುತ್ತೆ. K2 ಅನ್ನೋ ಮೌಂಟೇನ್ ಇಲ್ಲಿದೆ, ಇಂಡಿಯಾದ್ರಲ್ಲಿ ಇದೆ ಮಕ್ಕಳೇ. ಆಯ್ತಾ? ಮೌಂಟ್ ಎವರೆಸ್ಟ್ ಇಸ್ ದ ವರ್ಲ್ಡ್ ಫಸ್ಟ್ ಟಾಲೆಸ್ಟ್ ಮೌಂಟ್. ಓಕೆನಾ? ಇದು ಸೆಕೆಂಡ್ ಒನ್ K2. ಅದು ಅದ್ರಲ್ಲಿದೆ, ನಮ್ಮ ಇಂಡಿಯಾದ್ರಲ್ಲಿ ಇದೆ. ಆಯ್ತಾ? ಇದ್ರಲ್ಲಿ ಕೊಟ್ಟಿಲ್ಲ, ನಾನು ನಿಮಗೆ ಇನ್ಫಾರ್ಮೇಶನ್ ಹೇಳ್ತಿರೋದು. ಈಗ ನಾನು ಏನ್ ಓದ್ದೆ, ನಾರ್ತ್ ಅಲ್ಲಿ ಸ್ನೋ ಕ್ಯಾಪಡ್ ಮೌಂಟೇನ್ಸ್ ಇದೆ ಅಂತ ಹೇಳಿದೆ. ಇದು ನಾರ್ತ್ ಮಕ್ಕಳೇ, ಇದು ಸೌತ್. ಓಕೆನಾ? ಇದು ವೆಸ್ಟ್, ಇದು ಈಸ್ಟ್. ಓಕೆನಾ? ನಾನು ಹೇಳಿದೆ ಮಿಜೋರಂ, ನಾಗಾಲ್ಯಾಂಡ್, ತ್ರಿಪುರ ಎಲ್ಲ ಈಸ್ಟ್ ಅಲ್ಲಿ ಇದೆ ಅಂತ. ಯಾವ ಸೈಡ್? ಈ ಸೈಡ್ ಮಕ್ಕಳೇ. ಅರ್ಥ ಆಯ್ತಾ? ತುಂಬಾ ಇದಾಗ್ಬಿಡತ್ತೆ, ಆಮೇಲೆ ಅರ್ಥ ಆಗಲ್ಲ. ಅದಕ್ಕೆ ಇದನ್ನ ರಬ್ ಮಾಡ್ಬಿಡ್ತೀನಿ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಎಲ್ಲ ಅರ್ಥ ಆಯ್ತಲ್ಲ. ಈಗ ನಾವು ಅದ್ರಲ್ಲೇ ಇದನ್ನ ಹೇಳ್ತೀವಿ, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ಈಸ್ಟ್. ಇದು ನಾರ್ತ್ ವೆಸ್ಟ್. ಈ ಕಡೆ ವೆಸ್ಟ್ ಇದೆ, ಇಲ್ಲಿ ನಾರ್ತ್ ಇದೆ. ಈ ಸೈಡ್ ಎಲ್ಲ ಏನು ನಾರ್ತ್ ವೆಸ್ಟ್. ಇದು ನಾರ್ತ್, ಇದು ಈಸ್ಟ್. ಈ ಸೈಡ್ ಫುಲ್ ಬರೋದೇನು ನಾರ್ತ್ ಈಸ್ಟ್ ಅಂತೀವಿ. ಇದು ಸೌತ್, ಇದು ಈಸ್ಟ್. ಈ ಸೈಡ್ ಎಲ್ಲ ಬರೋದನ್ನ ಏನಂತೀವಿ? ಸೌತ್ ಈಸ್ಟ್ ಅಂತೀವಿ. ಈ ಸೈಡ್ ಎಲ್ಲ ಬರೋದನ್ನ ಏನಂತೀವಿ? ಸೌತ್ ವೆಸ್ಟ್ ಅಂತೀವಿ. ಇದು ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ ಮಕ್ಳೇ. ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ಈಸ್ಟ್. ನೋಡಿ, ನಾನು ನಿಮಗೆ ಇದನ್ನು ಹೇಳ್ಬಿಟ್ಟೆ, ಇಂಪಾರ್ಟೆಂಟ್. ಯಾವಾಗ್ಲೂ ಮ್ಯಾಪ್ ಬರೆಯೋ ಟೈಮಿಗೆ ಮಕ್ಕಳೇ, ಮ್ಯಾಪ್ ಬರ್ದಾದ್ಮೇಲೆ ಕೆಳಗಡೆ ಈ ತರ ತೋರಿಸಿ. ಆಯ್ತಾ? ಎಕ್ಸಾಮ್ಸ್ ಅಲ್ಲೆಲ್ಲ ಬರೀತಿರಲ್ಲ, ಅವಾಗ ಈ ತರ ಬರ್ಬಿಟ್ಟು ಮ್ಯಾಪ್ ಎಲ್ಲ ಕೊಡ್ತಾರೆ ನಿಮಗೆ ಬರೆಯಕ್ಕೆ. ಅವಾಗ ಕೆಳಗಡೆ ಈ ತರ ಆರೋ ಮಾರ್ಕ್ಸ್ ತೋರಿಸ್ಬಿಡಿ ಮಕ್ಕಳೇ. ಅರ್ಥ ಆಯ್ತಾ? ಆಮೇಲೆ ಮುಂದೆ ಹೋಗೋಣ. They help to preserve the safety and security of India. ನೋಡಿ ಮಕ್ಕಳೇ, ಇಷ್ಟು ಟಾಲೆಸ್ಟ್, ನಾನು ಹೇಳಿದೆ ವರ್ಲ್ಡ್ ಟಾಲೆಸ್ಟ್ K2 ಅನ್ನೋ ಮೌಂಟ್ ನಮ್ ಇಂಡಿಯಾದ್ರಲ್ಲಿದೆ ಅಂತ. ಟಾಲೆಸ್ಟ್ ಮೌಂಟೇನ್ಸ್ ಇದಾವಿಲ್ಲಿ. ಈಗ ಇಲ್ಲಿಂದ ಯಾರಾದ್ರೂ ನಮಗೆ ಅಟ್ಯಾಕ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಮಾಡಕ್ಕಾಗತ್ತಾ ಮಕ್ಕಳೇ? ಈ ಮೌಂಟೇನ್ಸ್ ನ ಅವ್ರು ಕ್ಲೈಮ್ ಮಾಡ್ಕೊಂಡ್ ಬರಕ್ಕಾಗತ್ತಾ ಈ ಕಡೆ? ಹಾಗಲ್ಲ, ಹೌದಲ್ವಾ? ಇದೇನ್ ನಮಗೆ ಸೇಫ್ಟಿ ಪ್ರೊವೈಡ್ ಮಾಡ್ತಿದೆ, ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಿದೆ. ಇಂಡಿಯಾದ ಸೆಕ್ಯೂರಿಟಿ ಯಾವುದು? ಮೌಂಟೇನ್ಸ್. ಹಿಮಾಲಯನ್ ಮೌಂಟೇನ್ಸ್ ಆರ್ ದ ಇಂಡಿಯನ್ ಸೆಕ್ಯೂರಿಟಿ. ಆಯ್ತಾ ಮಕ್ಕಳೇ? ಹೀಗ್ ನೆನ್ಪಿಟ್ಕೊಳ್ಳಿ, ತುಂಬಾ ಚೆನ್ನಾಗಿ ನೆನ್ಪಿರುತ್ತೆ. ಆಯ್ತಾ? Next, there have been a few instructions into ancient India from the northern Himalayan region. The attacks have been mainly from northwestern side through the valley of Bolan and Khyber passes. ಈಗ ನಾನು ನಿಮಗೆ ಹೇಳಿದೆ, ಇದು ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಿದೆ ನಮಗೆ ಮೌಂಟೇನ್ಸ್ ಅಂತ. ಇಲ್ಲಿ ನೋಡಿ, ನಾರ್ತ್ ಅಲ್ಲಿ ಇದೆ ಮೌಂಟೇನ್ಸ್. ಓಕೆನಾ? ಈಸ್ಟ್ ಅಲ್ಲಿ ಇದೆ ಮೌಂಟೇನ್ಸ್. ಇಲ್ಲಿಂದ ಯಾರು ನಮಗೆ ಅಟ್ಯಾಕ್ ಮಾಡಕ್ ಆಗಲ್ಲ. ಆದ್ರೆ ಈ ಸೈಡ್ ಏನಿದೆ, ನಮ್ಮ ಹತ್ರ ಮೌಂಟೇನ್ಸ್ ಇಲ್ಲ ಮಕ್ಕಳೇ. ಈ ಕಡೆ ನಮ್ಮ ಹತ್ರ ಸೆಕ್ಯೂರಿಟಿ ಇಲ್ಲ. ಅದಕ್ಕೆ ಇಲ್ಲಿ ಕೈಬರ್ ಪಾಸಸ್ ಮತ್ತೆ ಬೋಲಾನ್ ಮತ್ತೆ ಕೈಬರ್ ಇಂದ, ಇದು ಬೋಲಾನ್ ಅಂತ ನೆನ್ಪಿಟ್ಕೊಳ್ಳಿ, ಇದು ಖೈಬರ್ ಪಾಸಸ್ ಅಂತ ಇದು ಕೇಳ್ತಾರೆ ಮಕ್ಕಳೇ ಕ್ವಶನ್. ಆಯ್ತಾ? ಖೈಬರ್ ಪಾಸಸ್ ಮತ್ತೆ ಬೋಲಾನ್ ಪಾಸಸ್ ಇಂದ ನಮಗೆ ವೆಸ್ಟರ್ನ್ ಸೈಡ್ ಇಂದ, ನಾರ್ತ್ ವೆಸ್ಟ್ ಸೈಡ್ ಇಂದ ಅಟ್ಯಾಕ್ಸ್ ಆಗತ್ತೆ ಮಕ್ಕಳೇ. ಆದ್ರೆ ನಾರ್ತ್ ಈಸ್ಟ್ ಸೈಡ್ ಇಂದ ಯಾಕಾಗಲ್ಲ ಅಂತ ಕೇಳಿದ್ರೆ, ಯಾಕಂದ್ರೆ ನಮ್ಮ ಹತ್ರ ಇಲ್ಲಿ ಸೆಕ್ಯೂರಿಟಿ ಇದೆ ಮಕ್ಕಳೇ. ಮೌಂಟೇನ್ಸ್ ಸೆಕ್ಯೂರಿಟಿ ಇದೆ. ಅದಕ್ಕೆ ಮೌಂಟೇನ್ಸ್ ನ ಇದ್ ಮಾಡಿ ಯಾರು ನಮಗೆ ಅಟ್ಯಾಕ್ ಮಾಡಕ್ಕಾಗಲ್ಲ. ಇದು ನಮಗೆ ಸೇಫ್ಟಿ ಪ್ರೊವೈಡ್ ಮಾಡುತ್ತೆ. ನಿಮಗೆ ಏನಾದ್ರೂ ರೈಟ್ ಅಬೌಟ್ ನಾರ್ದರ್ನ್ ಹಿಮಾಲಯನ್ ಮೌಂಟೇನ್ಸ್ ಅಂತ ಕೇಳಿದ್ರೆ ಇದೆಲ್ಲ ಪಾಯಿಂಟ್ಸ್ ಮಕ್ಕಳೇ. ಆಯ್ತಾ? ನಾರ್ದರ್ನ್ ಹಿಮಾಲಯನ್ ಮೌಂಟೇನ್ಸ್ ಪ್ರೊವೈಡ್ ಸೆಕ್ಯೂರಿಟಿ ಫಾರ್ ಇಂಡಿಯಾ. ಆಯ್ತಾ? ಆಮೇಲೆ ಟಾಲೆಸ್ಟ್ ಮೌಂಟೇನ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ಇಂಡಿಯಾ. second world tallest mountains are also present in India. They provide security for India. The snow-capped mountains are also very beautiful. ಆಯ್ತಾ ಮಕ್ಕಳೇ? 2 marks ಗೆ 3 marks ಗೆಲ್ಲ ಕೇಳಿದ್ರೆ ಹಿಂಗೆ, ಈಗ ನಾನು ಏನ್ ಹೇಳಿರ್ತೀನಲ್ಲ ಅದನ್ನೇ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಅಲ್ಲಿ ಬರ್ಬಿಟ್ರೆ ಮುಗೀತು. ಆಯ್ತಾ ಮಕ್ಕಳೇ? ನಿಮಗೆ ಎಷ್ಟು ಬರುತ್ತೆ, ಎಷ್ಟು ನಾಲೆಡ್ಜ್ ನಿಮ್ಮ ಹತ್ರ ಇರುತ್ತೆ ಅದನ್ನ ಯೂಸ್ ಮಾಡಿ. ಟೆಕ್ಸ್ಟ್ ಬುಕ್ ಓದ್ ಬರಿಬೇಕಾ ಮ್ಯಾಮ್? ಇಲ್ಲ ಮಕ್ಕಳೇ, ನಾವ್ ಏನ್ ಅರ್ಥ ಮಾಡ್ಕೊಂಡಿರ್ತೀವಿ ಅದು ಬರೆಯೋದು ತುಂಬಾ ಇಂಪಾರ್ಟೆಂಟ್. ಆಯ್ತಾ? ಟೆಕ್ಸ್ಟ್ ಬುಕ್ ಗಳನ್ನ, ಗೈಡ್ ಗಳನ್ನ ಓದ್ ಬರೆಯೋದಲ್ಲ, ಬೈ ಹೆಟ್ ಹೊಡೆದ್ ಬರೆಯೋದಲ್ಲ. ನಾನು ಇಲ್ಲಿ ನಿಮಗೆ ಯಾಕೆ ಬರ್ದಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಯಾಕಂದ್ರೆ
ನಾನು ಎಕ್ಸ್ಪ್ಲೇನ್ ಮಾಡೋದನ್ನ ನಿಮ್ ಮೈಂಡ್ ಅಲ್ಲಿ ಕುತ್ಕೊಂಡ್ ಬಿಡ್ಬೇಕು ಆಯ್ತಾ. ಮತ್ತೆ ಗೈಡ್ ಓದ್ಬೇಕಾ ಮ್ಯಾಮ್, ಗೈಡ್ ಅಲ್ಲಿರೋ ಆನ್ಸರ್ಸ್ ಬರೀಬೇಕಾ? ಬೇಡ, ಟೀಚರ್ಸ್ ಕೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮ್ಯಾಮ್, ನಾನು ಇಂಗ್ಲಿಷ್ ಅಲ್ಲಿ ವರ್ಡ್ಸ್ ಮಾಡಿ ಸೆಂಟೆನ್ಸ್ ಮಾಡಿ ಬರಿತೀನಿ ಆಯ್ತಾ. ಇದು ತುಂಬಾ ಇಂಪಾರ್ಟೆಂಟ್. ಹೀಗೆ ನಮ್ ಲರ್ನಿಂಗ್ ಈಸಿ ಆಗತ್ತೆ ಮಕ್ಳೇ. ಬಹೆಟ್ ಹೊಡೆದ್ ಬರೆದ್ರೆ ಈಸಿ ಆಗಲ್ಲ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಎಷ್ಟೇ ಲಾಂಗ್ ಇರ್ಲಿ 2x ಅಲ್ಲಿ ನೋಡಿ, ಹಾಫ್ ವಿಡಿಯೋ ಈಗ ನೋಡಿ, ಹಾಫ್ ವಿಡಿಯೋ ಆಮೇಲೆ ನೋಡಿ ಆಯ್ತಾ. ಅರ್ಥ ಮಾಡ್ಕೊಳ್ಳಿ. ವಿಡಿಯೋ 10 ಮಿನಿಟ್ಸ್ ಅಲ್ಲಿ ನೋಡ್ಬಿಡ್ಬೇಕು ಮ್ಯಾಮ್, ಇಡೀ ಪಾಠನು ನಮಗೆ ಅರ್ಥ ಆಗ್ಬಿಡ್ಬೇಕು ಮ್ಯಾಮ್, ಆಗಲ್ಲ ಮಕ್ಳೇ. ಲೈನ್ ಬೈ ಲೈನ್ ಅರ್ಥ ಮಾಡಿಸ್ತಿದ್ದೀನಿ. ಅರ್ಥ ಆಗ್ಬೇಕಂದ್ರೆ ಇಡೀ ವಿಡಿಯೋನ ನೋಡ್ಬೇಕಾಗತ್ತೆ. ಈಗ ನೋಡಿ, ನಾನು ಇಷ್ಟೊತ್ತು ಅರ್ಥ ಮಾಡಿಸಿದ್ದೀನಿ, ನಾನು ಇನ್ನ ಫಸ್ಟ್ ಪೇಜ್ ಅಲ್ಲಿ ಇದ್ದೀನಿ ಲೆಸನ್ ಇನ್ನ. ಯಾಕಂದ್ರೆ ಲೈನ್ ಬೈ ಲೈನ್ ಇಲ್ಲಿ 1 ಲೈನ್ ಕೊಟ್ಬಿಡ್ತಾರೆ, ಆ ಲೈನ್ ಅನ್ನ ಅರ್ಥ ಮಾಡ್ಸಕ್ಕೆ ತುಂಬಾ ಹೊತ್ತಾಗುತ್ತೆ. ಅರ್ಥ ಆಯ್ತಾ. ಇಲ್ಲಿ 28 ಸ್ಟೇಟ್ಸ್ ಅಂಡ್ 8 ಯೂನಿಯನ್ ಟೆರಿಟರೀಸ್ ಅಂತ ಕೊಟ್ಟಿದ್ರು. ಆದ್ರೆ ಆ ಪಾರ್ಟ್ ನಂದು ಎಷ್ಟು ಹೊತ್ತಾಯ್ತು? 28 ಸ್ಟೇಟ್ಸ್ ಅರ್ಥ ಮಾಡಿಸಿ, ಅದು ನಿಮಗ್ ನೆನಪಾದಂಗ್ ಹೇಳಿ, ಆಮೇಲೆ 8 ಯೂನಿಯನ್ ಟೆರಿಟರೀಸ್ ಹೇಳೋ ತನಕ ಎಷ್ಟೊತ್ತಾಯ್ತು. ಅದಕ್ಕೆ ಇಲ್ಲಿ ಕಾಣಕ್ ನಮಗ್ ಲೆಸನ್ ಸಣ್ಣದ್ ಕಾಣಿಸುತ್ತೆ, ಆದ್ರೆ ಅದು ಅರ್ಥ ಆಗಕ್ಕೆ ತುಂಬಾ ಹೊತ್ತಾಗುತ್ತೆ ಆಯ್ತಾ. there have been few institutions into ancient India of northern Himalayas. ಇದು ಒಂದು ಒಳ್ಳೆ ಇದು ಹೇಳಿದ್ನಲ್ಲ, ಈ ಕಡೆಯಿಂದ ಯಾರು ಅಟ್ಯಾಕ್ ಮಾಡಕ್ಕಾಗಲ್ಲ, ಆದ್ರೆ ಇಲ್ಲಿ ಬೋಲಾನ್ ಮತ್ತೆ ಖೈಬರ್ ಪಾಸಸ್ ಇಂದ ಅಟ್ಯಾಕ್ಸ್ ಆಗುತ್ತೆ. ಹಿಮಾಲಯನ್ಸ್ ಬಗ್ಗೆ ಹೇಳಿದೆ. ಈಗ ಹೋಗೋಣ ನಾವು ಸೆಕೆಂಡ್ ಪಾರ್ಟ್, ನಮ್ಮ ಇಂಡೋ ಗಂಗಾಟಿಕ್ ಪ್ಲೇನ್ ಗೆ ಹೋಗೋಣ ಮಕ್ಳೆ ಆಯ್ತಾ. ದ ಫ್ಲಾಟ್ ಇಂಡೋ ಗಂಗಾಟಿಕ್ ಪ್ಲೇನ್ ಆರ್ ವೆರಿ ಫರ್ಟೈಲ್. ಇಲ್ಲಿ ನೋಡಿ, ಇಲ್ಲಿ ಮೌಂಟೇನ್ಸ್ ಇತ್ತು, ಇಲ್ಲಿ ಹೈಟ್ ಶಾರ್ಟ್, ಒಂದ್ ಮೌಂಟೇನ್ ಹೈಟ್ ಇರುತ್ತೆ, ಒಂದ್ ಶಾರ್ಟ್ ಇರುತ್ತೆ, ಮೇಲೆ ಕೆಳಗೆ. ಆದ್ರೆ ಇಲ್ಲಿ ಫ್ಲಾಟ್ ಇರೋ ಲ್ಯಾಂಡ್ ಇಂಡಿಯಾದು ಆಯ್ತಾ. ಈ ಲ್ಯಾಂಡ್ ಏನು ಫ್ಲಾಟ್ ಆಗಿದೆ ಇಂಡಿಯಾದು ಆಯ್ತಾ ಮಕ್ಳೇ. ದ ಫ್ಲಾಟ್ ಇಂಡೋ ಗಂಗಾಟಿಕ್ ಪ್ಲೇನ್ಸ್ ಆರ್ ವೆರಿ ಫರ್ಟೈಲ್. ವೆರಿ ಫರ್ಟೈಲ್ ಅಂದ್ರೆ ಮಕ್ಳೇ, ಇಲ್ಲಿನ ಮರಳು ಏನಿದೆ ತುಂಬಾ ರಿಚ್ ಇನ್ ಐರನ್, ರಿಚ್ ಇನ್ ಮೆನಿ ಕಾಂಪೊನೆಂಟ್ಸ್ ಆಫ್ ಸಾಯಿಲ್ ಅಂತ ಹೇಳ್ತಾರಲ್ಲ, ತುಂಬಾ ರಿಚ್. ಯಾಕಂದ್ರೆ ರಿಚ್ ಇರೋದ್ರಿಂದ, ಸಾಯಿಲ್ ತುಂಬಾ ರಿಚ್ ಇರೋದ್ರಿಂದ, ತುಂಬಾ ಒಳ್ಳೆ ಸಾಯಿಲ್ ಇರೋದ್ರಿಂದ ಇಲ್ಲೇನಾಗುತ್ತೆ ಮಕ್ಳೇ, ತುಂಬಾ ಚೆನ್ನಾಗಿ ಕ್ರಾಪ್ಸ್ ಬೆಳೆಯುತ್ತೆ ಆಯ್ತಾ. ಇದು ಗ್ರೀನ್ ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಇದು ತುಂಬಾ ಗ್ರೀನರಿ ಪಾರ್ಟ್ ಇಂಡಿಯಾದ ಅರ್ಥ ಆಯ್ತಾ ಮಕ್ಳೇ. ಇಲ್ಲಿ ತುಂಬಾ ಚೆನ್ನಾಗಿ ಕ್ರಾಪ್ಸ್ ಬೆಳೆಯುತ್ತೆ. ದ ಏನ್ಷಿಯಂಟ್ ಸಿವಿಲೈಸೇಷನ್ ಆಫ್ ಇಂಡಸ್ ವ್ಯಾಲಿ ಅಂಡ್ ವೇದಿಕ್ ಪೀರಿಯಡ್ ಫ್ಲೋರಿಶ್ಡ್ ಹಿಯರ್. ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮತ್ತೆ ವೇದಿಕ್ ಪೀರಿಯಡ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಇಂಡೋ ಗಂಗಾಟಿಕ್ ಪ್ಲೇನ್ ರೀಜನ್ ಇಂದ ಸ್ಟಾರ್ಟ್ ಆಗಿದೆ. ಮತ್ತೆ ಫ್ಲೋರಿಶ್ಡ್, ಇದು ತುಂಬಾ ಸಕ್ಸಸ್ಫುಲ್ ಆಗಿದೆ ಮಕ್ಳೇ. ಇಂಡೋ ಗಂಗಾಟಿಕ್ ಪ್ಲೇನ್ ಅಲ್ಲಿ ವೇದಿಕ್ ಪೀರಿಯಡ್ ಮತ್ತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಲ್ಲಿಂದಾನೇ ಸ್ಟಾರ್ಟ್ ಆಗಿ ಇದು ಫುಲ್ ಸಕ್ಸಸ್ ಆಗಿದೆ ಆಯ್ತಾ ಮಕ್ಳೇ. ಮೆನಿ ಬ್ಯಾಟಲ್ಸ್ ಹ್ಯಾವ್ ಬಿನ್ ಫೋರ್ಟ್ ಆಲ್ ದ ಟೈಮ್ ಟು ಎಸ್ಟಾಬ್ಲಿಷ್ ಕಂಟ್ರೋಲ್ ಓವರ್ ದಿಸ್ ಏರಿಯಾ. ತುಂಬಾ ಬ್ಯಾಟಲ್ಗಳಾಗಿದೆ ಈ ಏರಿಯಾನ ಕಂಟ್ರೋಲ್ ಅಲ್ಲಿ ತಗೊಳಕೋಸ್ಕರ, ಈ ಏರಿಯಾನ ಇದು ಕ್ಯಾಪ್ಚರ್ ಮಾಡ್ಕೊಳಕೋಸ್ಕರ ತುಂಬಾ ಫೈಟ್ಸ್ ಗಳು ಕೂಡ ಆಗಿದೆ ಮಕ್ಳೇ. ಇದು ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಇದ್ರ ಬಗ್ಗೆ ಎಲ್ಲ ತುಂಬಾ ಇನ್ಫಾರ್ಮೇಶನ್ ನಿಮಗೆ ಐ ಥಿಂಕ್ SLC ಅಲ್ಲಿ ಬರುತ್ತೆ ಮಕ್ಳೇ. ಇಲ್ಲಿ ಜಾಸ್ತಿ ಇಲ್ಲ, ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ನಾನು ಅವಾಗ್ಲೇ ಮ್ಯಾಪ್ ಅಲ್ಲಿ ಅರ್ಥ ಮಾಡಿಸಿದ್ನಲ್ಲ, ಅದಿಲ್ಲಿದೆ ನೋಡಿ. ಇದು ಭಾರತ್ ಆಯ್ತಾ, ಇಂಡಿಯಾ, ಇಲ್ಲಿ ಬಂದ್ಬಿಟ್ಟು ಪಾಕಿಸ್ತಾನ್, ಇದ್ರ ಮೇಲೆ ಅಫ್ಘಾನಿಸ್ತಾನ್, ಇಲ್ಲಿ ಚೈನಾ, ಟಿಬೆಟ್ ಅಂತ ಕೊಟ್ಟಿದ್ದಾರೆ, ಭೂತಾನ್, ನೇಪಾಳ್, ಬಾಂಗ್ಲಾದೇಶ್, ಮಯನ್ಮಾರ್, ಶ್ರೀಲಂಕಾ ಆಯ್ತಾ ಮಕ್ಳೇ. ಇದೆಲ್ಲ ಏನು ನಮ್ಮ ನೈಬರಿಂಗ್ ಕಂಟ್ರೀಸ್ ಮಕ್ಳೇ. ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ನೋಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಮಕ್ಳೇ. ಆಮೇಲೆ ಅಖಂಡ್ ಭಾರತ್ ಇನ್ಕ್ಲೂಡ್ ಆಲ್ ದೀಸ್ ಏರಿಯಾಸ್ ಆಯ್ತಾ. ಈಗ ನಾವು ನೆಕ್ಸ್ಟ್ ಹೋಗೋಣ ಯಾವುದು, ನಮ್ಮ ಡೆಕ್ಕನ್ ಕೋಸ್ಟಲ್ ಪ್ಲೇನ್ ಗೆ. ಡೆಕ್ಕನ್ ಪ್ಲಾಟ್ಯೂ ಬಗ್ಗೆ ಕೊಟ್ಟಿಲ್ಲ, ಬರೀ ಜಿಯೋಗ್ರಫಿಕಲ್ ಫೀಚರ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಡೆಕ್ಕನ್ ಪ್ಲಾಟ್ಯೂ ಬಗ್ಗೆ ಹೋಗ್ತಿದೀವಿ ನಾವು. ದ ನರ್ಮದಾ ರಿವರ್ ಸೆಪರೇಟ್ಸ್ ಇಂಟು 2 ಪಾರ್ಟ್ಸ್, ದ ಮಾಲ್ವಾ ಪ್ಲಾಟ್ಯೂ ಆರ್ ದ ಸೆಂಟ್ರಲ್ ಹೈಲ್ಯಾಂಡ್ಸ್ ಅಂಡ್ ದ ಡೆಕ್ಕನ್ ಪ್ಲಾಟ್ಯೂ. ಮಾಲ್ವಾ ಪ್ಲಾಟ್ಯೂನ ನಾವು ಮತ್ತೆ ಸೆಂಟ್ರಲ್ ಹೈಲ್ಯಾಂಡ್ಸ್ ಅಂತಾನು ಕರಿತೀವಿ. ಆಮೇಲೆ ಡೆಕ್ಕನ್ ಪ್ಲಾಟ್ಯೂ ಬರುತ್ತೆ ಮಕ್ಕಳೇ. ಇಲ್ಲಿ ನರ್ಮದಾ ರಿವರ್ ಬರುತ್ತೆ. ಇಲ್ಲಿ ನೋಡಿ, ನಾನು ನರ್ಮದಾ ರಿವರ್ ತೋರಿಸ್ತಿದ್ದೀನಿ ನಿಮಗೆ. ಇಲ್ಲಿ ಬರುತ್ತೆ ಮಕ್ಕಳೇ ನರ್ಮದಾ ರಿವರ್. ಇದು ಪೆನ್ಗಳು ನೆಟ್ಟಿಗೆ ನಡೀತಿಲ್ವಲ್ಲ. ಇಲ್ಲಿ ಬರುತ್ತೆ ಮಕ್ಕಳೇ ನರ್ಮದಾ ರಿವರ್ ಆಯ್ತಾ. ಇದು ನರ್ಮದಾ ಆಯ್ತಾ. ಈ ನರ್ಮದಾ ರಿವರ್ ಇದೇನ್ ಮಾಡಿದೆ, ಡೆಕ್ಕನ್ ಪ್ಲಾಟ್ಯೂನ ಡಿವೈಡ್ ಮಾಡಿದೆ ಮಕ್ಕಳೇ ಆಯ್ತಾ. ಮಾಲ್ವಾ ಪ್ಲಾಟ್ಯೂ ಮತ್ತೆ ಕೋಸ್ಟಲ್ ಹೈಲ್ಯಾಂಡ್ಸ್ ಮತ್ತೆ ಮಾಲ್ವಾ ಪ್ಲಾಟ್ಯೂ ಮತ್ತೆ ಡೆಕ್ಕನ್ ಪ್ಲಾಟ್ಯೂ ಅಂತ ಎರಡು ಡಿವೈಡ್ ಮಾಡಿದೆ.
In south, the Mauryas and Guptas ruled these two areas of ancient India. This divisions of north and south leads to cultural diversity. ಈ ನರ್ಮದಾ ರಿವರ್ ಏನ್ ಮಾಡಿದೆ, ಇಲ್ಲಿ ಡಿವೈಡ್ ಮಾಡಿದೆ ನೋಡಿ. ಇದ್ರ ಕೆಳಗ್ ಬರೋದೆಲ್ಲ ಸೌತ್ ಇಂಡಿಯಾ ಅಂತ ಹೇಳ್ತೀವಿ, ಇದ್ರ ಮೇಲ್ ಬರೋದೆಲ್ಲ ನಾರ್ತ್ ಇಂಡಿಯಾ ಅಂತ ಹೇಳ್ತೀವಿ. ಮಹಾರಾಷ್ಟ್ರ, ತೆಲಂಗಾಣ, ಕೇರಳ, ತಮಿಳುನಾಡು, ಗೋವಾ, ಇದೆಲ್ಲ ಈ ಕೆಳಗ್ ಬರುತ್ತಲ್ಲ. ಆಂಧ್ರ ಪ್ರದೇಶ ಇದನ್ನ ಸೌತ್ ಇಂಡಿಯಾ ಅಂತ ಹೇಳ್ತೀವಿ. ಇದ್ರ ಮೇಲೆ ಮಧ್ಯಪ್ರದೇಶ ಇದೆಲ್ಲ ಬರುತ್ತಲ್ಲ, ಅದನ್ನ ನಾವು ನಾರ್ತ್ ಇಂಡಿಯಾ ಅಂತ ಹೇಳ್ತೀವಿ. ಆಯ್ತಾ, ಇದು ಹೇಳಿದ್ದಾರೆ ಇಲ್ಲಿ. ಆಮೇಲೆ ಗುಪ್ತಾಸ್ ಮತ್ತೆ ಮೌರ್ಯಾಸ್ ಏನ್ ಮಾಡಿದ್ದಾರೆ, ಈ ಏರಿಯಾಸ್ ಅಲ್ಲಿ ಏನ್ಷಿಯಂಟ್ ಇಂಡಿಯಾದ್ರಲ್ಲಿ ಇಲ್ಲಿ ರೂಲ್ ಮಾಡಿದ್ದಾರೆ ಮಕ್ಳೆ. ಆಯ್ತಾ, ಇದೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಪಾಯಿಂಟ್. ಈಗ ನಾವು ಮುಂದೆ ಹೋಗೋಣ ಕೋಸ್ಟಲ್ ಪ್ಲೇನ್ ಬಗ್ಗೆ. ಕೋಸ್ಟಲ್ ಪ್ಲೇನ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಸಿ ಇಸ್ ಹಿಯರ್. ಓಕೆ, ಹಿಯರ್ ಅರೇಬಿಯನ್ ಸಿ ಇಸ್ ದೇರ್. ಓಕೆ, ಬೇ ಆಫ್ ಬೆಂಗಾಲ್ ಇಸ್ ದೇರ್. ಬೇ ಆಫ್ ಬೆಂಗಾಲ್ ಇಸ್ ದೇರ್, ಅರೇಬಿಯನ್ ಸಿ ಇಸ್ ಹಿಯರ್. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಕೋಸ್ಟಲ್ ಪ್ಲೇನ್ ಬಗ್ಗೆ ಈಗ ನಮಗೆ ಏನ್ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಇಲ್ಲಿ. ದ ಮೇನ್ ಲ್ಯಾಂಡ್ ಆಫ್ ಇಂಡಿಯಾ ಹ್ಯಾಸ್ ಅ ಕೋಸ್ಟಲ್ ಲೈನ್ ಆಫ್ 6,100 kilometers, including islands. India has 7,560 kilometers, 16 kilometers of coastal line. ಈಗ ನೋಡಿ ಮಕ್ಕಳೇ, ಇಲ್ಲಿ ನಾನು ಇದು ರಬ್ ಮಾಡಿಬಿಡ್ತೀನಿ. ಆಯ್ತಾ, ಬರೀ ಕೋಸ್ಟ್ ಬಗ್ಗೆ ಅರ್ಥ ಮಾಡಿಸ್ತೀನಿ ಈಗ. ನೋಡಿ ಮಕ್ಕಳು, ಇಲ್ಲಿಂದ ನಮ್ಮ ಕೋಸ್ಟಲ್ ಲೈನ್ಸ್ ಸ್ಟಾರ್ಟ್ ಆದ್ರೆ ಇದು ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿಂದ ಇಲ್ಲಿವರೆಗೆ ಅಂತ ಹೇಳಿದ್ರೆ 6,100 ಕಿಲೋಮೀಟರ್ಸ್. ಇದು ಕೇಳ್ತಾರೆ ಮಕ್ಕಳೇ, ಕೋಸ್ಟಲ್ ಲೈನ್ ಎಷ್ಟು ಕಿಲೋಮೀಟರ್ಸ್ ಇದೆ ಅಂದ್ರೆ 6,100 ಕಿಲೋಮೀಟರ್ಸ್ ಇದೆ. ಆದ್ರೆ ಇಲ್ಲಿ ಐಲ್ಯಾಂಡ್ಸ್ ಎಲ್ಲ ಇದೀವಲ್ಲ, ಇಲ್ಲಿ ಬರಲ್ಲ, ಇದು ಶ್ರೀಲಂಕಾ ಬರುತ್ತೆ. ಇಲ್ಲಿ ನಾನು ಐಲ್ಯಾಂಡ್ಸ್ ಎಲ್ಲ ಹೇಳಿದ್ನಲ್ಲ, ಅಂಡಮಾನ್ ಅಂಡ್ ನಿಕೋಬಾರ್, ಅಂಡಮಾನ್ ಅಂಡ್ ನಿಕೋಬಾರ್, ಲಕ್ಷದ್ವೀಪ್, ಇದೆಲ್ಲ ಐಲ್ಯಾಂಡ್ಸ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಸೇರಿಸ್ಕೊಂಡ್ರೆ ಎಷ್ಟು ಕಿಲೋಮೀಟರ್ಸ್ ಬರುತ್ತೆ ಅಂದ್ರೆ 7,000. ಕೋಸ್ಟಲ್ ಲೈನು ಎಷ್ಟು ಕಿಲೋಮೀಟರ್ಸ್ ಬರುತ್ತೆ ಅಂದ್ರೆ 7,516.60 ಕಿಲೋಮೀಟರ್ಸ್ ಬರುತ್ತೆ ಮಕ್ಕಳೇ. ಆಯ್ತಾ, ಮೇನ್ ಇದು ಕೇಳ್ತಾರೆ. ಐ ಥಿಂಕ್ ಇದು ಜಾಸ್ತಿ ಕೇಳಲ್ಲ ನಿಮಗೆ. ಆಯ್ತಾ, ಇದು ಕೇಳ್ತಾರೆ 6,100 ಕಿಲೋಮೀಟರ್ಸ್. ಕೋಸ್ಟ್ ಲೈನು ಎಷ್ಟು ಕಿಲೋಮೀಟರ್ಸ್ ಇದೆ ಅಂದ್ರೆ 6,100 ಕಿಲೋಮೀಟರ್ಸ್ ಇದೆ. ಇದು ಕೋಸ್ಟ್ ಲೈನ್, ಇಂಡಿಯಾದ ಕೋಸ್ಟ್ ಲೈನ್. ಆದ್ರೆ ಕೋಸ್ಟ್ ಲೈನ್ ಇದು ಟೂ ಟೈಪ್ಸ್ ಅಲ್ಲಿ ಡಿವೈಡ್ ಆಗುತ್ತೆ. ಹೇಗೆ ಇಲ್ಲಿ ನೋಡಿ, ಇದು ವೆಸ್ಟರ್ನ್ ಸೈಡ್. ಈ ಕಡೆ ಇರೋ ಕೋಸ್ಟ್ ಲೈನ್ ನಾವು ವೆಸ್ಟ್ ಕೋಸ್ಟ್ ಅಂತ ಹೇಳ್ತೀವಿ ಅಥವಾ ವೆಸ್ಟರ್ನ್ ಕೋಸ್ಟ್ ಅಂತ ಹೇಳ್ತೀವಿ. ಈ ಸೈಡ್ ಇರೋದನ್ನ ನಾವು ಈಸ್ಟರ್ನ್ ಕೋಸ್ಟ್ ಅಂತ ಹೇಳ್ತೀವಿ ಮಕ್ಕಳೇ. ಆಯ್ತಾ, ಇದು ಡಿವೈಡ್ ಆಗುತ್ತೆ. ಆಯ್ತಾ, 2 ಕೋಸ್ಟ್ ಆಗತ್ತೆ. ಮತ್ತೆ ವೆಸ್ಟರ್ನ್ ಕೋಸ್ಟ್ ಅಲ್ಲಿ ಮತ್ತೆ 2 ಟೈಪ್ಸ್ ಡಿವೈಡ್ ಆಗುತ್ತೆ, ಈಸ್ಟರ್ನ್ ಕೋಸ್ಟ್ ಅಲ್ಲಿ ಮತ್ತೆ 2 ಟೈಪ್ಸ್ ಡಿವೈಡ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಡಿವೈಡ್ ಆಗುತ್ತೆ. ಇಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಕೋರಮಂಡಲ್ ಕೋಸ್ಟ್ ಅಂಡ್ ಉತ್ಕಲ್ ಕೋಸ್ಟ್. ಕೋರಮಂಡಲ್ ಕೋಸ್ಟ್ ಮತ್ತೆ ಉತ್ಕಲ್ ಕೋಸ್ಟ್ ಬರುತ್ತೆ. ಅದೇ ಇಲ್ಲಿ ಬಂದ್ಬಿಟ್ಟು ಯಾವುದು, ಸಾರಿ, ಕೋರಮಂಡಲ್ ಕೋಸ್ಟ್ ಮತ್ತೆ ಉತ್ಕಲ್ ಕೋಸ್ಟ್ ಈ ಕಡೆ ಬರುತ್ತೆ. ಈ ಕಡೆ ಕೊಂಕನ್ ಕೋಸ್ಟ್ ಅಂಡ್ ಮಲಬಾರ್ ಕೋಸ್ಟ್ ಬರುತ್ತೆ ಮಕ್ಕಳೇ. ಇದ್ ಬಂದ್ಬಿಟ್ಟು ಕೊಂಕನ್ ಕೋಸ್ಟ್, ಇದ್ ಬಂದ್ಬಿಟ್ಟು ಕೊಂಕನ್ ಕೋಸ್ಟ್, ಇದ್ ಬಂದ್ಬಿಟ್ಟು ಮಲಬಾರ್ ಕೋಸ್ಟ್. ಆಯ್ತಾ, ಇದ್ ಬಂದ್ಬಿಟ್ಟು ಕೋರಮಂಡಲ್ ಕೋಸ್ಟ್, ಇದ್ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೆ ಉತ್ಕಲ್ ಕೋಸ್ಟ್. ಆಯ್ತಾ ಮಕ್ಕಳೇ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿ ಉತ್ಕಲ್ ಕೋಸ್ಟ್ ಬರುತ್ತೆ ಮಕ್ಕಳೇ, ಇಷ್ಟು. ಇದು ಉಳಿದಿರೋದು ಕೋರಮಂಡಲ್ ಕೋಸ್ಟ್. ಆಯ್ತಾ, ಇದ್ ಬಂದ್ಬಿಟ್ಟು ಕೊಂಕನ್ ಕೋಸ್ಟ್ ಬರುತ್ತೆ, ಇದಿರೋದು ಮಲಬಾರ್ ಕೋಸ್ಟ್. ಆಯ್ತಾ ಮಕ್ಕಳೇ, ಇಷ್ಟು. ಫಸ್ಟ್ ಕೋಸ್ಟ್ ಲೈನ್, ಫುಲ್ ಕೋಸ್ಟ್ ಲೈನ್ ಎಷ್ಟಿದೆ ನಮ್ದು 6,100 ಕಿಲೋಮೀಟರ್ಸ್ ಇದೆ ಮಕ್ಕಳೇ, ಇಂಡಿಯಾದ ಕೋಸ್ಟ್ ಲೈನ್. ಅಲಾಂಗ್ ವಿತ್ ಐಲ್ಯಾಂಡ್ಸ್ ಎಷ್ಟಿದೆ 7,516.60 ಕಿಲೋಮೀಟರ್ಸ್ ಇದೆ ಮಕ್ಕಳೇ. ಆದ್ರೆ ಮತ್ತೆ 2 ಟೈಪ್ಸ್ ಅಲ್ಲಿ ಡಿವೈಡ್ ಆಗುತ್ತೆ. ಒಂದು ವೆಸ್ಟರ್ನ್ ಕೋಸ್ಟ್, ಈಸ್ಟರ್ನ್ ಕೋಸ್ಟ್. ವೆಸ್ಟರ್ನ್ ಕೋಸ್ಟ್ ಅಲ್ಲಿ ಯಾವ್ದಾವ್ದು ಬರುತ್ತೆ, ಕೊಂಕನ್ ಕೋಸ್ಟ್ ಅಂಡ್ ಮಲಬಾರ್ ಕೋಸ್ಟ್ ಬರುತ್ತೆ.
ಈಸ್ಟರ್ನ್ ಕೋಸ್ಟ್ ಅಲ್ಲಿ ಉತ್ಕಲ್ ಕೋಸ್ಟ್ ಅಂಡ್ ಕೋರಮಂಡಲ್ ಕೋಸ್ಟ್ ಬರುತ್ತೆ ಮಕ್ಕಳೇ. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದಿಷ್ಟು ನಮ್ದು ಯಾವ್ದ್ ಬಗ್ಗೆ ಇತ್ತು ಮಕ್ಕಳೇ, ಇಂಡಿಯಾದ ಜಿಯೋಗ್ರಾಫಿಕಲ್ ಫೀಚರ್ಸ್ 4 ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಯಾವ್ದಾವ್ದು ಅಂದ್ರೆ ಒಂದು ಹಿಮಾಲಯನ್ ರೇಂಜಸ್, ಮೊದಲನೇದು ಹಿಮಾಲಯನ್ ರೇಂಜಸ್ ಯಾಕೆ ತುಂಬಾ ಇಂಪಾರ್ಟೆಂಟ್, ಇಟ್ ಆಲ್ಸೋ ಇಂಪ್ರೂವ್ಸ್ ದ ಇಂಡಿಯನ್ ಬ್ಯೂಟಿ. ಹೌದಲ್ವಾ, ಇಲ್ಲಿ ವೈಟ್ ಇರೋದು, ಆಮೇಲೆ ಇಲ್ಲಿ ಗ್ರೀನರಿ, ಇಲ್ಲಿ ಮಳೆ, ಇಲ್ಲಿ ಎಲ್ಲಾ ಮಿಕ್ಸು, ಮಳೆನೂ ಚೆನ್ನಾಗಿರುತ್ತೆ, ಚಳಿನೂ ಚೆನ್ನಾಗಿರುತ್ತೆ, ಎಲ್ಲದು ನಾರ್ಮಲ್ ಆಗಿರುತ್ತೆ. ಈ ಸೈಡ್ ನಮ್ ಸೈಡ್ ಕರ್ನಾಟಕ ಸೈಡ್ ಅಲ್ವಾ, ಅದೇ ಇಲ್ಲಿ ಗೋವಾ, ಇಲ್ಲಿ ಬೀಚಸ್ ನೋಡಿ. ನಮ್ ಇಂಡಿಯಾದ್ರಲ್ಲಿ ಏನೇನ್ ಎಲ್ಲ ಎಷ್ಟು ಬ್ಯೂಟಿ ಆಗಿದೆ. ಮೇಲ್ ಹೋದ್ರೆ ಮೌಂಟೇನ್ಸ್, ಇಲ್ಲಿ ಬಂದ್ರೆ ಗ್ರಾಸ್ ಲ್ಯಾಂಡ್ಸ್, ಈ ಕಡೆ ಬಂದ್ರೆ ಮಳೆ, ಚಳಿ. ಹೌದಲ್ವಾ, ಎಷ್ಟು ಡಿಫ್ರೆಂಟ್ ಆಗಿದೆ. ಇದೇ ನಾವು ಜಿಯೋಗ್ರಾಫಿಕಲ್ ಫೀಚರ್ಸ್ ಅಂತ ಹೇಳೋದು. ಆಯ್ತಾ ಮಕ್ಳೇ, ಫಸ್ಟ್ ನಾವ್ ಏನ್ ಕಲಿತ್ವಿ, ನಾರ್ದರ್ನ್ ಹಿಮಾಲಯನ್ ಮೌಂಟೇನ್ಸ್ ಬಗ್ಗೆ ಕಲ್ತ್ವಿ, ಆಮೇಲೆ ಇಂಡೋ ಗಂಗಾಟಿಕ್ ಪ್ಲೇನ್ ಬಗ್ಗೆ ಕಲ್ತ್ವಿ. ಇಲ್ಲೇ ಗಂಗಾ ರಿವರ್ ಬರುತ್ತೆ. ಆಯ್ತಾ ಮಕ್ಳೇ, ಇಲ್ಲಿ ನರ್ಮದಾ ರಿವರ್ ಬಗ್ಗೆ ಕಲ್ತ್ವಿ. ಆಮೇಲೆ ನರ್ಮದಾ ರಿವರ್ ಡೆಕ್ಕನ್ ಪ್ಲಾಟ್ಯೂನ 2 ಟೈಪ್ಸ್ ಅಲ್ಲಿ ಡಿವೈಡ್ ಮಾಡುತ್ತೆ ಅಂತ ಕಲ್ತ್ವಿ. ಆಮೇಲೆ ಬಂದ್ಬಿಟ್ಟು ಕೋಸ್ಟಲ್ ಬಗ್ಗೆ ಕಲ್ತ್ವಿ. ಕೋಸ್ಟಲ್ ಅಲ್ಲಿ 6100 ಕಿಲೋಮೀಟರ್ಸ್ ಇದೆ. ಐಲ್ಯಾಂಡ್ ಸೇರಿಸಿದ್ರೆ 7516.60 ಕಿಲೋಮೀಟರ್ಸ್ ಇದೆ. ಮತ್ತೆ ವೆಸ್ಟ್ ಕೋಸ್ಟ್, ಈಸ್ಟ್ ಕೋಸ್ಟ್ ಡಿವೈಡ್ ಆಗಿದೆ. ವೆಸ್ಟ್ ಕೋಸ್ಟ್ ಅಲ್ಲಿ ಕೊಂಕಣ್ ಕೋಸ್ಟ್, ಮಲಬಾರ್ ಕೋಸ್ಟ್. ಆಯ್ತಾ ಮಕ್ಳೇ, ಆಮೇಲೆ ಬಂದ್ಬಿಟ್ಟು ಇಲ್ಲಿ ಉತ್ಕಲ್ ಕೋಸ್ಟ್, ಕೋರಮಂಡಲ್ ಕೋಸ್ಟ್. ಆಯ್ತಾ, ಇದಿಷ್ಟನ್ನ ಕಲ್ತ್ವಿ. ಆಯ್ತಾ ಮಕ್ಳೇ, ಮತ್ತೆ ನಾರ್ತ್ ಸೈಡ್ ಅಲ್ಲಿ, ನಾರ್ತ್ ಈಸ್ಟ್ ಸೈಡ್ ಅಲ್ಲಿ ಯಾಕೆ ಇದಾಗಲ್ಲ, ಫೈಟ್ಸ್ ಯಾಕಾಗಲ್ಲ ಅಂದ್ರೆ ಬಿಕಾಸ್ ಆಫ್ ದಿ ಸೆಕ್ಯೂರಿಟಿ ಆಫ್ ಮೌಂಟೇನ್ಸ್ ಇದೆ, ಅದಕ್ಕೆ ಆಗಲ್ಲ. ಆದ್ರೆ ನಾರ್ತ್ ವೆಸ್ಟ್ ಅಲ್ಲಿ ಯಾವ ಮೌಂಟೇನ್ಸ್ ಇಲ್ಲ. ಇಲ್ಲಿ ಯಾವುದು ಬೋಲಾನ್ ಪಾಸಸ್ ಮತ್ತೆ ಖೈಬರ್ ಪಾಸಸ್ ಇಂದ ಅಟ್ಯಾಕ್ಸ್ ಆಗ್ತಿರತ್ತೆ ಇಂಡಿಯಾಕ್ಕೆ. ಆಯ್ತಾ, ಆಮೇಲೆ ನಾರ್ತ್ ಯಾವುದು, ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್ ನೋಡಿದ್ವಿ. ಆಮೇಲೆ 28 ಸ್ಟೇಟ್ಸ್ ನೋಡಿದ್ವಿ, 8 ಯೂನಿಯನ್ ಟೆರಿಟರೀಸ್ ನೋಡಿದ್ವಿ. ಆಮೇಲೆ ಏನ್ ಹೇಳಿದೆ, ಪೆನಿನ್ಸುಲಾ ಅಂತ ಯಾಕೆ ಹೇಳ್ತಾರೆ, 3 sides ವಾಟರ್ 1 side ಲ್ಯಾಂಡ್ ಇರೋದಕ್ಕೆ ಪೆನಿನ್ಸುಲಾ ಅಂತಾರೆ. ಸಬ್ ಕಾಂಟಿನೆಂಟ್ ಅಂತ ಹೇಳ್ತಾರೆ, ಯಾಕಂದ್ರೆ ಡಿಫ್ರೆಂಟ್ ಜಿಯೋಗ್ರಾಫಿಕಲ್ ಫೀಚರ್ಸ್ ಇದೆ ಇಂಡಿಯಾದ್ರಲ್ಲಿ. ಪಾರ್ಟ್ ಈಗ ಏಷ್ಯನ್ ಪಾರ್ಟ್ ಅಂತ ಹೇಳಿದ್ರೆ, ಇದು ಏಷ್ಯಾ ಅಂದ್ರೆ ಇಂಡಿಯಾ, ಹೀಗೆ ಡಿವೈಡ್ ಆಗಿದೆ. ಹೌದಲ್ವಾ, ಇಂಡಿಯಾದ ಪಾರ್ಟ್ ಹೀಗೆ ಬರುತ್ತೆ ಕೆಳಗೆ. ಆಯ್ತಾ, ಅದಕ್ಕೆ ಪೆನಿನ್ಸುಲಾ ಅಂತ ಹೇಳ್ತಾರೆ. ಆಯ್ತಾ, ಇಷ್ಟೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಮಕ್ಳೇ. ನಾನು ನೆಕ್ಸ್ಟ್ ಈಗ ಪ್ರೀ ಹಿಸ್ಟಾರಿಕ್ ಇಂಡಿಯಾದ ಬಗ್ಗೆ ಹೋಗ್ಬೇಕು. ಜಿಯೋಗ್ರಾಫಿಕಲ್ ಫೀಚರ್ಸ್ ಇಷ್ಟೆಲ್ಲ ಅರ್ಥ ಮಾಡಿಸಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಲೆಟ್ ಮಿ ಕಂಟಿನ್ಯೂ ನೌ. ಆಯ್ತು, ಕೋಸ್ಟಲ್ ಲೈನ್ ಬಗ್ಗೆ ಇನ್ನೊಂದು ಚೂರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದನ್ನು ಹೇಳ್ಬಿಡ್ತೀನಿ. ನ್ಯೂಮರಸ್ ports on the coastline had attached the Romans from Indian immemorial. Foreign trade was carried on in these routes only through these days only through sea routes. Thus, people ports were developed and became the cause for the rise of powerful kingdoms in the south like Pandyas and the Cheras and the Cholas. ನಾನು ಹೇಳಿದೆ, ಈ ಕೋಸ್ಟಲ್ ಏನು, ಕೋಸ್ಟಲ್ ಲೈನ್ಸ್ ಬಗ್ಗೆ ನಾವು ಕೋಸ್ಟಲ್ ಪ್ಲೇನ್ ಬಗ್ಗೆ ಮಾತಾಡ್ತಿದ್ವಿ. ಹೌದಲ್ವಾ, ಇಲ್ಲಿ ಕೋಸ್ಟಲ್ ಪ್ಲೇನ್ ಇರೋದ್ರಿಂದ, ಇಲ್ಲಿ ಸಿ ರೂಟ್ಸ್ ಇರೋದ್ರಿಂದ, ಅರೇಬಿಯನ್ ಸಿ ಇಂದ ಇಲ್ಲೇನ್ ಮಾಡ್ಬೋದು, ರೋಮನ್ಸ್ ಅವರೆಲ್ಲ ಏನ್ ಮಾಡ್ತಿದ್ರು, ಟ್ರೇಡ್ ಮಾಡ್ತಿದ್ರು. ಈ ಲ್ಯಾಂಡ್ ಏರಿಯಾಸ್ ಎಲ್ಲ ಲ್ಯಾಂಡ್ ಇಂದ ಜಾಸ್ತಿ ಬರ್ತಿದ್ದಿಲ್ಲ, ಯಾಕಂದ್ರೆ ಅವಾಗೆಲ್ಲ ಫ್ಲೈಟ್ಸ್ ಇದೆಲ್ಲ ಇತ್ತ ಮಕ್ಳೇ, ಇಲ್ಲ ಅಲ್ವಾ. ಅವಾಗ ಶಿಪ್ಸ್ ಇತ್ತು, ಆದ್ರೆ ಶಿಪ್ಸ್ ಇಂದ ಏನ್ ಮಾಡ್ತಿದ್ರು, ಥ್ರೂ ಸಿ ರೂಟ್ಸ್ ಅವ್ರು ಬಂದ್ಬಿಟ್ಟು ಇಲ್ಲಿ ನಾನು ಮೊನ್ನೆ ಕ್ಲಾಸ್ ಮಾಡೋ ಟೈಮಿಗೆ ಹೇಳಿದೆ. ಹೌದಲ್ವಾ, ಬೆಂಗಳೂರಲ್ಲಿ ರೋಮನ್ಸ್ ಇಂದ ಕಾಯಿನ್ಸ್ ಸಿಕ್ಕಿತ್ತಂತೆ. ಅವ್ರಿಗೆ ಗೊತ್ತಾಯ್ತು, ಹಿಸ್ಟ್ರಿ ಏನ್ ಗೊತ್ತಾಯ್ತು, ರೋಮನ್ಸ್ ಮಧ್ಯ ಮತ್ತೆ ಇಂಡಿಯನ್ಸ್ ಮಧ್ಯ ಏನಿತ್ತು, ಟ್ರೇಡ್ ಇತ್ತು ಅಂತ. ಅದನ್ನ ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ರೋಮನ್ಸ್ ಮಧ್ಯ ಮತ್ತೆ ಇಂಡಿಯನ್ಸ್ ಮಧ್ಯ ಟ್ರೇಡ್ ಇದೆ, ಅದಕ್ಕೆ ಟ್ರೇಡ್ ಇರೋದಕ್ಕೋಸ್ಕರ ಇಲ್ಲೇನಾಗಿತ್ತು, ಸೌತಿನ ಕಿಂಗ್ಡಮ್ಸ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಯಾವ್ದಾವ್ದು, ಪಾಂಡ್ಯಾಸ್ ಮತ್ತೆ ಚೀರಾಸ್ ಅಂಡ್ ಚೋಳಾಸ್ ಏನು ಸೌತ್ ಅಲ್ಲಿ ರೂಲ್ ಮಾಡ್ತಿತ್ತಲ್ಲ, ಈ ಡೈನಾಸ್ಟೀಸ್ ತುಂಬಾ ಪವರ್ಫುಲ್ ಆಗಿತ್ತು. ಯಾಕೆ, ಟ್ರೇಡ್ ಇತ್ತು ಬೇರೆ ಕಂಟ್ರೀಸ್ ಮಧ್ಯ. ಓಕೆನಾ ಮಕ್ಳೇ, ಟ್ರೇಡ್ ಹೇಗ್ ನಡೀತಿತ್ತು, ಡ್ಯೂ ಟು ಕೋಸ್ಟಲ್ ಪ್ಲೇನ್. ಓಕೆನಾ, ಸಿ ಏರಿಯಾಸ್ ಮುಖಾಂತರ ನಡೀತಿತ್ತು. ಇದೇ ಸ್ಮಾಲ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದನ್ನ ಹೇಳಿದ್ದೀನಿ. ದ ಡೈವರ್ಸಿಟಿ ಇನ್ ದ ಇಂಡಿಯನ್ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಹ್ಯಾಸ್ ಆಲ್ಸೋ ಇನ್ಫ್ಲೂಯೆನ್ಸ್ ದ ಲೈಫ್ಸ್ ಆಫ್ ಕಮ್ಯುನಿಟೀಸ್ ಲಿವಿಂಗ್ ಹಿಯರ್. ಡಿಸ್ಪೈಟ್ ದ cultural diversity, there exists a cultural unity which binds all these diversities, unity in diversity in the essence of this culture. Because of our different kinds of environment, diversity, our Indian culture is also different culture yakide, different ಡೈವರ್ಸಿಟಿ ಎನ್ವಿರಾನ್ಮೆಂಟ್ ಇದೆ, ಅದಕ್ಕೆ ಯೂನಿಟಿ ಇನ್ ಡೈವರ್ಸಿಟಿ ನಮ್ಮ ಇಂಡಿಯಾದ್ರಲ್ಲಿ ಇದೆ. ಆಯ್ತಾ ಮಕ್ಕಳೇ,
ನೆಕ್ಸ್ಟ್ ಈಗ ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಪ್ರೀ ಹಿಸ್ಟಾರಿಕ್ ಏಜ್ ಗೆ ಹೋಗೋಣ ಮಕ್ಕಳೇ. ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದ್ರೆ ಏನು, ಪ್ರೀ ಹಿಸ್ಟಾರಿಕ್ ಏಜ್ ಅಂದ್ರೆ ಏನು, ಇದನ್ನೆಲ್ಲ ನೋಡೋಣ ಮಕ್ಕಳೇ. ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಪ್ರೀ ಹಿಸ್ಟಾರಿಕ್ ಏಜ್. ಆಯ್ತಾ ಮಕ್ಕಳೇ? The period before the discovery of the art of writing is called prehistoric age. ಮಕ್ಕಳೇ, ನಾನು ಅವಾಗಲೇ ಹೇಳ್ದೆ, ಪ್ರೀಹಿಸ್ಟಾರಿಕ್ ಏಜ್ ಅಂದ್ರೆ ದ ಡಿಸ್ಕವರಿ ಆಫ್ ಆರ್ಟ್ ಅಂಡ್ ರೈಟಿಂಗ್. ರೈಟಿಂಗ್ ಮತ್ತೆ ಆರ್ಟ್, ರೈಟಿಂಗ್ ಮತ್ತೆ ಡ್ರಾಯಿಂಗ್, ಪೇಂಟಿಂಗ್ ಇದೆಲ್ಲ ಬರೋದ್ಕಿಂತ ಮುಂಚೆ ಯಾವ ಪೀರಿಯಡ್ ಇತ್ತಲ್ಲ ಅದನ್ನ ನಾವು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಹೇಳ್ತೀವಿ ಮಕ್ಕಳೇ. ದಿಸ್ ಈಸ್ ಸೊ ಬಿಕಾಸ್ ವಿ ಡು ನಾಟ್ ಫೈಂಡ್ ಎವಿಡೆನ್ಸ್ ಟು ದ ಲಿಂಗ್ವಿಸ್ಟಿಕ್ ಡೆವಲಪ್ಮೆಂಟ್ ಆರ್ ಟು ದ ಯೂಸ್ ಆಫ್ ಸ್ಕ್ರಿಪ್ಟ್. ಲಿಂಗ್ವಿಸ್ಟಿಕ್ ಮೀನ್ಸ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಆಯ್ತಾ ಮಕ್ಕಳೇ? ದಿಸ್ ಇಸ್ ಬಿಕಾಸ್, ಯಾಕಪ್ಪ ಇದನ್ನ ಪ್ರೀ ಹಿಸ್ಟಾರಿಕ್ ಏಜ್ ಅಂತ ಹೇಳ್ತಾರೆ ಅಂದ್ರೆ, ಈ ಏಜಿನ, ಈ ಎರಾದ್ರಲ್ಲಿ, ಈ ಪೀರಿಯಡ್ ಅಲ್ಲಿ ನಮಗೆ ಯಾವ ಸ್ಕ್ರಿಪ್ಟ್ ಸಿಕ್ಕಿಲ್ಲ, ಯಾವ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಥವಾ ಏನು ಕೂಡ ನಮಗೆ ಸಿಕ್ಕಿಲ್ಲ. ಅದಕ್ಕೆ ಇದನ್ನ ಪ್ರೀ ಹಿಸ್ಟಾರಿಕ್ ಏಜ್ ಅಂತ ಹೇಳ್ತೀವಿ, ಸ್ಟೋನ್ ಏಜ್ ಅಂತ ಹೇಳ್ತೀವಿ. ಆಯ್ತಾ ಮಕ್ಕಳೇ? ವಿ ಡು ನಾಟ್ ಗೆಟ್ ಎನಿ ರಿಟರ್ನ್ ರೆಕಾರ್ಡ್ಸ್ ಫಾರ್ ದಿ ಸ್ಟಡಿ ಆಫ್ ಹಿಸ್ಟ್ರಿ ಆಫ್ ದಿಸ್ ಪೀರಿಯಡ್. ಹಿಸ್ಟ್ರಿನ ಸ್ಟಡಿ ಮಾಡಕ್ಕೆ ಈ ಪೀರಿಯಡ್ ಅಲ್ಲಿ ನಮಗೆ ಯಾವುದು ರಿಟರ್ನ್ ಡಾಕ್ಯುಮೆಂಟ್ಸ್, ರಿಟರ್ನ್ ರೆಕಾರ್ಡ್ಸ್ ಏನು ಸಿಕ್ಕಿಲ್ಲ ಮಕ್ಕಳೇ. ದೆನ್ ಹೌ ಡು ವಿ ಗೆಟ್ ಟು ನೋ ಅಬೌಟ್ ದ ಪೀಪಲ್ ಅಂಡ್ ದ ಲೈಫ್ ಇನ್ ದ ಪ್ರೀ ಹಿಸ್ಟಾರಿಕ್ ಪೀರಿಯಡ್? ಮ್ಯಾಮ್, ಏನೋ ಹಿಸ್ಟ್ರಿ ಬರ್ದು ಹೋಗಿದ್ರೆ ಗೊತ್ತಾಗತ್ತೆ ಮ್ಯಾಮ್, ಅವಾಗ ಏನ್ ನಡೆದಿದೆ, ಏನಾಗಿದೆ ಅಂತ. ಏನೂ ಬರ್ದೇ ಇಲ್ಲ ಅಂತ ಹೇಳ್ತಿದ್ದಾರೆ, ಮತ್ತೆ ಹೇಗ್ ಮ್ಯಾಮ್ ನಮಗೆ ಹಿಸ್ಟ್ರಿ ಗೊತ್ತಾಯ್ತು ಅಂತ ಹೇಳಿದ್ರೆ, ಈಗ ನಾನು ಹೇಳ್ತೀನಿ ನೋಡಿ. ದ ಸ್ಕಾಲರ್ಸ್ ಹೂ ಸ್ಟಡಿ ದಿಸ್ ಪೀರಿಯಡ್ ಆರ್ ಕಾಲ್ಡ್ ಆರ್ಕಿಯೋಲಜಿಸ್ಟ್. ಈಗ ಏನೂ ಬರ್ದಿಲ್ಲ ಅಂತ ಹೇಳ್ತಾರಲ್ಲ, ಈ ಟೈಮ್ ಅಲ್ಲಿ, ಈ ಟೈಮಿನ ಬಗ್ಗೆ ಯಾರು ಕಲಿತಾರಲ್ಲ ಸ್ಕಾಲರ್ಸ್, ಅವ್ರನ್ನ ನಾವು ಆರ್ಕಿಯೋಲಜಿಸ್ಟ್ ಅಂತ ಹೇಳ್ತೀವಿ. ಅವ್ರು ಏನ್ ಮಾಡಿದಾರೆ ನೋಡಿ, ಇನ್ ದಿಸ್ ಏಜ್ ಮ್ಯಾನ್ ವಾಸ್ ಅ ನೋಮ್ಯಾಡ್ ಅಂಡ್ ಇಂಡಲ್ಸ್ಡ್. ನೋಮ್ಯಾಡ್ ನೋಡಿ, ಇಲ್ಲಿ ನ್ಯೂ ವರ್ಡ್ ಬಂತು. ನೋಮ್ಯಾಡ್ ಅಂದ್ರೆ ಮಕ್ಕಳೇ, ಇದ್ರಿಂದ ಮೀನಿಂಗ್ ಏನ್ ಗೊತ್ತಾ? ಪರ್ಸನ್ ಏನಿರ್ತಾನಲ್ಲ, ಅನಿಮಲ್ ಹಸ್ಬೆಂಡ್ರಿ ಮಾಡ್ಕೊಂಡು, ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ಅನಿಮಲ್ಸ್ ನ ಸಾಕೊಳ್ಳೋದು. ಅನಿಮಲ್ಸ್ ನ ಸಾಕೊಂಡು ಒಂದ್ ಪ್ಲೇಸ್ ಇಂದ ಒಂದ್ ಪ್ಲೇಸಿಗೆ ಓಡಾಡ್ತಿರ್ತಾರಲ್ವಾ, ಅವ್ರನ್ನ ನಾವು ನೋಮ್ಯಾಡ್ ಅಂತ ಹೇಳ್ತೀವಿ ಮಕ್ಳೆ. ಅರ್ಥ ಆಯ್ತಾ? ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೋಮ್ಯಾಡ್ ಅಂಡ್ ಇಂಡಲ್ಸ್ಡ್ ಇನ್ ಹಂಟಿಂಗ್ ಅಂಡ್ ಫುಡ್ ಗ್ಯಾದರಿಂಗ್. ಇವ್ರು ಏನ್ ಮಾಡ್ತಾರೆ? ಹಂಟ್, ಬೇಟೆಗಾರಿಕೆನ ಮಾಡ್ಬಿಟ್ಟು ಫುಡ್ ನ ಗ್ಯಾದರ್ ಮಾಡ್ತಾರೆ. ಆರ್ಕಿಯೋಲಜಿಸ್ಟ್ ಹ್ಯಾವ್ ಡಿಸ್ಕವರ್ಡ್ ಸಮ್ ಇಂಪ್ಲಿಮೆಂಟ್ಸ್ ಕ್ರಿಯೇಟೆಡ್ ಅಂಡ್ ಯೂಸ್ಡ್ ಬೈ ದೀಸ್ ಪೀಪಲ್. ಈಗ ಇವರು ಹಂಟಿಂಗ್ ಮಾಡ್ಬಿಟ್ಟು ಏನ್ ಮಾಡ್ತಿದ್ರು? ಜೀವನ ನಡೆಸ್ತಿದ್ರು ಅಂತ ಹೇಳ್ದೆ ಅಲ್ಲ. ಹಂಟಿಂಗ್ ಮಾಡ್ಬಿಟ್ಟು ಫುಡ್ ಗ್ಯಾದರ್ ಮಾಡ್ಬಿಟ್ಟು ಮೀನ್ಸ್ ಫ್ರೂಟ್ಸ್ ಅದು ಇದು ಟ್ರೀಸ್ ಇಂದ ಗ್ಯಾದರ್ ಮಾಡ್ತಿದ್ರು. ಫ್ಲೆಶ್, ಮೀಟ್ ಅದನ್ನೆಲ್ಲ ಏನ್ ಮಾಡ್ತಿದ್ರು? ಹಂಟ್ ಮಾಡಿ ತಿಂತಿದ್ರು ಮಕ್ಳೆ. ಇವರು ಏನ್ ಯೂಸ್ ಮಾಡಿದಾರಲ್ಲ ಅದನ್ನ ನೋಡ್ಬಿಟ್ಟು ಹಿಸ್ಟ್ರಿನ ಕಂಡು ಹಿಡಿದಿದ್ದಾರೆ ಮಕ್ಳೆ. ಯಾರು? ಆರ್ಕಿಯೋಲಜಿಸ್ಟ್. ಆಯ್ತಾ? ಆರ್ಕಿಯೋಲಜಿಸ್ಟ್ ಹ್ಯಾವ್ ಡಿಸ್ಕವರ್ಡ್ ಸಮ್ ಇಂಪ್ಲಿಮೆಂಟ್ಸ್ ಕ್ರಿಯೇಟೆಡ್ ಅಂಡ್ ಯೂಸ್ಡ್ ಬೈ ದೀಸ್ ಪೀಪಲ್. ಇಂಪ್ಲಿಮೆಂಟ್ಸ್ ಅಂದ್ರೆ ಟೂಲ್ಸ್, ವಸ್ತುಗಳು. ಇವ್ರು ಏನೇನ್ ಯೂಸ್ ಮಾಡಿದಾರಲ್ಲ ಅದನ್ನ ನೋಡ್ಬಿಟ್ಟು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ದಾರೆ. ಪ್ರಾಬಬ್ಲಿ ದೇ ಯೂಸ್ಡ್ ವೆಪನ್ಸ್ ಮೇಡ್ ಆಫ್ ಸ್ಟೋನ್ಸ್. ಇವರು ನೋಮ್ಯಾಡ್ ಅವರು ಯಾವ್ದ್ರಿಂದ ವೆಪನ್ಸ್ ಮಾಡಿದ್ದಾರೆ ಹೇಳಿ ಮಕ್ಳೆ? ಸ್ಟೋನ್ಸ್ ಇಂದ ಮಾಡಿದ್ದಾರೆ. ಆಯ್ತಾ? ಫಸ್ಟ್ ಒನ್ ಸ್ಟೋನ್ಸ್ ಇಂದ ಮಾಡಿದ್ದಾರೆ. ಆಮೇಲೆ ಯಾವ್ದ್ರಿಂದ ಮಾಡಿದ್ದಾರೆ ಮಕ್ಳೆ? ವುಡ್ ಇಂದ ಮಾಡಿದ್ದಾರೆ. ಆಮೇಲೆ ಬೋನ್ಸ್ ಇಂದ ಮಾಡಿದ್ದಾರೆ ಮಕ್ಳೆ. ಈಗ ಬೋನ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವರು ಬೇಟೆಗಾರಿಕೆ ಮಾಡಿರ್ತಾರೆ, ಅದರಲ್ಲಿ ಅನಿಮಲ್ಸ್ ನ ಹೊಡೆದಿರ್ತಾರೆ. ಆ ಅನಿಮಲ್ಸ್ ಇನ್ ಬೋನ್ಸ್ ನ ಇವರು ಆಸ್ ಅ ವೆಪನ್ಸ್ ಆಗಿ ಯೂಸ್ ಮಾಡ್ತಾರೆ. ಆಯ್ತಾ ಮಕ್ಳೆ? ವೆಪನ್ಸ್ ಆಗಿ ಯೂಸ್ ಮಾಡ್ತಾರೆ. Among these, only weapons made of stones have survived today, providing a source for study. ಈ ಆರ್ಕಿಯೋಲಜಿಸ್ಟ್ ಗೆ ಇವ್ರು ನೋಮ್ಯಾಡ್ ಮಾಡಿರುವಂತಹ ಸ್ಟೋನ್ಸ್ ಇನ ವೆಪನ್ಸ್ ಗಳು ಸಿಕ್ಕಿದೆ ಮಕ್ಕಳೇ. ಈ ವೆಪನ್ಸ್ ಗಳಿಂದ ಈ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಇನ ಹಿಸ್ಟ್ರಿ ನಮ್ಮ ಆರ್ಕಿಯೋಲಜಿಸ್ಟ್ ಗೆ ಗೊತ್ತಾಗಿದೆ. ಅವ್ರು ಯಾವ್ದಿಂದ ಮಾಡಿರೋ ವೆಪನ್ಸ್? ಸ್ಟೋನ್ಸ್ ಮತ್ತೆ ವುಡ್ ಮತ್ತೆ ಬೋನ್ಸ್ ಇಂದ ಮಾಡಿದ್ದಾರೆ. ಆದ್ರೆ ಇವಾಗ ತನಕ ಅದ್ ಯಾವ್ದು ನಮಗ್ ಸಿಕ್ಕಿದೆ? ಅದು ಸ್ಟೋನ್ಸ್ ಇಂದು ಸಿಕ್ಕಿದೆ ಮಕ್ಳೆ. ಆಯ್ತಾ? Providing us sources for study. Human beings in the prehistoric age used stone implements to peel the skin and separate the flesh and bones of animals. ಇವರು ಸ್ಟೋನ್ಸ್ ಇಂದ ಟೂಲ್ಸ್ ಯಾಕೆ ಮಾಡ್ತಿದ್ರು ಅಂದ್ರೆ, ಅನಿಮಲ್ಸ್ ಗೆ ಇವ್ರು ಹಂಟ್ ಮಾಡಿದಾಗ ಅದ್ರಿನ ಫ್ಲೆಶ್ ಮತ್ತೆ ಬೋನ್ಸ್, ಫ್ಲೆಶ್ ಮತ್ತೆ
ಅಂಡ್ ಬೋನ್ಸ್ ನ ಸೆಪರೇಟ್ ಔಟ್ ಮಾಡಕ್ಕೆ ಮಕ್ಕಳೇ, ಫ್ಲೆಶ್ ಮತ್ತೆ ಬೋನ್ಸ್ ನ ಸೆಪರೇಟ್ ಔಟ್ ಮಾಡಕ್ಕೆ ಇವರು ಸ್ಟೋನ್ಸ್ ನ ಟೂಲ್ಸ್ ಮಾಡ್ತಿದ್ರು ನೋಮ್ಯಾಟ್ಸ್ ಅವರು, ನೋಮ್ಯಾಟ್ಸ್ ಆಯ್ತಾ. ಆಮೇಲೆ ಟು ಸ್ಕಾಪ್ ದ ಬಾರ್ಕ್ ಆಫ್ ಟ್ರೀಸ್ ಅಂಡ್ ಟು ಕಟ್ ದ ಫ್ರೂಟ್ಸ್ ಅಂಡ್ ರೂಟ್ಸ್ ಆಯ್ತಾ. ಈ ಟೂಲ್ಸ್ ನ ಮತ್ತೆ ಎಲ್ಲಿ ಯೂಸ್ ಮಾಡ್ತಿದ್ರು ಅವರು, ಟ್ರೀಸ್ ನ ಕಟ್ ಮಾಡಕ್ಕೆ, ಅದ್ರ ಬಾರ್ಕ್ ನ ಸೆಪರೇಟ್ ಮಾಡಕ್ಕೆ, ಅದಕ್ಕೆಲ್ಲ ಯೂಸ್ ಮಾಡ್ತಿದ್ರು ಮಕ್ಕಳೇ ಆಯ್ತಾ. ದ ಪೀಪಲ್ ಯೂಸ್ ಟು ಕ್ರಿಯೇಟ್ ಹ್ಯಾಂಡಲ್ಸ್ ಔಟ್ ಆಫ್ ಬೋನ್ಸ್ ಅಂಡ್ ವುಡ್ ಅಂಡ್ ಯೂಸ್ ದೆಮ್ ಲೈಕ್ ಸ್ಪಿಯರ್ಸ್ ಅಂಡ್ ಆರೋಸ್ ಅಂಡ್ ಹಂಟೆಡ್ ಅನಿಮಲ್ಸ್. ಇವ್ರ ಪೀಪಲ್ ಏನ್ ಯೂಸ್ ಮಾಡ್ತಿದ್ರು, ಕ್ರಿಯೇಟ್ ಹ್ಯಾಂಡಲ್ಸ್ ಔಟ್ ಆಫ್ ಬೋನ್ಸ್ ಅಂಡ್ ವುಡ್. ಈ ವುಡ್ ಮತ್ತೆ ಬೋನ್ಸ್ ಇಂದ ಏನ್ ಸಿಕ್ಕಿದೆ ಅಂದ್ರೆ ಇವರು ಹ್ಯಾಂಡಲ್ಸ್ ಮಾಡಿದ್ದಾರೆ ಮಕ್ಕಳೇ. ಇಲ್ಲಿ ನೋಡಿ, ಸ್ಪಿಯರ್ಸ್ ಅಂದ್ರೆ ಈ ತರ ಇರುತ್ತೆ, ನೀವು ನೋಡಿರ್ತೀರಾ ಟೆಂಪಲ್ಸ್ ಅಲ್ಲೆಲ್ಲ ಇದು ಇಟ್ಟಿರ್ತಾರೆ ಐ ಥಿಂಕ್, ಆಯ್ತಾ. ಸಾರಿ, ಈ ತರ ಇರುತ್ತೆ, ಇಲ್ಲೊಂದು ಟ್ರಯಾಂಗಲ್ ತರ ಇರುತ್ತೆ, ಸ್ಟೀಲ್ ಇಂದ ಏನಾದ್ರು ಇರುತ್ತೆ, ಸ್ಟೀಲ್ ಆ ತರ ಇರುತ್ತೆ. ಇಲ್ಲಿ ಶಾರ್ಪ್ ಆಗಿ ಎಂಡು, ಇಲ್ಲಿ ಒಂದು ಉದ್ದದ ಏನು ಕೋಲ್ ತರ ಇರುತ್ತೆ ಆಯ್ತಾ. ಇದು ಶಾರ್ಪ್ ಆಗಿರುತ್ತೆ, ಇಲ್ಲಿಂದ ಹೊಡೆದ್ರೆ ಅವರು ಹೋಗಿ ಅನಿಮಲ್, ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಶಾರ್ಪ್ ಎಂಡ್ ಮತ್ತೆ ಇದು ಹೀಗೆ ಹೋಗಿ ಹೊಡೆದ್ರೆ ಅನಿಮಲ್ಗೆ ಅದು ಗಾಯ ಆಗ್ಬೇಕು, ಅದಕ್ಕೆ ಅದು ಕಟ್ ಆಗ್ಬೇಕು ಆಯ್ತಾ. ಆ ತರ ಇರುತ್ತೆ ಆಯ್ತಾ. ಸ್ಪಿಯರ್ಸ್, ಆರೋಸ್ ಗೊತ್ತಲ್ಲ, ಬಿಲ್ಲು ಬಾಣ ಅದನ್ನ ಆರೋಸ್ ಅಂತ ಹೇಳ್ತೀವಿ. ಬಾಣ ಬಿಟ್ಟು ಅಥವಾ ಇದನ್ನ ದೂರದಿಂದ ಹೊಡೆದಿ ಅವರು ಅನಿಮಲ್ಸ್ ನ ಹಂಟ್ ಮಾಡ್ತಿದ್ರು ಮಕ್ಳೇ. ಸ್ಪಿಯರ್ಸ್ ಅಂದ್ರೆ ಇದು ಆಯ್ತಾ. ಸ್ಪಿಯರ್ಸ್ ಅಂದ್ರೆ ಇದನ್ನ ಸ್ಪಿಯರ್ ಅಂತ ಹೇಳ್ತಾರೆ ಆಯ್ತಾ. ದೇ ಯೂಸ್ಡ್ ಸ್ಟೋನ್ಸ್ ಆಸ್ ಆಕ್ಸ್ ಟು ಚಾಪ್ ಡೌನ್ ಟ್ರೀಸ್ ಅಂಡ್ ಕಟ್ ದೆಮ್ ಅಪ್ ಇಂಟು ಲಾಕ್ಸ್. ಸ್ಟೋನ್ಸ್ ಇಂದ ಏನ್ ಮಾಡ್ಕೊಂತಿದ್ರು ಅಂದ್ರೆ ಇವರು ಟ್ರೀಸ್ ನ ಕಟ್ ಮಾಡ್ಕೊಂಡು ಲಾಕ್ಸ್ ಮಾಡ್ಕೊಳಕ್ಕೆ. ಈಗ ಇದು ಟ್ರೀ ಅನ್ಕೊಳ್ಳಿ, ದೊಡ್ಡ ಪೀಸ್ ಟ್ರೀ, ಇದನ್ನ ಸಣ್ಣ ಸಣ್ಣ ಪೀಸಸ್ ಅಲ್ಲಿ ಕಟ್ ಮಾಡ್ಕೊಳಕ್ಕೆ ಏನ್ ಮಾಡ್ತಿದ್ರು, ಸ್ಟೋನ್ಸ್ ಇಂದ ಯೂಸ್ ಮಾಡ್ಕೊಂತಿದ್ರು. ಸ್ಟೋನ್ಸ್ ಆಸ್ ಆಕ್ಸಸ್. ಆಕ್ಸ್ ನಾವು ಇನ್ನ ನೋಡ್ತೀವಲ್ಲ ನಮ್ಮ ಏನದು ಇನ್ನ ಟ್ರೀಸ್ ಕಟ್ ಮಾಡಕ್ಕೆ ಆಕ್ಸ್ ನ ಯೂಸ್ ಮಾಡ್ತಾರೆ. ಅದೊಂಚೂರು ಹೀಗಿರುತ್ತೆ ಮಕ್ಳೆ, ಹೀಗೆ ಶಾರ್ಪ್ ಆಗಿ ಒಂದ್ ಎಂಡ್ ಇರುತ್ತೆ, ಆಮೇಲೆ ಇಲ್ಲಿ ಹೀಗಿರುತ್ತೆ ಐ ಥಿಂಕ್, ಸಾರಿ ಹೀಗಲ್ಲ, ಹೀಗೆ ಹೇಗೋ ಇರುತ್ತದು, ಏನು ಒಂಥರ ಹಿಡ್ಕೊಳೋದಿರುತ್ತೆ. ಈ ಶಾರ್ಪ್ ಎಂಡ್ ಇಂದ ಕಟ್ ಆಗತ್ತೆ ಟ್ರೀ ಲಾಕ್ಸ್ ಅಲ್ಲಿ ಆಯ್ತಾ. ಸ್ಮಾಲ್ ಪೀಸಸ್ ಅಲ್ಲಿ ವುಡ್ ಕಟ್ ಆಗತ್ತೆ ಆಯ್ತಾ ಮಕ್ಳೆ. ಆಮೇಲೆ ದೇ ಮೈಟ್ ಹ್ಯಾವ್ ಯೂಸ್ಡ್ ವುಡ್ ಟು ಬಿಲ್ಡ್ ಹಟ್ಸ್ ಫಾರ್ ದೆಮ್ಸೆಲ್ಸ್. ಮತ್ತೆ ಅವರು ವುಡ್ ನ ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ ಮಕ್ಳೆ, ಅವರು ಮನೆಗಳನ್ನ ವುಡ್ ಇಂದ ಹಟ್ಸ್ ನ ಕಟ್ಕೊಳಕ್ಕೆ ಯೂಸ್ ಮಾಡಿದ್ದಾರೆ. ಹಟ್ಸ್ ಅಂದ್ರೆ ಸಿಮೆಂಟು ಕಲ್ಲು ಬಂಡೆ ಏನು ಯೂಸ್ ಆಗಿರಲ್ಲ, ಬರೀ ಮರದ ಇದು ಕೊಕೊನೆಟ್ಟಿನ ಇದಿರತ್ತಲ್ಲ ಲೀವ್ಸ್, ಈ ತರ ಆಯ್ತಾ. ಕೊಕೊನೆಟ್ಟಿನ ಈ ತರ ಲೀವ್ಸ್ ಇರುತ್ತಲ್ಲ, ಇದನ್ನ ಯೂಸ್ ಮಾಡ್ಕೊಂಡು ಈ ತರದ್ ಯಾವ್ಯಾವ್ದು ದೊಡ್ಡ ಟ್ರೀಸ್ ಅಲ್ಲಿ ಈ ತರ ಯಾವ್ಯಾವ್ ಲೀವ್ಸ್ ಬರುತ್ತೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಹಟ್ಸ್ ಮಾಡ್ಕೊಂತಾರೆ, ಸಣ್ಣ ಹಟ್ಸ್ ಆಯ್ತಾ. ಆಮೇಲೆ ದೇ ಅಬೌವ್ ದೆಮ್ಸೆಲ್ಸ್ ಟು ಮೇಕ್ ಹ್ಯಾಂಡಲ್ಸ್ ಆಫ್ ದೇರ್ ವೆಪನ್ಸ್. ಮತ್ತೆ ಇವರು ಬೋನ್ಸ್ ಮತ್ತೆ ವುಡ್ ನ ಎಲ್ಲಿ ಯೂಸ್ ಮಾಡಿದ್ದಾರೆ, ವೆಪನ್ಸ್ ಕ್ರಿಯೇಟ್ ಮಾಡ್ಕೊಂತಾರಲ್ಲ ಆ ವೆಪನ್ಸ್ ಗೆ ಹ್ಯಾಂಡಲ್ಸ್ ಆಗಿ ಯೂಸ್ ಮಾಡಿದ್ದಾರೆ. ಈಗ ನೋಡಿ, ಇದು ಮೆಟಲ್ ಅಲ್ಲಿ ಇರುತ್ತೆ, ಈಗ ನಮ್ಮಲ್ಲಿ ಮೆಟಲ್ ಐರನ್ ಇಂದ ಇದನ್ನ ಮಾಡಿರ್ತಾರೆ, ಶಾರ್ಪ್ ಎಂಡ್ ಇದನ್ನ ಐರನ್ ಇಂದ ಮಾಡಿರ್ತಾರೆ ಆಯ್ತಾ. ಇದೇನಿರುತ್ತೆ, ಇದು ವುಡ್ ಇಂದಿರುತ್ತೆ, ಇದು ಐರನ್ ಇಂದಿರುತ್ತೆ. ಈಗ ಈ ಟೈಮ್ ಅಲ್ಲಿ ಇದು ವುಡ್ ಇಂದಿರುತ್ತೆ ಆಯ್ತಾ ಮಕ್ಳೇ. ಅವಾಗ ಅವ್ರು ಏನ್ ಮಾಡ್ತಿದ್ರು, ಇದನ್ನ ಸ್ಟೋನ್ ಇಂದ ಮಾಡ್ತಿದ್ರು, ಮತ್ತೆ ಇದನ್ನ ಆಸ್ ಇಟ್ ಈಸ್ ವುಡ್ ಇಂದ ಮಾಡ್ತಿದ್ರು ಆಯ್ತಾ. ಈಗ ನಾವ್ ಇಲ್ಲಿ ಏನ್ ಐರನ್ ಮತ್ತೆ ಬೇರೆ ಮೆಟಲ್ಸ್ ನ ಯೂಸ್ ಮಾಡ್ತೀವಿ, ಅವರು ಆ ಟೈಮ್ ಅಲ್ಲಿ ಸ್ಟೋನ್ ಅನ್ನ ಯೂಸ್ ಮಾಡ್ತಿದ್ರು ಮಕ್ಳೇ. ಅರ್ಥ ಆಯ್ತಾ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ದ ಅಬೌವ್ ಎಕ್ಸ್ಪ್ಲನೇಷನ್ ಕನ್ಸ್ಟ್ರಕ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಈಗ ನಿಮ್ಗೆ ಗೊತ್ತಾಯ್ತು ನೋಮ್ಯಾಡ್ ಅಂದ್ರೆ ಯಾರು, ಪ್ರಾಣಿಗಳನ್ನ ಸಾಕೊಂಡು ಒಂದ್ ಕಡೆಯಿಂದ ಒಂದ್ ಕಡೆ ಓಡಾಡ್ತಿರ್ತಾರಲ್ಲ ಅವ್ರನ್ನ, ಒಂದ್ ಕಡೆಯಿಂದ ಮೀನ್ಸ್ ಒಂದ್ ಪ್ಲೇಸ್ ಅಲ್ಲಿ ಇರಲ್ಲ ಅವರು. ಈಗ ನಾವು ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ಇದೀವಿ ಅಂದ್ರೆ ಅಲ್ಲೇ ಇರ್ತೀವಿ, ಆದ್ರೆ ಅವ್ರು ಹಾಗಲ್ಲ. ಈಗ್ಲೂ ನೀವು ಶೀಪ್ಸ್ ಎಲ್ಲ ಇದ್ ಮಾಡ್ಕೊಳದ್ ನೋಡಿದಿರಲ್ಲ, ಅವ್ರು ಏನ್ ಮಾಡ್ತಾರೆ, ಅದ್ ಎಲ್ಲೆಲ್ಲಿ ಸ್ವಲ್ಪ ದಿನ 5 ದಿನ ಇಲ್ಲಿರ್ತಾರೆ ಈ ಜಾಗದಲ್ಲಿ, ಮತ್ತೆ ಆ ಶೀಪ್ ಗಳನ್ನೆಲ್ಲ ತಗೊಂಡು ಮತ್ತೊಂದ್ ಜಾಗಕ್ಕೆ ಹೋಗ್ತಾರೆ, ಮತ್ತೆ ಅಲ್ಲಿಂದ ಎಲ್ಲೋ ಹೋಗ್ತಾರೆ, ಹಟ್ಸ್ ಹಾಕೊಂಡ್ ಸಣ್ಣ ಹಟ್ಸ್ ಹಾಕೊಂಡಿರ್ತಾರೆ ಒಂದೊಂದ್ ಪ್ಲೇಸ್ ಅಲ್ಲಿ. ಆ ತರ ನೋಮ್ಯಾಡ್ಸ್ ಅವಾಗ ಸ್ಟೋನ್ಸ್ ಇಂದ ಇವ್ರ ಅನಿಮಲ್ಸ್ ಫ್ಲೆಶ್ ನ ಬೋನ್ಸ್ ನ ಎಲ್ಲ
ಸೆಪರೇಟ್ ಔಟ್ ಮಾಡ್ತಿದ್ರು. ಆಮೇಲೆ ಸ್ಟೋನ್ಸ್ ಇಂದ ವೆಪನ್ಸ್ ಮಾಡ್ಕೊಂಡ್ರು. ಆ ವೆಪನ್ಸ್ ಗೆ ಹ್ಯಾಂಡಲ್ಸ್ ಎಲ್ಲ ಬೋನ್ಸ್ ಮತ್ತೆ ವುಡ್ ಇಂದ ಮಾಡ್ಕೊಂಡ್ರು. ಯಾವ್ಯಾವ ವೆಪನ್ಸ್ ಸ್ಪಿಯರ್ಸ್ ಸಿಕ್ಕಿದೆ ಅವ್ರದ್ದು ಆಯ್ತಾ. ಆಮೇಲೆ ಆರೋಸ್ ಯೂಸ್ ಮಾಡ್ತಿದ್ರು ಇವರು ಸ್ಮಾಲ್ ಹಟ್ಸ್ ನ ಕಟ್ಕೊಂಡು ಇರ್ತಿದ್ರು ವುಡ್ ಇಂದ. ಇದನ್ನೆಲ್ಲ ಹೇಳ್ದೆ ಹೌದಲ್ವಾ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಲ್ಲಿ. ಆಮೇಲೆ ಬಂದ್ಬಿಟ್ಟು ದ ಏರಿಯಾಸ್ ಚೂಸನ್ ಬೈ ಪ್ರೀ ಹಿಸ್ಟಾರಿಕ್ ಮ್ಯಾನ್. ಈ ಪ್ರೀ ಹಿಸ್ಟಾರಿಕ್ ಮ್ಯಾನ್ ನಾಮ್ಯಾಡ್ಸ್ ಇದ್ರಲ್ಲ, ಇವರು ಯಾವ್ಯಾವ ಏರಿಯಾನ ಚೂಸ್ ಮಾಡ್ಕೊಂಡು ಇಂಡಿಯಾದ್ರಲ್ಲಿ ಇದ್ರು. ಆಲ್ ಓವರ್ ಇಂಡಿಯಾ ಇದ್ದಿಲ್ಲ ಮಕ್ಳೇ ಮೊದ್ಲು, ಹೌದಲ್ವಾ. ತುಂಬಾ ಕಮ್ಮಿ ಪಾಪ್ಯುಲೇಷನ್ ಇತ್ತು. ಈಗಿರೋ ತರ ಎಲ್ಲಿ ಹೋದ್ರು ಪಾಪ್ಯುಲೇಷನ್, ಎಲ್ಲಿ ಹೋದ್ರು ಜನ ಕಾಣಿಸ್ತಾರಲ್ಲ, ಅವಾಗ ಹಾಗಿದ್ದಿಲ್ಲ ಮಕ್ಳೇ. ತುಂಬಾ ಕಡಿಮೆ ಪಾಪ್ಯುಲೇಷನ್ ಇತ್ತು. ಅದೇ ಅವರು ಯಾವ್ಯಾವ ಜಾಗಗಳನ್ನ ಹುಡ್ಕೊಂಡಿದ್ರು ಜೀವನನ ನಡ್ಸಕ್ಕೆ ಅಂತ ನೋಡೋಣ ನೆಕ್ಸ್ಟ್. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಮಕ್ಳೇ. ಈಗ ನಾನು ಏನ್ ಹೇಳ್ತೀನಲ್ವಾ, ಇದನ್ ಪಾಯಿಂಟ್ಸ್ ಸಣ್ಣ ಪಾಯಿಂಟ್ಸ್ ಎಲ್ಲ ಹೇಳ್ತೀನಲ್ಲ, ಇದನ್ನೆಲ್ಲ ಒಂದ್ ಕಡೆ ನೀವು ನೋಟ್ ಮಾಡ್ಕೊಳ್ಬೇಕು ಬುಕ್ ಅಲ್ಲಿ. ಆಮೇಲೆ ನೀವು ಒಂದ್ಸತಿ ಲೆಸನ್ ಓದ್ಬಿಟ್ರೆ, ಈ ಪಾಯಿಂಟ್ಸ್ ನ ಓದ್ಬಿಟ್ರೆ ಲಾಸ್ಟ್ ಎಕ್ಸಾಮ್ ಟೈಮಲ್ಲೋ ಟೆಸ್ಟ್ ಟೈಮಲ್ಲೋ ಈ ಪಾಯಿಂಟ್ಸ್ ಎಲ್ಲ ನೋಡ್ಕೊಂಡ್ರೆ ಇಡೀ ಲೆಸನ್ ರಿವೈಸ್ ಆಗತ್ತೆ ನಿಮಗೆ. ಒಂದ್ಸತಿ ಟೆಕ್ಸ್ಟ್ ಬುಕ್ ಓದಿದ್ರೆ ಈ ಪಾಯಿಂಟ್ಸ್ ನ ಬರ್ಕೊಂಡಿದ್ರೆ ಆಯ್ತಾ ಮಕ್ಳೇ. The areas chosen by prehistoric man, the relics of the hunting and food gathering man are available in Bhimbetka, Hunsagi and Kurnool in India. ಆಯ್ತಾ. The relics ಅಂತ ಇಲ್ಲಿದೆ ವರ್ಡ್ ಮಕ್ಕಳೇ, ರಿಲಿಕ್ಸ್ ಆಯ್ತಾ. ಈ ರಿಲಿಕ್ಸ್ ಅಂದ್ರೆ ಏನ್ ಗೊತ್ತಾ, ಈಗ ನಾವು ಸತ್ತೋದ್ಮೇಲೆ ಈ ಹೆಡ್ ಬಾಡಿ ಪಾರ್ಟ್ಸ್ ಎಲ್ಲ ಡಿಫ್ರೆಂಟ್ ಆಗುತ್ತಲ್ಲ ಮಕ್ಕಳೇ, ಮೀನ್ಸ್ ಎಲ್ಲ ಬೇರೆ ಬೇರೆ ಆಗುತ್ತೆ ಆಯ್ತಾ. ಬೇರೆ ಬೇರೆ ಆದ್ಮೇಲೆ ಈ ಹೆಡ್ ಇಂದ ಮಾಂಸ ಇದೆಲ್ಲ ಏನಿರುತ್ತಲ್ಲ, ಇದೆಲ್ಲ ಇನ್ಸೆಕ್ಟ್ಸ್ ತಿನ್ಬಿಡತ್ತೆ. ತಿನ್ಬಿಟ್ಟಾದ್ಮೇಲೆ ಈ ಹೆಡ್ ಇನ್ ಬೋನ್ಸ್ ಅಷ್ಟೇ ಉಳಿಯತ್ತಲ್ಲ, ಬೋನ್ಸ್ ಇನ್ ಒಂದ್ ಸ್ಟ್ರಕ್ಚರ್ ಉಳಿಯತ್ತಲ್ಲ, ಅದನ್ನ ರೆಲಿಕ್ಸ್ ಅಂತ ಹೇಳ್ತೀವಿ ಮಕ್ಕಳೇ. ಇಲ್ಲಿ ನಿಮಗೆ ತೋರಿಸ್ತೀನಿ, ಇಲ್ಲಿಲ್ಲ ಐ ಥಿಂಕ್. ಹೆಡ್ ಇನ್ ಬೋನ್ಸ್ ಅಷ್ಟೇ ಉಳಿಯತ್ತಲ್ಲ, ಫುಲ್ ಹೆಡ್, ಆದ್ರೆ ಬರೀ ಬೋನ್ಸ್ ಇರುತ್ತೆ, ಈ ಮಾಂಸ ಎಲ್ಲ ಇರಲ್ಲ, ಕಣ್ಣು ಮಾಂಸ ಇದೆಲ್ಲ ಏನು ಇರಲ್ವಲ್ಲ, ಅದನ್ನ ನಾವು ರೆಲಿಕ್ಸ್ ಅಂತ ಹೇಳ್ತೀವಿ. ಆ ರೆಲಿಕ್ಸ್ ಗಳು ಹಿಸ್ಟೋರಿಯನ್ಸ್ ಗೆ ಎಲ್ಲೆಲ್ಲಿ ಸಿಕ್ಕಿದೆ, ಆರ್ಕಿಯಾಲಜಿಸ್ಟ್ ಗೆ ಅಂದ್ರೆ ಇವರು ಈ ರೆಲಿಕ್ಸ್ ಏನ್ ಮಾಡ್ತಿದ್ರು, ಫುಡ್ ನ ಗ್ಯಾದರ್ ಮಾಡ್ತಿದ್ರು. ಆ ಫುಡ್ ನ ಗ್ಯಾದರ್ ಮಾಡಿರೋ ರೆಲಿಕ್ಸ್ ಅವ್ರ ತಲೆ ರೆಲಿಕ್ಸ್ ಗಳು ಎಲ್ಲೆಲ್ಲಿ ಸಿಕ್ಕಿದೆ ಅಂದ್ರೆ ಬಿಂಬೆಟ್ಕ ಇವ್ರದ್ದು ತಲೆಗಳು, ಈ ತಲೆಗಳು ಎಲ್ಲೆಲ್ಲಿ ಸಿಕ್ಕಿದೆ ಅಂದ್ರೆ ಬಿಂಬೆಟ್ಕ, ದೆನ್ ಹುಣಸಗಿ ಅಂಡ್ ಕುರ್ನೂಲ್ ಅಲ್ಲಿ ಸಿಕ್ಕಿದೆ. ಇದೆಲ್ಲಿರೋದು ಇಂಡಿಯಾದ್ರಲ್ಲಿ. ಇಂಡಿಯಾದ ಬಗ್ಗೆನೇ ಅಲ್ವಾ ನಾವಿಲ್ಲಿ ಮಾತಾಡ್ತಿರೋದು. ಬಿಂಬೆಟ್ಕ, ಹುಣಸಗಿ ಅಂಡ್ ಕುರ್ನೂಲ್ ಅಲ್ಲಿ ಆ ಹೆಡ್ಗಳು ಮೀನ್ಸ್ ಅದು ಬೋನ್ಸಿನ ಹೆಡ್ ಸ್ಟ್ರಕ್ಚರ್ ಗಳು ಸಿಕ್ಕಿದೆ. ದೇರ್ ಆರ್ ಮೆನಿ ಅದರ್ ಸೈಟ್ಸ್, ಮತ್ತೆ ತುಂಬಾ ಸೈಟ್ ಗಳಲ್ಲೂ ಸಿಕ್ಕಿದೆ, ಇನ್ ವಿಚ್ ಸಚ್ ರೆಲಿಕ್ಸ್ ಹ್ಯಾವ್ ಬಿನ್ ಫೌಂಡ್ ಆಯ್ತಾ. ಮೋಸ್ಟ್ ಆಫ್ ದೀಸ್ ಸೈಟ್ಸ್ ಹ್ಯಾವ್ ಬೀನ್ ಡಿಸ್ಕವರ್ಡ್ ಅಲಾಂಗ್ ದ ಬ್ಯಾಂಕ್ಸ್ ಆಫ್ ರಿವರ್ಸ್ ಅಂಡ್ ಲೇಕ್ಸ್. ಈ ಮೋಸ್ಟ್ ತುಂಬಾ ಪ್ಲೇಸಸ್ ಅವರ ಹೆಡ್ ಬೋನ್ಸ್ ಸ್ಟ್ರಕ್ಚರ್ ಸಿಕ್ಕಿದೆಯಲ್ಲ ಹೆಡ್ ಇಂದು, ಅದು ತುಂಬಾ ಪ್ಲೇಸಸ್ ಎಲ್ಲಿದೆ ಅಂದ್ರೆ, ಏನು ರಿವರ್ ಸೈಡ್ ಗಳು ಯಾವ್ಯಾವ ಪ್ಲೇಸಸ್ ಇರ್ತಾವಲ್ಲ, ರಿವರ್ಸ್ ಕಡೆ ಬ್ಯಾಂಕ್ಸ್ ಕಡೆ, ಆ ಸೈಡ್ ಅಲ್ಲಿ ಜಾಸ್ತಿ ಸಿಕ್ಕಿದೆ. ಯಾಕಂದ್ರೆ ಮಕ್ಳೇ ಈಗಿನ ತರ ಟೆಕ್ನಾಲಜಿ ಇದ್ದಿಲ್ಲ. ಹಿಂಗ್ ನಲ್ಲಿ ಆನ್ ಮಾಡಿದ ತಕ್ಷಣ ಅಥವಾ ಹಿಂಗ್ ಸೆನ್ಸರ್ ಅಲ್ಲಿ ಕೈ ಹಿಡಿದ ತಕ್ಷಣ ನೀರ್ ಬರ್ತಿದ್ದಿಲ್ಲ, ಹೌದಲ್ವಾ. ಅದಕ್ಕೆ ಅವರು ನೀರ್ ಎಲ್ಲಿ ಸಿಗತ್ತೆ ಆ ಜಾಗದಲ್ಲಿ ವಾಸಿಸ್ತಿದ್ರು ಆಯ್ತಾ. ನೀರೆಲ್ಲ ಅವ್ರಿಗೆ ಹತ್ರ ಸಿಗತ್ತೆ ಅಲ್ಲಿ ವಾಸಿಸ್ತಿದ್ರು ಆಯ್ತಾ ಮಕ್ಳೇ. ಇದ್ಯಾಕೆ ಅಂತ ರೀಸನ್ ನಿಮಗೀಗ ಗೊತ್ತಾಗಿರುತ್ತೆ. ಫರ್ದರ್ ಮೋರ್, ಸಿನ್ಸ್ ಸ್ಟೋನ್ ಇಂಪ್ಲಿಮೆಂಟ್ಸ್ ವರ್ ಎಸೆನ್ಷಿಯಲ್ ಫಾರ್ ದಿ ಸರ್ವೈವಲ್ ಆಫ್ ಪೀಪಲ್ ಆಫ್ ದಟ್ ಏಜ್. ಮತ್ತೆ ಅವರಿಗೆ ಸ್ಟೋನ್ಸ್ ತುಂಬಾ ಇಂಪಾರ್ಟೆಂಟ್ ಇತ್ತು. ಈಗ ನೋಡಿ, ನಾವು ಒಂದೆರಡು ಥಿಂಗ್ಸ್ ತಗೊಂಡ್ರೆ ಅದ್ರಲ್ಲಿ ಮೆಟಲ್ಸ್ ಯೂಸ್ ಆಗಿರುತ್ತೆ. ಹಾಗೆ ಅವ್ರು ಮೆಟಲ್ಸ್ ಬಿಟ್ಟು ಏನ್ ಯೂಸ್ ಮಾಡ್ತಿದ್ರು, ಸ್ಟೋನ್ಸ್ ಯೂಸ್ ಮಾಡ್ತಿದ್ರು, ಹೌದಲ್ವಾ. ಹಾಗೆ ಅವರು ಸ್ಟೋನ್ಸ್ ಇಂಪ್ಲಿಮೆಂಟ್ಸ್ ಕೂಡ ಅವರಿಗೆ ತುಂಬಾ ಎಸೆನ್ಷಿಯಲ್ ಆಗಿತ್ತು, ತುಂಬಾ ಬೇಕಾಗಿರೋ ವಸ್ತಾಗಿತ್ತು ಆಯ್ತಾ. ದೇ ಚೂಸ್ ಏರಿಯಾಸ್ ಅಬಂಡೆಂಟ್ ವಿತ್ ಸಮ್ ಸ್ಟೋನ್ ಕುಡ್ ಫುಲ್ಫಿಲ್ ದೇರ್ ನೀಡ್ಸ್. areas where people used stones to create various implements ಅಂದ್ರೆ ಟೂಲ್ಸ್, ಅವಾಗಲೇ ಹೇಳಿದ್ನಲ್ಲ, have been considered as industrial sites. ಇದೇನು ಸ್ಟೋನ್ಸ್ ಎಲ್ಲಿ ಜಾಸ್ತಿ ಸಿಗತ್ತೆ, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಅವರಿಗೆ ವಸ್ತುಗಳನ್ನ ಮಾಡಕ್ಕೆ ಎಲ್ಲೆಲ್ಲಿ ಸಿಗತ್ತೆ ಅವರು ಅದನ್ನೆಲ್ಲ ಇಂಡಸ್ಟ್ರಿಯಲ್ ಏರಿಯಾಸ್ ತರ ನೋಡ್ತಿದ್ರು ಮಕ್ಕಳೇ, ಇಂಡಸ್ಟ್ರಿಯಲ್ ಸೈಟ್ಸ್ ತರ.
How do we get to know about such industrial sites? Usually we get to see stone implements around rocky areas. ಎಲ್ಲೆಲ್ಲಿ ರಾಕ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ನಮಗೆ ಜಾಸ್ತಿ ಕಾಣುತ್ತೆ. People might have rejected some stones as unsuitable. ಈಗ ತುಂಬಾ ಜನ ಆ ಕೆಲಸ ಮಾಡ್ತಾ ಮಾಡ್ತಾ ಅಯ್ಯೋ ಆ ಬಂಡೆ ಅವ್ರಿಗೆ ಫುಲ್ ಬೇಕಾಗಿರುತ್ತೆ ಏನೋ ಮಾಡಕ್ಕೆ, ಆದ್ರೆ ಅದು ಹೊಡೆದೋಗ್ಬಿಡತ್ತೆ, ಅಯ್ಯೋ ಇದು ಸೂಟಬಲ್ ಇಲ್ಲ, ಇದಕ್ ಚೆನ್ನಾಗಿಲ್ಲ, ಇದ್ರಲ್ಲಾಗಲ್ಲ ಅಂತ ಅಲ್ಲೇ ಬಿಟ್ಟಿರ್ತಾರೆ ಫಾರ್ ದರ್ ಇಂಪ್ಲಿಮೆಂಟ್ಸ್. Heaps of broken rocks or stone chips obtained during the making of these implements were found in such areas. ಆ ಏರಿಯಾಸ್ ಗಳಲ್ಲಿ ಅವ್ರು ಬಿಟ್ಟಿರೋ ಬಂಡೆಗಳೆಲ್ಲ ಅರ್ಧವರ್ಧ ಮಾಡಿ ಕೆಲಸ ಬಿಟ್ಟಿರ್ತಾರಲ್ಲ ಅಂತ ಬಂಡೆಗಳೆಲ್ಲ ಸಿಕ್ಕಿದಾವೆ ನಮಗೆ. ಪೀಪಲ್ ಲಿವ್ ಫಾರ್ ಅ ಲಾಂಗ್ ಟೈಮ್ ಇನ್ ದೀಸ್ ಪ್ಲೇಸಸ್. ಈ ಜಾಗಗಳಲ್ಲಿ ತುಂಬಾ ವರ್ಷಗಳು ಅಲ್ಲಿ ವಾಸಿಸಿದ್ದಾರೆ. ಪೀಪಲ್ ಮನುಷ್ಯರು ತುಂಬಾ ವರ್ಷಗಳು ಅಲ್ಲಿ ವಾಸಿಸ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ದೀಸ್ ಸೈಟ್ಸ್ ಆರ್ ಕಾಲ್ಡ್ ರೆಸಿಡೆನ್ಷಿಯಲ್ ಅಂಡ್ ಇಂಡಸ್ಟ್ರಿಯಲ್ ಸೈಟ್ಸ್. ಈ ಸೈಟ್ಸ್ ಗಳನ್ನ ಹಿಸ್ಟೋರಿಯನ್ಸ್ ಏನಂತ ಕರೀತಿದ್ದಾರೆ, ರೆಸಿಡೆನ್ಷಿಯಲ್ ಮತ್ತೆ ಇಂಡಸ್ಟ್ರಿಯಲ್ ಸೈಟ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಸ್ಮಾಲ್ ಪ್ಯಾರಾಗ್ರಾಫ್ಸ್ ಇದೆ. ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಲ್ಲಿ ಅವರು ಫೈರ್ ನ ಹೇಗೆ ಯಾವ್ಯಾವ ತರ ಯೂಸ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಡ್ರಾಯಿಂಗ್ಸ್ ಯಾವ್ಯಾವ ತರ ಮಾಡಿದ್ದಾರೆ, ಎಲ್ಲೆಲ್ಲಿ ಮಾಡಿದ್ದಾರೆ, ಆಮೇಲೆ ಎನ್ವಿರಾನ್ಮೆಂಟ್ ಹೇಗೆ ಚೇಂಜ್ ಆಗಿದೆ. ಈ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಲ್ಲಿ ಯಾವ್ಯಾವ ಟೈಮ್ ಅಲ್ಲಿ ಯಾವ್ಯಾವ ಏಜ್, ಓಲ್ಡ್ ಸ್ಟೋನ್ ಏಜ್ ಯಾವ್ಯಾವ ತರ ಡಿಫ್ರೆನ್ಶಿಯೇಟ್ ಮಾಡಿದೀವಿ ಅಂತ ಹೇಳ್ತಾರೆ ಮಕ್ಳು. ಇದಿಷ್ಟು ನಮ್ಮ ಈಗ ಮುಂದೆ ಉಳಿದಿರೋ ಪಾಠ. ಆಯ್ತಾ, ಮುಂದೆ ಹೋಗೋಣ. ಅವೇರ್ನೆಸ್ ಅಬೌಟ್ ಫೈರ್. ಫೈರ್ ನ ಇವರು ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋಣ. ಯಾಕೆ ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಸೈನ್ಸ್ ಆಫ್ ಆಶಸ್. ಆಶಸ್ ಅಂದ್ರೆ ನಾವು ಒಂದು ಇದನ್ನ ವುಡ್ ನ ಬರ್ನ್ ಮಾಡಿದ್ರೆ ಬ್ಲಾಕ್ ಆಶಸ್ ಸಿಗುತ್ತೆ. ಬ್ಲಾಕ್ ಸಣ್ಣ ಇದು ಸಿಗತ್ತೆ. ಆಯ್ತಾ, ಅದು ನಾವು ಆಶಸ್ ಅಂತ ಹೇಳ್ತೀವಿ. ಹ್ಯಾವ್ ಬಿನ್ ಫೌಂಡ್ ಇನ್ ದ ಕೇವ್ಸ್ ಆಫ್ ಕುರ್ನೋಲ್. ಇದು ಇಂಪಾರ್ಟೆಂಟ್ ಮಕ್ಳು, ಇದು ಕೇಳ್ತಾರೆ 1 ಮಾರ್ಕ್ಸ್ ಗೆ. ಆಶಸ್ ನಮಗೆ ಎಲ್ಲಿ ಸಿಕ್ಕಿದೆ? ಕುರ್ನೋಲ್ ಅಲ್ಲಿ ಸಿಕ್ಕಿದೆ. ಆಯ್ತಾ ಮಕ್ಳೇ, ಫೈರ್ ಇನ್ ಆಶಸ್ ಕುರ್ನೋಲ್ ಅಲ್ಲಿ ಸಿಕ್ಕಿದೆ. ದೇ ರಿವೀಲ್ ದ ಅವೇರ್ನೆಸ್ ಅಂಡ್ ದ ಯೂಸ್ ಆಫ್ ಫೈರ್ ಬೈ ದ ಪೀಪಲ್ ಆಫ್ ದ ಸ್ಟೋನ್ ಏಜ್. ಈ ಟೈಮ್ ಅಲ್ಲಿ ಏನ್ ಮಾಡಿದ್ದಾರೆ, ಫೈರ್ ನ ಯೂಸ್ ಮಾಡಿದ್ದಾರೆ ಅಂತ ಇದೇನಾಯ್ತು, ಒಂದು ನಮಗೆ ಎವಿಡೆನ್ಸ್ ಸಿಕ್ತು. ಆಯ್ತಾ ಮಕ್ಳೇ, ಪ್ರಾಬಬ್ಲಿ ಫೈರ್ ವಾಸ್ ಯೂಸ್ ಫಾರ್ ವೇರಿಯಸ್ ಪರ್ಪಸ್ ಲೈಕ್ ಫುಡ್. ಫೈರ್ ನ ಯಾಕೆ ಯೂಸ್ ಮಾಡ್ತಿದ್ರು ಇವರು ಅಂದ್ರೆ ಫಾರ್ ಕುಕಿಂಗ್ ಫುಡ್, ಕುಕಿಂಗ್. ದೆನ್ ಆಮೇಲೆ ಮತ್ತೆ ಯಾಕೆ ಯೂಸ್ ಮಾಡ್ತಿದ್ರು ಮಕ್ಳೇ, ಲೈಟಿಗೋಸ್ಕರ ಯೂಸ್ ಮಾಡ್ತಿದ್ರು. ಲೈಟ್ ಬಳಸಕ್ಕೋಸ್ಕರ ಇವರು ಫೈರ್ ನ ಹಾಕೊಂತಿದ್ರು. ಮತ್ತೆ ಫಾರ್ ಸೇಫ್ಟಿ ಫ್ರಮ್ ಅನಿಮಲ್ಸ್. ಈಗ ನೋಡಿ, ಕುಕಿಂಗ್ ಬೇಕಾಗಿತ್ತ ಫೈರ್? ಹೌದು, ಬೇಕು. ಆಮೇಲೆ ಲೈಟ್ ಅವಾಗ ಇದ್ದಿಲ್ಲ, ಎಲೆಕ್ಟ್ರಿಸಿಟಿ ಇದ್ದಿಲ್ಲ ಅವಾಗ, ಅದಕ್ಕೆ ಅವ್ರು ಏನ್ ಮಾಡ್ತಿದ್ರು, ಫೈರ್ ನ ಯೂಸ್ ಮಾಡ್ತಿದ್ರು. ಫೈರ್ ಹಾಕೊಂಡ್ರೆ ಲೈಟ್ ಸಿಕ್ತಿತ್ತು ಅವರಿಗೆ. ಸೇಫ್ಟಿ, ಈಗ ರಾತ್ರಿ ಎಲ್ಲೋ ಇದಾರೆ, ಫೈರ್ ಹಿಡ್ಕೊಂಡು ಹೋಗೋದು, ಆಮೇಲೆ ಅನಿಮಲ್ಸ್ ಎಲ್ಲ ಬಂದ್ಬಿಟ್ರೆ ಕಾಣಿಸ್ತಿತ್ತು, ಹೌದಲ್ವಾ? ಫೈರ್ ಇಂದ ಅನಿಮಲ್ಸ್ ಎಲ್ಲ ಹೆದರ್ಕೊಂಡು ದೂರ ಹೋಗ್ತಿತ್ತು. ಅದಕ್ಕೆ ಸೇಫ್ಟಿಗೋಸ್ಕರ ಅವರು ಫೈರ್ ಯೂಸ್ ಮಾಡ್ತಿದ್ರು ಅಂತ ಹಿಸ್ಟೋರಿಯನ್ಸ್ ಗೆ ಗೊತ್ತಾಯ್ತು ಮಕ್ಕಳೇ. ಆಮೇಲೆ ನೋಡಿ, ಡ್ರಾಯಿಂಗ್ಸ್ ಎಲ್ಲೆಲ್ಲಿ ಸಿಕ್ಕಿದೆ, ಏನೇನ್ ಸಿಕ್ಕಿದೆ ಅಂತ ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ವಿ ಗೆಟ್ ಟು ಸಿ ಸಮ್ ಡ್ರಾಯಿಂಗ್ಸ್ ಇನ್ ಮೆನಿ ಕೇವ್ಸ್ ಇನ್ ವಿಚ್ ಪೀಪಲ್ ಲಿವ್ಡ್ ಇನ್ ದ ಸ್ಟೋನ್ ಏಜ್. ಈಗ ನಾವು ಫೈರ್ ಬಗ್ಗೆ ಆಯ್ತು, ಈಗ ನಾವು ಹೋಗೋಣ ಡ್ರಾಯಿಂಗ್ಸ್ ಬಗ್ಗೆ. ಡ್ರಾಯಿಂಗ್ಸ್ ಅಂದ್ರೆ ಆ ಡ್ರಾಯಿಂಗ್ಸ್ ಅಲ್ಲ, ನಾವು ಪೇಪರ್ ಅಲ್ಲಿ ಮಾಡ್ತೀವಲ್ಲ, ಇವರು ಕಲ್ಲು ಬಂಡೆಗಳು ಮಾಡಿರೋ ಡ್ರಾಯಿಂಗ್ಸ್, ಕೇವ್ಸ್ ಮೇಲೆ ಮಾಡಿರೋ ಡ್ರಾಯಿಂಗ್ಸ್ ಬಗ್ಗೆ ಹೇಳ್ತಿರೋದು. ವಿ ಗೆಟ್ ಟು ಸಿ ಸಮ್ ಡ್ರಾಯಿಂಗ್ಸ್ ಇನ್ ಮೆನಿ ಕೇವ್ಸ್ ಇನ್ ವಿಚ್ ಪೀಪಲ್ ಲಿವ್ಡ್ ಇನ್ ದ ಸ್ಟೋನ್ ಏಜ್. ಕೇವ್ಸ್ ಅಂದ್ರೆ ಮಕ್ಕಳೇ ನಾವ್ ಹೇಳ್ತೀವಲ್ಲ ಗುಹೆ ಅಂತ, ಗುಹೆ ಅಲ್ಲಿ ಮಾಡಿರುವಂತದ್ದು. ಈವನ್ ಟುಡೇ ವಿ ಕ್ಯಾನ್ ಸಿ ದ ಡ್ರಾಯಿಂಗ್ಸ್ ಡನ್ ಆನ್ ದಿ ವಾಲ್ಸ್ ಅಂಡ್ ಕೇವ್ಸ್ ಆನ್ ದಿ ರಾಕ್ಸ್ ಮೇಲೆಲ್ಲ ಮಾಡಿರೋದು ಸಿಗತ್ತೆ. ಈಗಲೂ ನಮಗೆ ಇದೆ ಇಂಡಿಯಾದ್ರಲ್ಲಿ. ಅದೆಲ್ಲಿ ಅಂತ ಮುಂದೆ ಹೇಳ್ತಾರೆ. ಸಚ್ ಕೇವ್ ಡ್ರಾಯಿಂಗ್ಸ್ ಕ್ಯಾನ್ ಬಿ ಸೀನ್ ಇನ್ ಮಧ್ಯಪ್ರದೇಶ್. ಎಲ್ಲೆಲ್ಲಿ ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, 1 ಮಾರ್ಕ್ಸ್ ಕೇಳ್ಬೋದು. ಮಧ್ಯಪ್ರದೇಶ್, ನೆಕ್ಸ್ಟ್ ಬಂದ್ಬಿಟ್ಟು ಕರ್ನಾಟಕ, ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಎಲ್ಲಿ ಸಿಕ್ಕಿದೆ, ಉತ್ತರ ಪ್ರದೇಶ್. ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಆಮೇಲೆ ಇನ್ನೊಂದು ನಮ್ಮ ಕರ್ನಾಟಕ. ಓಕೆನಾ ಮಕ್ಕಳೇ? ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಕರ್ನಾಟಕ, 3 ಸ್ಟೇಟ್ಸ್. ಆಯ್ತಾ? ದೇರ್ ಆರ್ ಬ್ಯೂಟಿಫುಲ್ ಡ್ರಾಯಿಂಗ್ಸ್ ಆಫ್ ವೈಲ್ಡ್ ಅನಿಮಲ್ಸ್ ಅಂಡ್ ಆಫ್ ಹಂಟಿಂಗ್. ಅವಾಗ ಅವ್ರು ಏನ್ ನೋಡ್ತಿದ್ರು, ವೈಲ್ಡ್ ಅನಿಮಲ್ಸ್ ನ ನೋಡ್ತಿದ್ರು, ಅದ್ರ ಬಗ್ಗೆ ಡ್ರಾಯಿಂಗ್ ಮಾಡ್ತಿದ್ರು. ಅವ್ರು ಹೇಗೆ ಹಂಟ್ ಮಾಡಿದ್ದಾರೆ ಅನ್ನೋದು ನೋಡ್ತಿದ್ರು, ಅದನ್ನ ಡ್ರಾಯಿಂಗ್ಸ್ ಮಾಡ್ತಿದ್ರು. ಆಯ್ತಾ? ಇದಿಷ್ಟು ನಿಮಗೆ ಅರ್ಥ ಆಯ್ತು. ಎನ್ವಿರಾನ್ಮೆಂಟ್ ಹೇಗ್ ಚೇಂಜ್ ಆಯ್ತು, ಅವಾಗ ಇದ್ದಿದ್ ಮನುಷ್ಯ, ಅವಾಗ ಪ್ರಾಣಿಗಳ ತರ ವಾಸಿಸ್ತಿದ್ದ ಮನುಷ್ಯ
ಮನುಷ್ಯನ್ ತರ ಹೇಗ್ ವಾಸ ಮಾಡಕ್ ಸ್ಟಾರ್ಟ್ ಮಾಡ್ದ. ಅವಾಗ ಪ್ರಾಣಿನ ಹೊಡೆದಿ ಏನು ಇಲ್ದೆ ತಿಂತಿದ್ ಮನುಷ್ಯ ಈಗ ಟೆಕ್ನಾಲಜಿ ಅಂತೆ ಇದಂತೆ ಅದಂತೆ ಅಂತ ಎಲ್ಲ ಹೇಗ್ ಕಲಿತು, ಹೇಗ್ ಡಿಫ್ರೆನ್ಸ್ ಬಂತು, ಏನಾಯ್ತು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಮಕ್ಳು. ಇಟ್ ಈಸ್ ಬಿಲೀವ್ ದಟ್ 12,000 years ago a major change took place in the world's environment. ಈಗ ಇದೀವಲ್ಲ ಈ ಪ್ರೆಸೆಂಟ್ ಇಂದ 12,000 years ಹಿಂದೆ ಮಕ್ಕಳೇ, ಆಯ್ತಾ, 12 years ago ಅಲ್ಲ, 12,000 years ago ಏನಾಯ್ತು, ಚೇಂಜಸ್ ಆಯ್ತಂತೆ ಎನ್ವಿರಾನ್ಮೆಂಟ್ ಅಲ್ಲಿ. ಏನ್ ಚೇಂಜಸ್ ನೋಡೋಣ. ದ ಅರ್ತ್ ಟೆಂಪರೇಚರ್ ಬಿಗ್ಯಾನ್ ಟು ಇನ್ಕ್ರೀಸ್ ಗ್ರಾಜುವಲಿ. ಅರ್ತಿನ ಟೆಂಪರೇಚರ್ ಏನಿತ್ತಲ್ಲ, ಟೆಂಪರೇಚರ್ ಅದು ಇನ್ಕ್ರೀಸ್ ಆಯ್ತಂತೆ. ಟೆಂಪರೇಚರ್ ಇನ್ಕ್ರೀಸ್ ಆಯ್ತಂತೆ ಯಾವ್ದ್ರಿಂದು, ಅರ್ತಿಂದು, ಆಯ್ತಾ. ಅರ್ತಿನ ಟೆಂಪರೇಚರ್ ಇನ್ಕ್ರೀಸ್ ಆಯ್ತು. ಇನ್ಕ್ರೀಸ್ ಆದ್ಮೇಲೆ ಏನಾಯ್ತು, ಗ್ರಾಜುವಲಿ ದಿಸ್ ಲೆಡ್ ಟು ದ ಡೆವಲಪ್ಮೆಂಟ್ ಆಫ್ ಗ್ರಾಸ್ ಲ್ಯಾಂಡ್ಸ್ ಇನ್ ಮೆನಿ ಪ್ಲೇಸಸ್. ಟೆಂಪರೇಚರ್ ಇನ್ಕ್ರೀಸ್ ಆದ ತಕ್ಷಣ ಏನಾಯ್ತು, ಗ್ರೀನರಿ ಜಾಸ್ತಿ ಆಯ್ತು. ಗ್ರೀನರಿ ಗ್ರಾಸ್ ಲ್ಯಾಂಡ್ಸ್ ಅರ್ತ್ ಅಲ್ಲಿ ಜಾಸ್ತಿ ಆಯ್ತು, ಆಯ್ತಾ. ಅದಾದ್ಮೇಲೆ birds and animals began to multiply in unprecedented numbers. ಬರ್ಡ್ಸ್ ಮತ್ತೆ ಅನಿಮಲ್ಸ್ ಏನಾಯ್ತು, ಜಾಸ್ತಿ ಆಯ್ತು. ಫಸ್ಟ್ ಏನಾಯ್ತು, ಟೆಂಪರೇಚರ್ ಜಾಸ್ತಿ ಆಯ್ತು, ಗ್ರಾಜುವಲಿ ಇನ್ಕ್ರೀಸ್ ಆಯ್ತು. ಆಮೇಲೆ ಗ್ರೀನರಿ ಬಂತು ಅರ್ತ್ ಅಲ್ಲಿ. ಆಮೇಲೆ ಬರ್ಡ್ಸ್ ಮತ್ತೆ ಅನಿಮಲ್ಸ್ ಕೂಡ ಇನ್ಕ್ರೀಸ್ ಆಯ್ತು ಮಕ್ಕಳೇ ನಂಬರ್ಸ್ ಅಲ್ಲಿ, ಆಯ್ತಾ. ಇನ್ಕ್ರೀಸ್ ಆದ್ಮೇಲೆ ಏನಾಯ್ತು, animals like deer, elks, goats, sheep and other flourished in these grasslands. ನೋಡಿ, ಈಗ ನಾನು ಹೇಳಿರೋ ಅನಿಮಲ್ಸ್ ನ ಹೆಸರುಗಳನ್ನ ಒಂಚೂರ್ ಇನ್ನೊಂದ್ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಡೀರ್, ಎಲ್ಕ್ಸ್, ಗೋಟ್ಸ್, ಶೀಪ್ ಅಂಡ್ ಅದರ್ ಫ್ಲೋರಿಶ್ಡ್ ಇನ್ ದೀಸ್ ಗ್ರಾಸ್ ಲ್ಯಾಂಡ್ಸ್. ಫ್ಲೋರಿಶ್ಡ್ ಅಂದ್ರೆ ಸಕ್ಸಸ್ಫುಲಿ ಅದು ಡೆವಲಪ್ ಆಗೋಕೆ ಸ್ಟಾರ್ಟ್ ಆಯ್ತು. ಅದು ಇದು ಸ್ಟಾರ್ಟ್ ಆಯ್ತಲ್ಲ ನೋಡಿ. ನಾನು ಹೇಳ್ದೆ ಡೀರ್, ಗೋಟ್ಸ್, ಶೀಪ್ಸ್ ಅಂತ ಹೇಳ್ದೆ. ಇದೆಲ್ಲ ತಿನ್ನೋದು ಏನ್ ಮಕ್ಳೇ, ಇದು ಗ್ರೀನರಿನ ತಿನ್ನೋದು, ಆಯ್ತಾ. ಆಯ್ತಾ, ನಾನಂದ್ರೆ ಟೆಂಪರೇಚರ್ ಜಾಸ್ತಿ ಆಯ್ತು, ಗ್ರೀನರಿ ಜಾಸ್ತಿ ಆಯ್ತು. ಗ್ರೀನರಿ ಜಾಸ್ತಿ ಆಯ್ತು, ಈ ಅನಿಮಲ್ಸ್ ಫ್ಲೋರಿಶ್ಡ್ ಆಯ್ತು. ಈ ಅನಿಮಲ್ಸ್ ತಿನ್ನೋದೇನು, ಗ್ರೀನರಿ. ಇದನ್ನ ಯಾರು ಅಬ್ಸರ್ವ್ ಮಾಡಿದ್ರು, ಹ್ಯೂಮನ್ಸ್ ಅಬ್ಸರ್ವ್ ಮಾಡಿದ್ರು. ಹ್ಯೂಮನ್ಸ್ ಅಬ್ಸರ್ವ್ ಮಾಡಿ ಏನ್ ಮಾಡಿದ್ರು, ಇದ್ರ ಮುಂಚೆ ಅವ್ರು ಏನ್ ಮಾಡ್ತಿದ್ರು, ಹಂಟಿಂಗ್ ಮಾಡ್ತಿದ್ರು, ಹೌದಲ್ವಾ. ಈಗ ಇದನ್ನ ನೋಡ್ಬಿಟ್ಟು ಇವ್ರ ತಲೆಗೆ ಏನ್ ಬಂತು ನೋಡಿ, ಬಿಗ್ಯಾನ್ ಟು ಅಬ್ಸರ್ವ್ ದ ನೇಚರ್. ಇದು ಮ್ಯಾನ್ ಏನ್ ಮಾಡ್ತು, ಹಂಟಿಂಗ್ ಮಾಡೋದನ್ನ ಮಾಡ್ತಿತ್ತಲ್ಲ, ಹಾಗೆ ನೇಚರ್ ಅನ್ನ ಕೂಡ ಅಬ್ಸರ್ವ್ ಮಾಡ್ತು. ಗುಡ್ ಫುಡ್ ಹ್ಯಾಬಿಟ್ಸ್ ಅಂಡ್ ದ ವೇ ದೀಸ್ ಅನಿಮಲ್ಸ್ ಬ್ರೀಡ್. ಈ ಅನಿಮಲ್ಸ್ ಹೇಗೆ ಡೆವಲಪ್ ಆಗ್ತಾ ಹೋಯ್ತು, ಆಮೇಲೆ ಈ ಅನಿಮಲ್ಸ್ ನ ಫುಡ್ ಹ್ಯಾಬಿಟ್ಸ್ ಹೇಗೆ ಇತ್ತು ಅದನ್ನ ಯಾರು ಅಬ್ಸರ್ವ್ ಮಾಡಿದ್ರು, ಹ್ಯೂಮನ್ ಅಬ್ಸರ್ವ್ ಮಾಡಿದ್ರು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಹಿ ಕ್ಯಾಪ್ಚರ್ಡ್ ದೀಸ್ ಅನಿಮಲ್ಸ್ ಅಂಡ್ ಡೊಮೆಸ್ಟಿಕೇಟೆಡ್ ದೆಮ್. ಆಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಮ್ಯಾನ್ ಏನ್ ಮಾಡ್ತು, ಈ ಅನಿಮಲ್ಸ್ ಗಳನ್ನ ಡೀರ್, ಗೋಟ್ಸ್, ಶೀಪ್ಸ್ ಇದನ್ನೆಲ್ಲ ಏನ್ ಮಾಡಿತ್ತು, ಸಾಕಕ್ಕೆ ಸ್ಟಾರ್ಟ್ ಮಾಡ್ತು. ಡೊಮೆಸ್ಟಿಕೇಟ್ ಅಂದ್ರೆ ಸಾಕೋದನ್ನ ಸ್ಟಾರ್ಟ್ ಮಾಡ್ತು, ಆಯ್ತಾ. This was the way the practice of animal husbandry and dairy farming started. ಇಲ್ಲಿಂದ ಏನಾಯ್ತು, ಪ್ರಾಣಿಗಳನ್ನ ಪಕ್ಷಿಗಳನ್ನ ಸಾಕೋದು ಹ್ಯೂಮನ್ ನೇಚರ್ ಅಲ್ಲಿ ಸ್ಟಾರ್ಟ್ ಆಯ್ತು. ಮ್ಯಾನ್ ಹ್ಯಾಡ್ ಬೈ ನೌ ಲರ್ನ್ ಟು ಕ್ಯಾಚ್ ಫಿಶ್ ಇನ್ ಸ್ಟ್ರೀಮ್ಸ್ ಅಂಡ್ ಲೇಕ್ಸ್. ಆಮೇಲೆ ಏನಾಯ್ತು, ಸ್ಟ್ರೀಮ್ಸ್ ಮತ್ತೆ ಲೇಕ್ಸ್ ಅಲ್ಲಿ ಫಿಶ್ ನ ಕೂಡ ಕ್ಯಾಚ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಯಾರು, ಮ್ಯಾನ್, ಆಯ್ತಾ ಮಕ್ಳೇ. ಆಮೇಲೆ ಮ್ಯಾನ್ ಲರ್ನ್ ಟು ಯೂಸ್ ರೈಸ್. ಆಮೇಲೆ ಮ್ಯಾನ್ ಏನ್ ಮಾಡ್ತು, ಗ್ರೀನರಿ ಇದೆಲ್ಲ ನೋಡ್ತಲ್ಲ, ಶಿಪ್, ಡೀರು ಇದೆಲ್ಲ ತಿನ್ನೋದು ನೋಡ್ತಲ್ಲ, ಇದು ಕೂಡ ಏನ್ ಮಾಡ್ತು, ಲರ್ನ್ ಟು ಯೂಸ್ ರೈಸ್, ವೀಟ್, ಬಾರ್ಲೆ ಇದನ್ನೆಲ್ಲ ಯೂಸ್ ಮಾಡೋದು ಮ್ಯಾನ್ ಕೂಡ ಕಲಿತು. ಫುಡ್ ಅಂಡ್ ಗ್ರಾಜುವಲಿ ಹಿ ಲರ್ನ್ ಟು ಗ್ರೋ ದೆಮ್ ಟು. ಬರೀ ತಿನ್ನೋದಲ್ಲ, ಅದನ್ನ ಬೆಳೆಸೋದು ಕೂಡ ಮ್ಯಾನ್ ಕಲ್ತ. ಆರ್ಕಿಯಾಲಜಿಸ್ಟ್ ರೆಫರ್ ಟು ದ ಏಜ್ ವಿ ಡಿಸ್ಕಸ್ಡ್ ನೌ ಬೈ ಡಿಫರೆಂಟ್ ನೇಮ್ಸ್. ಈಗ ನಾವ್ ಏನ್ ಕಲಿತಾ ಬಂದ್ವಲ್ಲ, ಈಗ ನಾವ್ ಏನ್ ಡಿಸ್ಕಸ್ ಮಾಡ್ತಾ ಬಂದ್ವಲ್ಲ, ಆ ಏಜ್ ನ ಆರ್ಕಿಯಾಲಜಿಸ್ಟ್ ಏನಂತ ಕರೀತಾರೆ ನೋಡಿ. The age which prevailed 2 million years ago is oldest period and it is also called as the old stone age. 2 million years ago ಏನಿತ್ತಲ್ಲ, ಆ ಟೈಮ್ ನ ನಾವು ಏನಂತ ಕರಿತೀವಿ, ಓಲ್ಡ್ ಸ್ಟೋನ್ ಏಜ್ ಅಂತ ಕರಿತೀವಿ. ಓಲ್ಡ್ ಸ್ಟೋನ್ ಏಜ್ ಅಂತ ಕರಿತೀವಿ, ಆಯ್ತಾ ಮಕ್ಳೇ. ಈ ಟೈಮ್ ನ ನಾವು ಓಲ್ಡ್ ಸ್ಟೋನ್ ಏಜ್ ಅಂತ ಕರಿತೀವಿ. Then this long and it stretched over a period of 12,000 years. This long duration has been classified into 3
stages in early, middle and late old stone age. ಈಗ ಈ ಏನು 2 million years old stone age ಇದು ಯಾವ್ದ್ಯಾವ್ದ್ರಲ್ಲಿ ಡಿವೈಡ್ ಆಯ್ತು, ಯಾವ್ಯಾವ ಟೈಪ್ ಅಲ್ಲಿ ಬಂತು ನೋಡೋಣ. ಇದರಲ್ಲೂ ಟೈಪ್ಸ್ ಇದಾವೆ ಮಕ್ಕಳೇ. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಲೆಟ್ ಮಿ ಕಂಟಿನ್ಯೂ ನಾವು. ಓಲ್ಡ್ ಸ್ಟೋನ್ ಏಜ್ ಆಯ್ತಾ. ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಲ್ಲಿ ಮೊದಲು ಬರುತ್ತೆ ಓಲ್ಡ್ ಆಯ್ತಾ. ಇಲ್ಲಿ ಬರುತ್ತೆ ಓಲ್ಡ್ ಸ್ಟೋನ್ ಏಜ್, ಮಿಡಲ್ ಸ್ಟೋನ್ ಏಜ್, ದೆನ್ ಬರುತ್ತೆ ನ್ಯೂ ಸ್ಟೋನ್ ಏಜ್. ಆಯ್ತಾ. ಈಗ ಇದು ಓಲ್ಡ್ ಸ್ಟೋನ್ ಏಜ್ ಅಲ್ಲಿ ಮಕ್ಕಳೇ ಮತ್ತೆ 3 ಟೈಪ್ಸ್ ಬರುತ್ತೆ ನೋಡಿ. ಇಲ್ಲಿಂದ ಇಲ್ಲ ಓಲ್ಡ್ ಸ್ಟೋನ್ ಏಜ್ ಇಂದ ಲಿಂಕ್ ಇರೋದು. ಓಲ್ಡ್ ಸ್ಟೋನ್ ಏಜ್ ಅಲ್ಲಿ ಅರ್ಲಿ ಓಲ್ಡ್ ಸ್ಟೋನ್ ಏಜ್, ಮಿಡಲ್ ಓಲ್ಡ್ ಸ್ಟೋನ್ ಏಜ್, and late old stone age. ಆಯ್ತಾ ಮಕ್ಕಳೇ. ಇದನ್ನ ಓಲ್ಡ್ ಸ್ಟೋನ್ ಏಜ್ ನ ಇಷ್ಟು ಕ್ಯಾಟಗರೀಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಪ್ರೀ ಹಿಸ್ಟಾರಿಕ್ ಏಜ್ ನ ಇಷ್ಟು ಕ್ಯಾಟಗರೀಸ್ ಅಲ್ಲಿ ಡಿವೈಡ್. ಫಸ್ಟ್ ಓಲ್ಡ್ ಸ್ಟೋನ್ ಏಜ್, ಮಿಡಲ್ ಸ್ಟೋನ್ ಏಜ್, ನ್ಯೂ ಸ್ಟೋನ್ ಏಜ್. ಓಲ್ಡ್ ಸ್ಟೋನ್ ಏಜ್ ಅಲ್ಲಿ ಮತ್ತೆ ಅರ್ಲಿ ಓಲ್ಡ್ ಸ್ಟೋನ್ ಏಜ್ ಮೊದಲು ಹೇಗಿತ್ತು, ಆಮೇಲೆ ಮಿಡಲ್ ಅಲ್ಲಿ ಹೇಗಾಯ್ತು ಸ್ಟೋನ್ ಏಜ್ ಚೇಂಜ್, ಆಮೇಲೆ ಲೇಟ್ ಆಗಿ ಹೇಗ್ ಚೇಂಜ್ ಆಯ್ತು, ಆಮೇಲೆ ಬರುತ್ತೆ ಮಿಡಲ್ ಸ್ಟೋನ್ ಏಜ್, ಆಮೇಲೆ ಬರುತ್ತೆ ನ್ಯೂ ಸ್ಟೋನ್ ಏಜ್. ಆಯ್ತಾ ಮಕ್ಕಳೇ. ಇದಷ್ಟು ಗೊತ್ತಾಯ್ತು. ಆಮೇಲೆ ಆ ಟೈಮಲ್ಲಿ ಏನೇನ್ ವೆಪನ್ಸ್ ನ ಕೂಡ ಯೂಸ್ ಮಾಡಿದ್ದಾರೆ ಅದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಒನ್ ಟೈಪ್ ನೋಡ್ಕೊಳ್ಳಿ ಮಕ್ಕಳೇ. ಆಯ್ತಾ. ನೆಕ್ಸ್ಟ್ ಹೋಗೋಣ. ಲಾಸ್ಟ್ ಪೋರ್ಷನ್ ಅಲ್ಲಿ ಇದೀವಿ ಈಗ ನಾವು, ಲಾಸ್ಟ್ ಪಾರ್ಟ್ ಅಲ್ಲಿ. ದ ಪೀರಿಯಡ್ ಫ್ರಮ್ 12,000 years ಟು ಅರೌಂಡ್ 10,000 years ಇಸ್ ಕಾಲ್ಡ್ ಮಿಡಲ್ ಸ್ಟೋನ್ ಏಜ್. ಮಿಡಲ್ ಸ್ಟೋನ್ ಏಜ್ ನ 12,000 years ಇಂದ 10,000 years ಗೆ ಬರುವಂತದ್ದು ಏನು ಮಿಡಲ್ ಸ್ಟೋನ್ ಏಜ್ ಅಂತ ಕರಿತೀವಿ. 12,000 ಟು 10,000 years ಮುಂಚೆ ಏನಿತ್ತಲ್ಲ ಅದನ್ನ ನಾವು ಮಿಡಲ್ ಸ್ಟೋನ್ ಏಜ್ ಅಂತ ಕರಿತೀವಿ ಮಕ್ಕಳೇ. ಆಯ್ತಾ. ದ ವೆಪನ್ಸ್ ಆಫ್ ದಿಸ್ ಪೀರಿಯಡ್ ಆರ್ ಜನರಲಿ ವೆರಿ ಸ್ಮಾಲ್ ಅಂಡ್ ಹೆನ್ಸ್ ದೇ ಆರ್ ಕಾಲ್ಡ್ ಡೆಲಿಕೇಟ್ ಸ್ಟೋನ್ ವೆಪನ್ಸ್. ಡೆಲಿಕೇಟ್ ಅಂದ್ರೆ ಒಂಥರ ಹೇಳ್ತೀವಲ್ಲ, ಆ ಹುಡ್ಗಿ ನನಗೆ ತುಂಬಾ ಡೆಲಿಕೇಟ್, ಆ ಹುಡ್ಗಿ ನನಗೆ ತುಂಬಾ ಇಂಪಾರ್ಟೆಂಟ್, ಡೆಲಿಕೇಟ್ ಅಂತ ಹೇಳ್ತೀವಲ್ಲ ಆ ತರ. ಆಯ್ತಾ ಮಕ್ಕಳೇ. ದ ವೆಪನ್ಸ್ ಆಫ್ ದಿಸ್ ಪೀರಿಯಡ್ ಆರ್ ಜನರಲಿ ವೆರಿ ಸ್ಮಾಲ್. ಈ ಟೈಮಿನ ವೆಪನ್ಸ್ ಏನಿತ್ತು, ವೆಪನ್ಸ್ ತುಂಬಾನೇ ಸ್ಮಾಲ್ ಇತ್ತಂತೆ. ಆ ವೆಪನ್ಸ್ ನ ನಾವು ಏನಂತ ಕರಿತಿದ್ವಿ ಮಕ್ಕಳೇ, ಡೆಲಿಕೇಟ್. ಇದನ್ನ ಕೇಳ್ತಾರೆ ಮಕ್ಕಳೇ 1 ಮಾರ್ಕಿಗೆ, ಇಂಪಾರ್ಟೆಂಟ್. ಆಯ್ತಾ. ಡೆಲಿಕೇಟ್ ವೆಪನ್ಸ್ ಅಂತ ಕರಿತಿದ್ವಿ ನಾವು. ಆಯ್ತಾ. ಮ್ಯಾನ್ ಯೂಸ್ಡ್ ಫ್ಯಾಷನಬಲ್ ಹ್ಯಾಂಡಲ್ಸ್ ಫ್ರಮ್ ಡೆಲಿಕೇಟ್ ಸ್ಟೋನ್ ಫಾರ್ ವೆಪನ್ಸ್ ಮೇಡ್ ಫ್ರಮ್ ಬೋನ್ ಅಂಡ್ ವುಡ್. ಬೋನ್ ಮತ್ತೆ ವುಡ್ ಇಂದ ಆ ವೆಪನ್ಸ್ ನ ತುಂಬಾ ಫ್ಯಾಷನಬಲ್ ಆಗಿ ಮ್ಯಾನ್ ಕ್ರಿಯೇಟ್ ಮಾಡ್ತಿದ್ದ. ಹೌದಲ್ವಾ. ನಾವೀಗ ಏನ್ ವಸ್ತು ತಗೊಂತೀವಿ ಅದನ್ನೇ ತುಂಬಾ ಬೆಟರ್ ಮಾಡಕ್ ನೋಡ್ತೀವಿ ಏನೇನಾದ್ರೂ ಯೂಸ್ ಮಾಡಿ. ಹಾಗೆ ಅವ್ರ ಹತ್ರ ಏನಿತ್ತು ಆ ಟೈಮಲ್ಲಿ ಅದ್ರಲ್ಲಿ ಅವರು ಬೆಟರ್ ನ ಮಾಡಕ್ಕೆ, ಫ್ಯಾಷನಬಲ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಲಾಂಗ್ ವಿತ್ ದೀಸ್ ಟೂಲ್ಸ್ ವೆಪನ್ಸ್ ಆಫ್ ಓಲ್ಡ್ ಕೈಂಡ್ ಟು ಬಿ ಕಂಟಿನ್ಯೂಡ್ ಟು ಎಕ್ಸಿಸ್ಟ್. ದ ನ್ಯೂ ಸ್ಟೋನ್ ಏಜ್ ಬಿಗ್ಯಾನ್ ಆಫ್ಟರ್ 10,000 years. ಆಫ್ಟರ್ 10,000 years ಏನಾಯ್ತು, ನ್ಯೂ ಸ್ಟೋನ್ ಏಜ್ ಸ್ಟಾರ್ಟ್ ಆಯ್ತು ಮಕ್ಕಳೇ. 12,000 to 10,000 years ಮುಂಚೆ ಮಿಡಲ್ ಸ್ಟೋನ್ ಏಜ್ ಇತ್ತು. ಆಫ್ಟರ್ 10,000 years ನ್ಯೂ ಸ್ಟೋನ್ ಏಜ್ ಸ್ಟಾರ್ಟ್ ಆಯ್ತು. ಆಯ್ತಾ. The stone weapons of this period are different from those of earlier period. Earlier period ಅಲ್ಲಿ ಇತ್ತಲ್ಲ, ಅದಕ್ಕಿಂತ ಚೇಂಜಸ್ ಏನಾಯ್ತು ಇಲ್ಲಿ ವೆಪನ್ಸ್ ಅಲ್ಲಿ ಬಂತು. ಆಫ್ ದಿಸ್ ಪೀರಿಯಡ್ ಆರ್ ಡಿಫರೆಂಟ್ ಫ್ರಮ್ ದೋಸ್ ಆಫ್ ಅರ್ಲಿಯರ್ ಪೀರಿಯಡ್. These weapons were bright and hard, sharp blades and had sharp blades. ಈ ಟೈಮ್ ಅಲ್ಲಿರೋ ವೆಪನ್ಸ್ ಏನಿತ್ತು, ಶಾರ್ಪ್ ಬ್ಲೇಡ್ಸ್ ಇಂದ ಮಾಡ್ಕೊಂಡಿದ್ರು ಇವರು. ತುಂಬಾ ಶಾರ್ಪ್ಸ್ ಇತ್ತು ಈ ಟೈಮಿನ ವೆಪನ್ಸ್. ಆಯ್ತಾ ಮಕ್ಕಳೇ. ಶಾರ್ಪ್ ಇತ್ತು ತುಂಬಾ. ಶೇಡ್ಸ್ ಬಂದ್ಬಿಟ್ಟಿದ್ದೀನಿ ನಾನು.
ಶಾರ್ಪ್ ಇತ್ತು ಆಯ್ತಾ. People of this age used grinding stones for grinding leaves and herbs and for powdering grains and cereals. ಗ್ರೈಂಡಿಂಗ್ ಮೆಷಿನ್ಸ್, ಗ್ರೈಂಡಿಂಗ್ ಅಂದ್ರೆ ಅವಾಗ ಮೆಷಿನ್ಸ್ ಇದ್ದಿಲ್ಲ ಮಕ್ಳೇ. ಗ್ರೈಂಡಿಂಗ್ ಇನ್ನ ತುಂಬಾ ಜನ ಮನೆಗಳಲ್ಲಿ ಈ ತರ ಇರುತ್ತೆ, ಒಂದು ದೊಡ್ಡ ಸ್ಲೈಡ್ ತರ ದೊಡ್ಡ ಬಂಡೆ ಇರುತ್ತೆ, ಅದ್ರ ಮೇಲೆ ಒಂದು ಸಣ್ಣ ಬಂಡೆನ ಇಟ್ಕೊಂಡು ಕಲ್ ಬಂಡೆನ ಅದನ್ನ ಗ್ರೈಂಡ್ ಮಾಡ್ತಾರೆ. ಇಲ್ಲಿ ಲೀವ್ಸ್ ಏನೇನೋ ಹರ್ಬ್ಸ್ ಇದೆಲ್ಲ ಹಾಕೊಂಡು ಇವ್ರು ಏನ್ ಮಾಡ್ತಿದ್ರು, ಗ್ರೈಂಡ್ ಮಾಡ್ತಿದ್ರು. ಈ ತರ ಇರುತ್ತೆ. ಆಮೇಲೆ ಈಗಿನ ಜನರೇಷನ್ ಅಲ್ಲಿ ಈ ತರ ರೌಂಡ್ ಆಗಿರುತ್ತೆ, ಇಲ್ಲೊಂದ್ ಸಣ್ಣದು ಹೋಲ್ ಇರುತ್ತೆ, ಇಲ್ಲಿ ಇಟ್ಕೊಂಡು ಗ್ರೈಂಡ್ ಮಾಡ್ತಾರೆ, ಹೌದಲ್ವಾ. ಈ ತರದೆಲ್ಲ ಅವರು ಯೂಸ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅವ್ರು ಯಾಕೆ ಯೂಸ್ ಮಾಡಿದ್ದಾರೆ? ಗ್ರೈಂಡಿಂಗ್ ಲೀವ್ಸ್ ನ ಗ್ರೈಂಡ್ ಮಾಡಕ್ ಯೂಸ್ ಮಾಡಿದ್ದಾರೆ. ಮತ್ತೆ ಹರ್ಬ್ಸ್ ಅಂದ್ರೆ ಟ್ರೀಸ್ ಅಲ್ಲೇ ಸಣ್ಣದ್ ಬರುತ್ತಲ್ಲ ಮಕ್ಳೇ, ಪ್ಲಾಂಟ್ಸ್ ಅಲ್ಲೇ ಸಣ್ಣದು, ಶ್ರಬ್ಸ್ ಅಂಡ್ ಹರ್ಬ್ಸ್ ಅಂತ ಹೇಳ್ತೀವಿ ಅದನ್ನ. ಪ್ಲಾಂಟ್ಸ್ ಸಣ್ಣದಿರುತ್ತಲ್ಲ, ಇದು ಟ್ರೀಸ್ ನ ಡಿಫ್ರೆಂಟ್ ಟೈಪ್ಸ್ ಆಯ್ತಾ. ಸಣ್ಣ ಪ್ಲಾಂಟ್ಸ್ ನ ನಾವೇನಂತೀವಿ, ಹರ್ಬ್ಸ್ ಅಂಡ್ ಶ್ರಬ್ಸ್ ಅಂತ ಹೇಳ್ತೀವಿ ಮಕ್ಳೇ ಆಯ್ತಾ. ಅದನ್ನ ಗ್ರೈಂಡ್ ಮಾಡಕ್ ಯೂಸ್ ಮಾಡ್ತಿದ್ರು. ಮತ್ತೆ ಸೀರಲ್ಸ್ ಅಂದ್ರೆ ಇದು ನಾವ್ ಹೇಳ್ತೀವಲ್ಲ ಬಟಾಣಿ, ಸೀರಲ್ಸ್ ಬಟಾಣಿ ಮತ್ತೆ ಸಣ್ಣ ಇದಿರುತ್ತಲ್ಲ ಮಕ್ಳೇ, ಸೀಡ್ಸ್ ತರ ಕಿಚನ್ ಅಲ್ಲಿ ಯೂಸ್ ಮಾಡ್ತಾರೆ ನೋಡಿ, ಅದನ್ನ ಸೀರಲ್ಸ್ ಅಂತ ಹೇಳ್ತೀವಿ. Some pots and pans of this period have been found, a few of which have been decorated. ಆಮೇಲೆ ಪ್ಯಾನ್ಸ್ ಮತ್ತೆ ಪಾಟ್ಸ್ ಸಿಕ್ಕಿದೆ. ಯಾವ ಟೈಮ್ ಅಲ್ಲಿ ನಾನೀಗ ಹೇಳ್ತಿರೋದು ಅರ್ಲಿ ಸ್ಟೋನ್ ಏಜ್ ಬಗ್ಗೆ ಮಕ್ಕಳೇ ಆಯ್ತಾ. ಶಾರ್ಪ್ ಬ್ಲೇಡ್ಸ್ ಇತ್ತು. ಆಮೇಲೆ ಇವ್ರು ಏನೇನ್ ಯೂಸ್ ಮಾಡಿದ್ದಾರೆ ಗ್ರೈಂಡಿಂಗಿಗೋಸ್ಕರ, ಯಾವ್ಯಾವ್ದನ್ನ ಗ್ರೈಂಡ್ ಮಾಡಿದ್ದಾರೆ ಹೇಳಿದೆ. ಆಮೇಲೆ ಈಗ ಏನ್ ಹೇಳ್ತಿದ್ದೀನಿ ನಾನು, ಪಾಟ್ಸ್ ಮತ್ತೆ ಇದು ಸಿಕ್ಕಿದೆ ಇವರಿಗೆ, ಪಾಟ್ಸ್ ಅಂಡ್ ಪ್ಯಾನ್ಸ್ ಅಂದ್ರೆ ಗೊತ್ತಲ್ಲ, ಕಿಚನ್ ಅಲ್ಲಿ ಇರುತ್ತೆ ಬ್ಲಾಕ್ ಕಲರ್ ಪ್ಯಾನ್ಸ್ ಇರುತ್ತೆ, ಅದ್ರಲ್ಲಿ ನಾವು ಏನು ರೊಟ್ಟಿ ಮಾಡೋದು, ಆಮೇಲೆ ಏನಾದ್ರೂ ಫ್ರೈ ಮಾಡೋದು ಎಲ್ಲ ಮಾಡ್ತೀವಿ ಪ್ಯಾನ್ಸ್ ಅಲ್ಲಿ ಆಯ್ತಾ, ಅದು. ಆಮೇಲೆ ಅದನ್ನೆಲ್ಲ ಡೆಕೋರೇಟ್ ಮಾಡಿ ಯೂಸ್ ಮಾಡಿರೋದು, ಅದು ಕೂಡ ಇಲ್ಲಿ ಸಿಕ್ಕಿದೆ ಮಕ್ಕಳೇ ನಮಗೆ ಆಯ್ತಾ. ಇದಿಷ್ಟು ಗೊತ್ತಾಯ್ತು. ಆಮೇಲೆ ಪಾಟ್ಸ್ ವರ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಗ್ರೇನ್ಸ್ ಅಂದ್ರೆ ಅದೇ ಧಾನ್ಯಗಳು, ಕಿಚನ್ ಅಲ್ಲಿ ಯೂಸ್ ಮಾಡ್ತೀವಲ್ಲ, ಆ ಗ್ರೇನ್ಸ್ ನ ಸ್ಟೋರ್ ಮಾಡಕ್ಕೆ ಇವ್ರು ಏನ್ ಮಾಡ್ತಿದ್ರು, ಪಾಟ್ಸ್ ನ ಯೂಸ್ ಮಾಡ್ತಿದ್ರು ಮಕ್ಕಳೇ ಆಯ್ತಾ. ಪಾಟ್ಸ್ ನ ಗ್ರೇನ್ಸ್ ನ ಸ್ಟೋರ್ ಮಾಡಕ್ಕೆ ಯೂಸ್ ಮಾಡ್ತಿದ್ರು. ದೇರ್ ವೇರ್ ಆಲ್ಸೋ ಯೂಸ್ಡ್ ಫಾರ್ ಕುಕಿಂಗ್ ರೈಸ್ ನ ಕೂಡ ಕುಕ್ ಮಾಡಕ್ಕೆ ಪಾಟ್ಸ್ ನ ಯೂಸ್ ಮಾಡೋದು ಇವರು ಸ್ಟಾರ್ಟ್ ಮಾಡಿದ್ರು. ರೈಸ್ ನ ಕುಕ್ ಮಾಡಕ್ಕೆ ಪಾಟ್ಸ್ ನ ಯೂಸ್ ಮಾಡೋದು ಇಲ್ಲಿಂದ ಸ್ಟಾರ್ಟ್ ಆಯ್ತು. ಯಾವ ಸ್ಟೋನೇಜ್ ಅಲ್ಲಿ? ನ್ಯೂ ಸ್ಟೋನೇಜ್ ಅಲ್ಲಿ ಮಕ್ಕಳೇ, ಅರ್ಥ ಆಯ್ತಾ. ಆಮೇಲೆ ಪೀಪಲ್ ಆಫ್ ದಿಸ್ ಏಜ್ ಹ್ಯಾಡ್ ಲರ್ನ್ ಟು ವೀವ್ ಕ್ಲೋತ್, ಬಟ್ಟೆ ಹೊಲಿಯೋದನ್ನ, ಬಟ್ಟೆ ಕ್ರಿಯೇಟ್ ಮಾಡೋದನ್ನ ಕೂಡ ಯಾರು ಕಲಿತರು? ಪೀಪಲ್ ಆಫ್ ದಿಸ್ ಏಜ್. ಕ್ಲಾತ್ ವೀವ್ ಮಾಡೋದನ್ನ ಕೂಡ ಈ ಜನರು ಕಲ್ತ್ರು. ಏನ್ ಇವ್ರ ಹತ್ರ ಶಾರ್ಪ್ ಪ್ಲೇಟ್ಸ್ ಇತ್ತು, ಗ್ರೈಂಡಿಂಗ್ ಮಾಡೋದನ್ನ ಕಲ್ತ್ರು. ಹರ್ಬ್ಸ್ ಸೀರಿಯಲ್ಸ್ ನೆಲ್ಲ ಗ್ರೈಂಡ್ ಮಾಡ್ತಿದ್ರು. ಪಾಟ್ಸ್ ಮತ್ತೆ ಪ್ಯಾನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ರು, ಅದನ್ನ ಡೆಕೋರೇಟ್ ಮಾಡ್ತಿದ್ರು ಅವ್ರು. ಮತ್ತೆ ಆ ಪಾಟ್ಸ್ ಅಲ್ಲಿ ಗ್ರೈನ್ಸ್ ಮತ್ತೆ ರೈಸ್ ನ ಕುಕ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಕ್ಲಾತ್ ಕೂಡ ವೇವ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ರು. ಇಲ್ಲಿಗೆ ನಮ್ಮ ಈ ಚಾಪ್ಟರ್ ಎಂಡ್ ಆಗುತ್ತೆ ಮಕ್ಕಳೇ ಆಯ್ತಾ. ನೆಕ್ಸ್ಟ್ ಚಾಪ್ಟರ್ ಬೇಗ ಬರುತ್ತೆ. ಈ ಚಾಪ್ಟರ್ ನೋಟ್ಸ್ ನಾನು ರೀಲ್ಸ್ ಅಲ್ಲಿ ಹಾಕ್ಬಿಡ್ತೀನಿ, ಶಾರ್ಟ್ಸ್ ಅಲ್ಲಿ ಬರುತ್ತೆ ನಿಮಗೆ ಆಯ್ತಾ. ಆಮೇಲೆ ನಂದು ಇನ್ಸ್ಟಾಗ್ರಾಮ್ ಚಾನೆಲ್ ಒಂದಿದೆ, ಅದು ಸ್ಟಡಿ ಸೋಷಿಯಲ್ ಸೈನ್ಸ್ ವಿತ್ ಮೀ ಅಂತ ಇದೆ, ಸ್ಟಡಿ ಎಸ್ ವಿತ್ ಮೀ ಅಂತ. ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಕೂಡ ಇನ್ಫಾರ್ಮೇಶನ್ ಸಿಗ್ತಿರತ್ತೆ. ಇಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆಯ್ತಾ. ಇಂಟ್ರೆಸ್ಟ್ ಬರುತ್ತೆ ಮಕ್ಳು. ಏನ್ ಗೊತ್ತಾ, ಓದ್ಬೇಕಾದ್ರೆ ಫಸ್ಟ್ ನಮಗೆ ಇಂಟ್ರೆಸ್ಟ್ ಇರ್ಬೇಕು ಆಯ್ತಾ. ಈಗ ನಾನು ಸುಮ್ನೆ ಓದ್ತಿದ್ದೀನಿ ಅಂತ ತಂದೆ ತಾಯಿ ಹತ್ರ ಫೋನ್ ಇಸ್ಕೊಂಡು ಬೇರೆದನ್ನೆಲ್ಲ ಯೂಸ್ ಮಾಡೋದು ಮಾಡ್ಬೇಡಿ ಆಯ್ತಾ. ಈ ಟೈಮ್ ತುಂಬಾ ಇಂಪಾರ್ಟೆಂಟ್ ನಮಗೆ. ಇದೇನ್ ಸಿಕ್ಕಿದೆ ಅದರಿಂದ ಪ್ರಯೋಜನ ಮಾಡ್ಕೊಳ್ಳಿ ಆಯ್ತಾ. ಅವರು ನಿಮ್ಮಲ್ಲಿ ವಿಶ್ವಾಸ ಇಟ್ಕೊಂಡು ಕೊಡ್ತಾರೆ, ವಿಶ್ವಾಸ ಮಾಡ್ಕೊಂಡು ಕೊಡ್ತಾರೆ, ಇಸ್ಕೊಂಡು ಬೇರೆ ಕೆಲಸಗಳೆಲ್ಲ ಮಾಡೋದು ಅದೆಲ್ಲ ಬೇಡ. ನಾವು ಈ ಟೈಮಲ್ಲಿ ಯಾವ ಕೆಲಸನ ಮಾಡ್ಬೇಕು ಅದನ್ನ ಮಾಡೋಣ. ಓದ್ಬೇಕು, ಕಲಿಬೇಕು, ಚೆನ್ನಾಗಿ ಮೈಂಡ್ ನ ಡೆವಲಪ್ ಮಾಡ್ಬೇಕು, ಮೈಂಡ್ ಅಲ್ಲಿ ಒಂದು ಗೋಲ್ ನ ಸೆಟ್ ಮಾಡ್ಕೊಳ್ಬೇಕು. ಅದ್ರ ಹಿಂದೆ ನಾವು ಓಡೋಣ ಈಗ ಆಯ್ತಾ. ಆಮೇಲೆ ಮುಂದಿಂದು ನೋಡೋಣಂತೆ ಆಯ್ತಾ. ಈಗ ಸೆಕೆಂಡ್ ಲೆಸನ್ ಐ ಥಿಂಕ್ ಫುಲ್ಲು ಲೈನ್ ಬೈ ಲೈನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಥಿಂಕ್ ಎಲ್ಲ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ಮಕ್ಕಳೇ. ಇದು ನೋಟ್ಸ್ ನಾನು ಈಗ ಏನ್ ವಿಡಿಯೋದ್ರಲ್ಲಿ
ಶಾರ್ಟ್ ಪಾಯಿಂಟ್ಸ್ ಕೊಡ್ತೀನಿ, ಬರ್ಕೊಳ್ಳಿ. ನೋಟ್ಸ್ ಕೂಡ ನಾನು ಸೆಂಡ್ ಮಾಡ್ತೀನಿ ನಿಮಗೆ. ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ, ಅದು ಕೂಡ ಚೆನ್ನಾಗಿ ಬರ್ಕೊಳ್ಳಿ. ತುಂಬಾ ಈಸಿಯಾಗಿ ನೋಟ್ಸ್ ಕೊಟ್ಟಿದ್ದೀನಿ ಮಕ್ಕಳೇ, ತುಂಬಾ ಈಸಿ ಆಗಿದೆ, ಬರ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಓಕೆ ಮಕ್ಕಳೇ, ನೆಕ್ಸ್ಟ್ ವಿಡಿಯೋದ್ರಲ್ಲಿ ಬರೋಣ.